ಹಾಲೆಲೂಯಾ. ಎಷ್ಟು ಜನರಿಗೆ ದೇವರು ಮಹೋಪಕಾರಿಯಾಗಿದ್ದನು. 2024ರಲ್ಲಿ ಕಷ್ಟ ಬಂದಿರ್ಬೋದು, ಹೋರಾಟ ಬಂದಿರ್ಬೋದು, ಆದರೆ ಒಂದಂತೂ ಸತ್ಯ, ಕರ್ತನ ಕೃಪೆ ನಮಗೆ ದೊರಕಿದೆ. ಕರ್ತನ ಕೃಪೆ ಸಿಗದೇ ಇದ್ದಿದ್ರೆ ನಾವು ಇಷ್ಟರ ಮಟ್ಟಿಗೆ ಇರ್ತಿರಲಿಲ್ಲ. ಕೆಲವು ಸಮಯಗಳಲ್ಲಿ ಕಷ್ಟ, ವಿಪರೀತ ಕಷ್ಟ, ನನ್ನ ಕೈಲಿ ಸಹಿಸಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ, ಆದರೂ ಕರ್ತನ ಕೃಪೆ ನಿಮ್ಮೊಂದಿಗಿದ್ದಿದೆ. ಕೀರ್ತನೆಗಾರನ 23ನೇ ಕೀರ್ತನೆ 4ನೇ ವಾಕ್ಯದಲ್ಲಿ ಏನು ಹೇಳ್ತಾನೆ? ನಾನು ಕಾರ್ಗತ್ತಲೆಯ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇರುವುದರಿಂದ ಕೇಡಿಗೆ ಹೆದರೆನು. ನೀನು ಹತ್ತಿರ ಇರುವುದರಿಂದ ಕೇಡಿಗೆ ಹೆದರೆನು. ಹಲ್ಲೆಲೂಯ. ನಿಮ್ಮ ಕಷ್ಟ ದೇವ್ರಿಗೆ ಗೊತ್ತಿದೆ. ಹಲ್ಲೆಲೂಯ. ಪಕ್ಕದಲ್ಲಿರೋರಿಗೆ ಹೇಳಿ, ಚಿಂತೆ ಮಾಡಬೇಡಿ, ದೇವರು ವಿಶಾಲ ಸ್ಥಳವನ್ನು ಕೊಡ್ತಾರೆ. ಹಲ್ಲೆಲೂಯ. ಯೇಸು ನಿಮಗೆ ಒಳ್ಳೆಯ ಯೇಸು. ಹಲ್ಲೆಲೂಯ. ನೀವೇನಾದರೂ ಆತನಲ್ಲಿ ನಂಬಿಕೆ ಇಡುವುದಾದರೆ, ಭರವಸೆ ಇಡುವುದಾದರೆ, ಆತನು ನಿಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ. ಆತನ ಕೃಪೆಯನ್ನು, ದಯೆಯನ್ನು ನೀವು ಯಾವಾಗಲೂ ಅನುಭವಿಸುವವರಾಗಿಯೇ ಇರ್ತೀರಿ. ಹಲ್ಲೆಲೂಯ. ಈ ಯೇಸು ಅಕ್ಕರೆಯುಳ್ಳ ಯೇಸು, ನಮಗಾಗಿ ಚಿಂತಿಸುವ ಯೇಸು. ನಮಗೇನು ವಾಗ್ದಾನ ಮಾಡಿದನು? ವಾಗ್ದಾನ ವಚನ ತಗೊಳ್ರಿ. ಏನು ವಾಗ್ದಾನ ಮಾಡಿದನು? ಯಾಜಕಕಾಂಡ 26ನೇ ಅಧ್ಯಾಯ 11ನೇ ವಚನ ಮತ್ತು 12ನೇ ವಾಕ್ಯಗಳಲ್ಲಿ, ನಾನು ನಿಮ್ಮ ನಡುವೆ ನಿವಾಸ ಮಾಡುವೆನು, ನಿಮ್ಮ ನಡುವೆ ತಿರುಗಾಡುತ್ತಾ ನಿಮಗೆ ದೇವರಾಗಿರುವೆನು. ಹಲ್ಲೆಲೂಯ. ನಿಮ್ಮನ್ನು ಕೈ ಬಿಡುವುದಿಲ್ಲ, ನಾನು ನಿಮ್ಮ ನಡುವೆ ನಿವಾಸ ಮಾಡಿಕೊಳ್ಳುವೆನು. ಎಷ್ಟು ಜನ ಕರ್ತನ ಸಾನ್ನಿಧ್ಯವನ್ನು ಅನುಭವಿಸಿದ್ರಿ? ಹಲ್ಲೆಲೂಯ. ಒಂದು ಸತ್ಯ ಗೊತ್ತಾ ನಿಮಗೆ? ನೀವು ಅನುಭವಿಸಿದ್ರು, ಅನುಭವಿಸದೆ ಹೋದ್ರು, ಬಯಸಿದ್ರು, ಬಯಸಲಿಲ್ಲ ಅಂದ್ರು, ಆತನು ತನ್ನ ವಾಗ್ದಾನದ ಪ್ರಕಾರ ನಮ್ಮ ಮಧ್ಯದಲ್ಲಿ ನಿವಾಸ ಮಾಡಿಕೊಂಡಿದ್ದ. ಹಲ್ಲೆಲೂಯ. ಅನೇಕ ಸಂದರ್ಭಗಳಲ್ಲಿ ನಾವು ಗ್ರಹಿಸಿಲ್ಲ ಅಷ್ಟೇ. ನೀವು ಗ್ರಹಿಸದೆ ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇದ್ರಿ. ಕರ್ತ ನಿಮ್ಮ ಮಧ್ಯದಲ್ಲೇ ಇದ್ದನು. ಹಲ್ಲೆಲೂಯ. ನನ್ನ ಬಾಳ ದೋಣಿಯಲ್ಲಿ ಶ್ರೀಯೇಸು ಇರುವರು, ಭಯವೇ ಇಲ್ಲ ನನಗೆ, ಭಯವೇ ಇಲ್ಲ, ಭಯವೇ ಇಲ್ಲ. ಕೆಲವರು ತಪ್ಪಾಗಿ ಆಡ್ತಾ ಇದ್ದೀರಿ. ಭಯವೇಕಿಲ್ಲ ನನಗೆ, ಭಯವೇಕಿಲ್ಲ. ಇನ್ನೂ ಭಯನ? ಕರ್ತನು ದೋಣಿಯಲ್ಲಿದ್ದಾನೆ. ಅವ್ರು ತಾನೇ ಗ್ರಹಿಸಿಲ್ಲ. ಯಾರು ಗ್ರಹಿಸಿಲ್ಲ? ಶಿಷ್ಯರು ಅದನ್ನ ಜೀಸಸ್ ಇದ್ದಾರೆ ಅನ್ನುವಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್, ಗ್ರಹಿಕೆನ ಮರೆತುಬಿಟ್ಟು ಬರೀ ಅಲೆಗಳನ್ನಷ್ಟೇ ನೋಡಿ ಭಯಪಡ್ತಾ ಇದ್ರು. ಈ ವರ್ಷದಲ್ಲೂ ಸಹ ನೀವು ಎಷ್ಟೋ ಸರಿ ಭಯಪಟ್ಟಿದ್ದೀರಿ ಅಂದರೆ ಕರ್ತನ ಜೊತೆಗಿರುವುದನ್ನು ಗ್ರಹಿಸದೇ ಇದ್ದಾಗಲೇ. ಅದನ್ನೇನಾದರೂ ನೀವು ಗ್ರಹಿಸ್ಬಿಟ್ರೆ ಇಮ್ಮಿಡಿಯೇಟ್ ಭಯ ನಿಮ್ಮನ್ನು ಬಿಟ್ಟು ಹೊರಟೋಗ್ಬಿಡ್ತದೆ. ಹಲ್ಲೆಲೂಯ. ಯಾವಾಗೆಲ್ಲ ಅದನ್ನು ನೀವು ಗ್ರಹಿಸಿದಿರೋ ಆವಾಗೆಲ್ಲ ಕರ್ತನ ಅಪರಿಮಿತವಾದ ಪ್ರಭಾವವನ್ನು ನೀವು ಅನುಭವಿಸಿದ್ದೀರಿ. ಅನುಭವಿಸಿದವರು ಹಲ್ಲೆಲೂಯ ಹೇಳ್ರಿ. ಹಲ್ಲೆಲೂಯ. ಕರ್ತನ ವಾಗ್ದಾನ 100% ಗ್ಯಾರಂಟಿ. ಆತನು ಏನು ವಾಗ್ದಾನ ಮಾಡಿದನೋ ಆ ವಾಗ್ದಾನದ ಮೇರೆಗೆ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನೋಡಿ, ಈ ದೇವರ ಆಸೆನೇ ನಮ್ಮ ಮಧ್ಯದಲ್ಲಿ ವಾಸ ಮಾಡುವುದು. ದೇವರ ಹೃದಯದ ಆಸೆ. ಯಾವಾಗಲೂ ನಮ್ಮ ಆಸೆ ಏನಿದೆಯೋ ಅದು ಜಾಸ್ತಿ ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡ್ತದೆ. ನೀವು ಯಾವ ತಿಂಡಿ ಇಷ್ಟಪಡ್ತೀರೋ ಅದನ್ನು ಆಗಾಗ ಮಾಡ್ಕೊತೀರಿ, ಹೌದಾ? ಯಾರನ್ನು ಇಷ್ಟಪಡ್ತೀರೋ ಆಗಾಗ ಅವ್ರ ಮನೆಗೆ ಹೋಗಿದ್ದು ಬರ್ತೀರಿ. ಯಾವ ಶರ್ಟ್ ಇಷ್ಟನೋ ಅದನ್ನು ಆಗಾಗ ನೀವು ಹಾಕ್ಕೋತೀರಿ, ಹೌದು? ಇಷ್ಟ ಅಂತಂದ್ರೆ ಅದು ನಮಗೆ ಆಗಾಗ. ನಮ್ಮ ದೇವರಿಗೆ ನಮ್ಮ ಮಧ್ಯದಲ್ಲಿರುವುದಂದ್ರೆ ಇಷ್ಟ. ಹಲ್ಲೆಲೂಯ. ದೇವರು ತನ್ನ ಅಭಿಲಾಷೆನ, ಆಸೆಯನ್ನು ವ್ಯಕ್ತಪಡಿಸ್ತಾನೆ. ನಾವು ಆರಂಭದ ದಿನಗಳಲ್ಲಿ ಈ ವಾಕ್ಯವನ್ನೆಲ್ಲ ನೋಡಿದೆವು.
ಆದರೂ ಸಹ ವಚನವನ್ನು ನೋಡ್ರಿ. ವಿಮೋಚನಾ ಕಾಂಡ 25ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯಗಳನ್ನು ಓದ್ರಿ. ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು. ನಾನು ನಿನಗೆ ತೋರಿಸುವ ಮಾದರಿಯ ಪ್ರಕಾರವೇ ಗುಡಾರವನ್ನು ಅದರಲ್ಲಿರುವ ಎಲ್ಲಾ ಸಾಮಾನುಗಳನ್ನು ಮಾಡಿಸಬೇಕು. ದೇವರು ಏನು ಹೇಳ್ತಾ ಇದ್ದಾರೆ? ನಾನು ಅವರ ಮಧ್ಯದಲ್ಲಿ, ಬೇರೆ ಏನು ಆಸೆ ಇಲ್ಲ. ನಾವು ಹಾಡಾಡ್ತೀವಿ, ಬೇರೇನು ಆಸೆ ಇಲ್ಲ ಯೇಸು ರಾಜ ನಿನ್ನ ಹೊರತು, ನಿನ್ನ ಹೊರತು. ದೇವ್ರು ಹೆಂಗ ಆಡ್ತಾರೆ ಗೊತ್ತಾ? ಬೇರೇನು ಆಸೆ ಇಲ್ಲ ಮಗನೇ ನಿನ್ನ ಹೊರತು, ನಿನ್ನ ಹೊರತು ಬೇರೇನು ಆಸೆ ಇಲ್ಲ ಮಗಳೇ ನಿನ್ನ ಹೊರತು, ನಿನ್ನ ಹೊರತು. ದೇವರಿಗೆ ಆಸೆ ನಮ್ಮ ಮಧ್ಯದಲ್ಲಿ ಬಂದು ವಾಸ ಮಾಡಬೇಕಂತ. ಹಲ್ಲೆಲೂಯಾ. ಇಸ್ರಾಯೇಲರು ಐಗುಪ್ತದಿಂದ ಕಾನಾನಿಗೆ ಬರ್ತಾ ಇದ್ದಾರೆ. ದೇವರು ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡಬೇಕು. ದೇವರ ಹೃದಯದ ಆಸೆ ನೋಡ್ರಿ, ನಿಮ್ಮ ಮಧ್ಯದಲ್ಲಿ ನಾನಿರ್ಬೇಕು. ಹಲ್ಲೆಲೂಯಾ. ನಿಮ್ಮ ಮಧ್ಯದಲ್ಲಿ ನಾನಿರ್ಬೇಕು. ಎಲ್ಲ ಪ್ಲಾನ್ ಕೊಡ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಿ ಫುಲ್ ಪ್ಲಾನ್ ಹೆಂಗಿರ್ಬೇಕು, ದೇವರು ವಾಸ ಮಾಡಲಿಕ್ಕೆ ಆ ಗುಡಾರವನ್ನು ಹೇಗೆ ಕಟ್ಟಬೇಕು. ಯಾಕಂದ್ರೆ ಅವ್ರು ಪ್ರಯಾಣದಲ್ಲಿದ್ದರಿಂದ ಅವ್ರು ಹೋದ ಜಾಗದಲ್ಲಿ ಗುಡಾರ ಹಾಕಬೇಕಾಗಿತ್ತು. ಅದರಿಂದ ಆ ಗುಡಾರ ಹೇಗಿರಬೇಕು ಅಂತ ಹೇಳಿ ಪ್ಲಾನ್ ಕೊಟ್ಬಿಟ್ಟು, ದೇವರು ಕೊಟ್ಟ ಮೇರೆಗೆ ಮೋಶೆ ಅದನ್ನು ಏರ್ಪಾಡು ಮಾಡ್ತಾನೆ. ಈಗ ವಿಮೋಚನಾ ಕಾಂಡ 40ನೇ ಅಧ್ಯಾಯ 33-34 ಈ ರೀತಿಯಾಗಿ ಹೇಳ್ತದೆ ನೋಡಿ. ಗುಡಾರಕ್ಕೂ ಯಜ್ಞವೇದಿಗೂ ಸುತ್ತಲೂ ಅಂಗಳದ ಆವರಣವನ್ನು ಎತ್ತಿ ನಿಲ್ಲಿಸಿ ಅಂಗಳದ ಬಾಗಿಲಿಗೆ ಪರದೆಯನ್ನು ಹಾಕಿದನು. ಹೀಗೆ ಮೋಶೆ ಆ ಕೆಲಸವನ್ನೆಲ್ಲ ಮುಗಿಸಿದನು. ದೇವರು ಕೊಟ್ಟ ಕೆಲಸವನ್ನೆಲ್ಲ ಮುಗಿಸಿದನು. ಆಗ ಮೇಘವು ದೇವದರ್ಶನದ ಗುಡಾರವನ್ನು ಮುಚ್ಚಿತು. ಹಲ್ಲೆಲೂಯಾ. ಗಾಡ್ಸ್ ಪ್ರೆಸೆನ್ಸ್ ಹಾಗೆ ಇಳಿದು ಬಂತು, ದೇವರ ಸಾನ್ನಿಧ್ಯ ಇಳಿದು ಬಂತು. ಹಲ್ಲೆಲೂಯಾ. ಯಾಕಂದ್ರೆ ದೇವರು ತನ್ನ ಜನರ ಮಧ್ಯದಲ್ಲಿ ವಾಸ ಮಾಡುವುದಕ್ಕೆ ಬಯಸಿದನು. ಇವತ್ತು ಕೂಡ ನಮ್ಮ ಜೊತೆ ವಾಸ ಮಾಡಲಿಕ್ಕೆ, ನಮ್ಮೊಂದಿಗಿರಲಿಕ್ಕೆ ದೇವರು ಆಸೆ ಪಡ್ತಾರೆ. ನಾವು ಹೇಳ್ತೀವಿ, ನಿನ್ನೊಂದಿಗಿರಲು ಬಯಸುವೆನು, ನಿನ್ನ ಸಮ್ಮುಖ ನನಗೆ ಸಾಕೈ. ದೇವ್ರೇನು ಹೇಳ್ತಾರೆ ಗೊತ್ತಾ? ನಿನ್ನೊಂದಿಗಿರಲು ಬಯಸುವೆನು, ನೀನೇ ನನಗೆ ಸಾಕು ಮಗು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಆಸೆ ನಿಮ್ಮ ಜೊತೆಲಿರಬೇಕು, ನನ್ನ ಜೊತೆಲಿರಬೇಕು. ನಾನು ಈ ಥರ ದೇವ್ರನ್ನ ನಾನು ಎಲ್ಲೂ ನೋಡಿಲ್ಲ ರೀ, ಎಲ್ಲೂ ನೋಡಿಲ್ಲ. ಹಲ್ಲೆಲೂಯಾ. ಮೈನರ್ ಹಲ್ಲೆಲೂಯಾ. ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ಇಟ್ಸ್ ಗಾಡ್ಸ್ ಡಿಸೈರ್ ನಮ್ಮ ಮಧ್ಯದಲ್ಲಿ ಇರಬೇಕು ಅಂತ ಹೇಳಿ ಎಲ್ಲ ಕೊಡ್ತಾರೆ. ದೇವರಿಗೆ ಹೆಂಗಿಷ್ಟ, ಗುಡಾರ ಹೆಂಗಿರಬೇಕು ದೇವ್ರು ಪ್ಲಾನ್ ಕೊಡ್ತಾರೆ. ಹಲ್ಲೆಲೂಯಾ. ಮಧ್ಯದಲ್ಲಿ ದೇವದರ್ಶನ ಗುಡಾರ, 12 ಗೋತ್ರಗಳು, 4 4 ದಿಕ್ಕಿನಲ್ಲಿದ್ದಾರೆ ನೋಡ್ರಿ. ಮಧ್ಯದಲ್ಲಿ ಅವ್ರ ನಡುವೆ ಇರಬೇಕು ಅಂತ ದೇವರಿಗೆ ಆಸೆ. ಇವತ್ತು ನಮ್ಮ ಮಧ್ಯದಲ್ಲಿ ದೇವರು ಇರಲಿಕ್ಕೆ ಆಸೆ ಪಟ್ಟು ನಮ್ಗೆ ವಾಗ್ದಾನ ಮಾಡಿದ್ರು. ಎಷ್ಟು ಜನ ಅನುಭವಿಸಿದ್ರಿ? ಕರ್ತನನ್ನು ಅನುಭವಿಸಿದ್ರಿ ನಿಮ್ಮ ಮಧ್ಯದಲ್ಲಿ. ನಿಮ್ಮೊಂದಿಗೆ ನೀವು ಪ್ರಯಾಣ ಮಾಡುವಾಗ, ನೀವು ಕೆಲಸ ಮಾಡುವಾಗ ಎಷ್ಟು ಜನ ಅನುಭವಿಸ್ತೀರಿ? ನೀವು ಭಾಗ್ಯವಂತರು.
ಈ ವಾಗ್ದಾನ ಈ ವರ್ಷಕ್ಕೆ ಕ್ಲೋಸ್ ಇಲ್ಲ. ದೇವರ ವಾಗ್ದಾನಗಳು ನಮ್ಮ ಜೀವಮಾನ ಪರ್ಯಂತರಕ್ಕೆ. ಹಲ್ಲೆಲೂಯ. ಕ್ಲೋಸ್ ಮಾಡಿ ಇಟ್ಬಿಡ್ಬೇಡ್ರಿ. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ತಲೆಮಾರಿಗೆ ದೇವರು ವಾಗ್ದಾನ ಕೊಟ್ಟಿರುವುದು, ನಮ್ಮ ಜೊತೆ ಇರುವುದಾಗಿ ವಾಗ್ದಾನ ಮಾಡಿದ್ದಾನೆ. ಹಲ್ಲೆಲೂಯ. ನಮ್ಮ ಮಧ್ಯದಲ್ಲಿ ನೀವು ಅನುಭವಿಸ್ಬೋದು, ಆತನ ನಿಮ್ಮ ಜೊತೆಯಲ್ಲಿ ಇರುವುದನ್ನು ಅನುಭವಿಸ್ಬೋದು. ಇಸ್ರಾಯೇಲರ ಜೊತೆಯಲ್ಲಿ ಆ ದೇವದರ್ಶನ ಗುಡಾರದಲ್ಲಿ ಮಹಿಮೆ ಇಳಿದು ಬಂತು. ದೇವರು ಅವರ ಮಧ್ಯದಲ್ಲಿ ಇಳಿದು ಬಂದನು. ಅಷ್ಟು ಮಾತ್ರ ಅಲ್ಲ, ಥ್ಯಾಂಕ್ ಯು. ವಾಕ್ಯ ಏನು ಹೇಳ್ತದೆ? ವಿಮೋಚನಾ ಕಾಂಡ 40ನೇ ಅಧ್ಯಾಯ 40-38. ಇಸ್ರಾಯೇಲ್ಯರ ಎಲ್ಲಾ ಪ್ರಯಾಣಗಳಲ್ಲಿಯೂ ಅವರ ಕಣ್ಣ ಮುಂದೆ ಹಗಲು ಹೊತ್ತಿನಲ್ಲಿ ಯೆಹೋವನ ಮೇಘವು ಗುಡಾರದ ಮೇಲೆ ಇತ್ತು. ಹಗಲು ಹೊತ್ತಿನಲ್ಲೂ ಪ್ರೆಸೆನ್ಸು. ಆಮೇಲೆ ರಾತ್ರಿ ವೇಳೆಯಲ್ಲಿ ಆ ಮೇಘದೊಳಗೆ ಅಗ್ನಿಯು ಪ್ರಕಾಶಿಸುತ್ತಿತ್ತು. ಅಗ್ನಿಮಯವಾಗಿ ಹಗಲಿನಲ್ಲಿ ಮೇಘ ಸ್ತಂಭವಾಗಿಯೂ ರಾತ್ರಿಯಲ್ಲಿ ಅಗ್ನಿ ಸ್ತಂಭವಾಗಿಯೂ ಅವರ ನಡುವೆ ದೇವರ ಪ್ರೆಸೆನ್ಸ್. ಪ್ರಿಯರೇ, ಇದು ಏನೋ ಓದ್ಕೊಂಡು ಹೋಗುವ ಹಾಗೆ ನೆನೆಸ್ಬಿಡ್ಬೇಡ್ರಿ. ಇದು ನಮ್ಮ ಜೀವಿತದಲ್ಲಿ ಆಗುವ ರಿಯಲ್ ಅನುಭವ. ನಮ್ಮ ಜೊತೆ ನಾವು ಎಲ್ಲಿ ಹೋದ್ರು ನಮ್ಮ ಜೊತೆಯಲ್ಲೇ. ನೀವು ಮನೇಲಿರುವಾಗ, ಆಫೀಸ್ಗೆ ಹೋಗುವಾಗ, ಹಗಲೊತ್ತಾಗಲಿ ರಾತ್ರಿ ಹೊತ್ತಾಗಲಿ ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆಯಲ್ಲಿ ಕಳೆದ ವರ್ಷದಲ್ಲಿ ಕರ್ತನು ಇದ್ದು ನಡೆಸ್ತಾ ಬಂದಿದ್ದಾನೆ. ನಾನು ಅದನ್ನು ಫೀಲ್ ಮಾಡಿದ್ದೀನಿ, ಅನುಭವಿಸಿದ್ದೀನಿ. ನನ್ನ ಪ್ರಯಾಣಗಳಲ್ಲಿ ಕರ್ತನ ನನ್ನ ಜೊತೆಯಲ್ಲಿದ್ದನು. ಕೆಲವು ಸಮಯಗಳಲ್ಲಿ ನಾವು ಎಲ್ಲೆಲ್ಲೋ ಸುತ್ಕೊಂಡು ಬಂದ್ಬಿಡ್ತೀವಿ, ಆದರೆ ಕರ್ತನ ಮಾತ್ರ ಅಲ್ಲೇ ಇದ್ದಾನೆ. ಹಲ್ಲೆಲೂಯ. ಕೆಲವು ಸಮಯಗಳಲ್ಲಿ ಮಾತಾಡ್ತಾ ಇರ್ತೀರಿ, ಅವರು ಹೋಗ್ಬಿಡ್ತಾರೆ. ನೀವು ಮಾತಾಡ್ತಾ ಇರ್ತೀರಿ, ಅವ್ರು ಹೋಗ್ಬಿಡ್ತಾರೆ. ಆದರೆ ಈ ಕರ್ತನು ಆಗಲ್ಲ. ನೀವೇ ಒಂದು ವೇಳೆ ಮರ್ತುಬಿಟ್ರು ಸಹ ಆತನು ಇನ್ನೂ ಎಚ್ಚರವಾಗಿಯೇ ಇದ್ದಾನೆ. ಆತ ನಿದ್ರಿಸುವುದಿಲ್ಲ, ತೂಕಡಿಸುವುದಿಲ್ಲ. ಸದಾ ಕಾಲವು ನಿಮ್ಮ ಜೊತೆಯಲ್ಲಿ, ನನ್ನ ಜೊತೆಯಲ್ಲಿ ಇರುವ ಆತನು. ಹಲ್ಲೆಲೂಯ. ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಕರ್ತನು ತನ್ನ ವಾಗ್ದಾನದ ಪ್ರಕಾರವೇ ನನ್ನ ಜೊತೆಯಲ್ಲಿದ್ದನು. ಎಷ್ಟು ಜನ ಅನುಭವಿಸಿದ್ರಿ? ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಒಂದು ನಿಮಿಷ ವಂದನೆಯಪ್ಪ ಅಂತ ಹೇಳಿ, ನನ್ನ ಜೊತೆ ಇದ್ದದಕ್ಕಾಗಿ ವಂದನೆ. ನೀವಿದ್ದರಿಂದ ನನಗೇನು ಕೇಡಾಗಲಿಲ್ಲ, ನೀವಿದ್ದರಿಂದ ನನಗೆ ತೊಂದರೆ ಆಗಲಿಲ್ಲ. ನೀವು ನನ್ನ ಜೊತೆ ಇದ್ರಿ. ಥ್ಯಾಂಕ್ ಯು. ನೀವು ನನ್ನ ಜೊತೆ ಇದ್ರಿ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ನೀವು ನನ್ನ ಜೊತೆ ಇದ್ರಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ನನ್ನ ಪ್ರೀತಿಯ ಯೇಸುವೇ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ನನ್ನ ಪ್ರೀತಿಯ ಯೇಸುವೇ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ಕೈ ಬಿಡುವ ದೇವರಲ್ಲ. ಎಲ್ಲರೂ ನನ್ನನ್ನು ಈ ವರ್ಷದಲ್ಲಿ ನೋಡ್ಬಿಟ್ಟಿದ್ದೀನಿ, ನೀನು ಕೈ ಬಿಟ್ಟಿಲ್ಲ ದೇವರಲ್ಲ. ಆರಾಧನೆ ಆರಾಧನೆ ಆರಾಧನೆ
ಆರಾಧನೆ ನಿಮಗೆ, ಆರಾಧನೆ 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 ನಿಮಗೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ನನ್ನ ಪ್ರೀತಿಯ ಯೇಸುವೇ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ನನ್ನ ಪ್ರೀತಿಯ ಯೇಸು. ಈ ದೇವರಿಗೆ ನಮ್ಮ ಜೊತೆ ಇರುವುದಂದ್ರೆ ಅಷ್ಟು ಇಷ್ಟ. ಅನೇಕ ಸಂದರ್ಭಗಳಲ್ಲಿ ನಾವು ಪ್ರೀತಿಸಿದವರು ನಮ್ಮನ್ನು ಬಿಟ್ಟು ಹೋದರು, ನಾವು ಬಯಸಿದವರು ನಮಗೆ ಹತ್ರಕ್ಕೆ ಬರದೆ ಹೋಗ್ಬಿಟ್ರು. ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದೆಲ್ಲ ನಡೀಲಿಲ್ಲ. ಆದರೆ ಕರ್ತನು ಮಾತ್ರ ನಮ್ಮ ಜೊತೆಲಿದ್ದು ನಡೆಸಿದನು. ಒಂದು ವೇಳೆ ನಿಮ್ಗೇನಾದರೂ ಕರ್ತನ ಜೊತೆಗಿಲ್ಲ ಇರಲಿಲ್ಲ ಅಂತ ನಿಮ್ಗೇನಾದರೂ ಅನಿಸಿದ್ರೆ, ಕರ್ತನು ನನ್ನ ಜೊತೆ ಇಲ್ಲ ಅಂತ ಅನಿಸಿದ್ರೆ, ನೀವು ಸ್ವಿಚ್ ಆಫ್ ಮಾಡ್ಕೊಂಡಿದ್ರಿ ಅಂತ ಅರ್ಥ. ಕರ್ತನ್ ನಿಮ್ಮ ಜೊತೆಲೇ ಇದ್ದು, ನೆಟ್ವರ್ಕ್ ಇತ್ತು, ನಿಮ್ಮ ಫೋನ್ ಸ್ವಿಚ್ ಆಫ್ ಆಗಿತ್ತಷ್ಟೆ. ಕರ್ತನ್ ನಿಮ್ಮ ಜೊತೆಲಿದ್ದು ನಿಮ್ಮನ್ನು ನಡೆಸಿದನು. ಹಲ್ಲೆಲೂಯಾ. ಈ ಶದ್ರಕ್, ಮೇಷಕ್, ಅಬೇದ್ನಗೋ ನನಗೆ ಆಗಾಗ ನೆನಪಿಗೆ ಬರೋದು. ಅವರನ್ನು ಬೆಂಕಿಯ ಗುಂಡಿ ಒಳಗೆ ಹಾಕಿದ್ರು. ಮಾಮೂಲಿಯಾಗಿ ಹಾಕುವ ಬೆಂಕಿಗಿಂತ 7 ಪಟ್ಟು ಎಕ್ಸ್ಟ್ರಾ ಮಾಡಿದ್ರಂತೆ. 7 ಪಟ್ಟು ಎಕ್ಸ್ಟ್ರಾ. ಅವರ ಕೈ ಕಾಲನ್ನು ಕಟ್ಟಿ ಗುಂಡಿ ಒಳಗೆ ಎಸಿಲಿಕ್ಕೆ ಎತ್ಕೊಂಡು ಹೋದ್ರಲ್ಲ, ಅವರೇ ಕರಕಲಾಗ್ಬಿಟ್ರಂತೆ ಎತ್ಕೊಂಡು ಹೋದವ್ರೆ. ಆದರೆ ಒಳಗೆ ಇವ್ರಿಗೆ ಏನೂ ಆಗಲಿಲ್ಲ. ಬೆಂಕಿಯ ಒಳಗೆ ಇವ್ರಿಗೇನು ಆಗಲಿಲ್ಲ. ಪಕ್ಕದಲ್ಲಿರೋರು ಕೇಳಿ, ಮೂಗಲ್ಲಿ ಏನಾದರೂ ಗಾಳಿ ಬರ್ತಾ ಇದೆಯಾ? ನಿಮ್ಗೇನಾಗಿಲ್ಲ, ನೀವು ಚೆನ್ನಾಗಿದ್ದೀರಿ. ಹಲ್ಲೆಲೂಯಾ. ಇದಕ್ಕೆ ಕಾರಣ ಏನು? ಕರ್ತನ್ ನಿಮ್ಮ ಜೊತೆಲಿದ್ದು ನಡೆಸುತ್ತಾ ಬಂದಿದ್ದಾನೆ. ಕರ್ತನ್ ನಿಮ್ಮ ಜೊತೆಲಿದ್ದು ನಿಮ್ಮನ್ನು ಕಾಪಾಡ್ತಾ ಬಂದಿದ್ದಾನೆ. ಒಂದು ವೇಳೆ ಕರ್ತನ್ ನಿಮ್ಮ ಜೊತೆಲಿ ಇಲ್ಲದೆ ಇದ್ದಿದ್ರೆ, ಕರ್ತನ್ ನಿಮ್ಮ ಜೊತೆಲಿ ಇಲ್ದಿದ್ರೆ, ಸೈತಾನ್ ನಿಮ್ಮನ್ನ ಏನು ಮಾಡ್ತಿದ್ದ ಗೊತ್ತಾ? ಆತನ ದವಡೆಗೆ ನೀವು ಆಹಾರವಾಗಿ ಹೋಗ್ತಾ ಇದ್ರಿ. ಮಗು ಕೈಲಿ ಬ್ರೆಡ್ ಇದೆ, ನಾಯಿ ಅಲ್ಲಿ ನಿಂತ ಹತ್ರ ಬರಕಾಯ್ತಾ? ಯಾಕೆ? ಅಪ್ಪ ಪಕ್ಕದಲ್ಲಿದ್ದಾರೆ, ಅಪ್ಪ ಪಕ್ಕದಲ್ಲಿದ್ದಾರೆ. ಹಲ್ಲೆಲೂಯಾ. ಅಲ್ಲಿ ಜೊಲ್ಲು ಸೊರ್ಸ್ಕೊಂಡು ನಿಂತಿರ್ಬೇಕಷ್ಟೇ, ಹತ್ರ ಬರಕ್ಕಾಗಲ್ಲ. ನಿಮ್ಮನ್ನು ಹಂಗೆ ಕಚ್ಚಿ ತಿಂದು ಬಿಡೋಣ ಅಂತ ಅನಿಸ್ತಿತ್ತು ಸೈತಾನಿಗೆ. ಆದರೆ ನಿಮ್ಮ ಜೊತೆಯಲ್ಲಿ ಕರ್ತನಿದ್ದರಿಂದ ಅವನು 10 ಅಡಿ ದೂರದಲ್ಲಿ ಬಾಲ ಮುದ್ರಿ ಕೂತ್ಕೊಂಡಿದ್ದ. ಇವತ್ತು ನೀವು ಇಲ್ಲಿದ್ದೀರಿ. ಹಲ್ಲೆಲೂಯಾ. ಕರ್ತನ ನಿಮ್ಮ ಜೊತೆಲಿ ಇದ್ದನ್ರಿ, ನಾನು ಅದನ್ನ ಅನುಭವಿಸ್ತಾ ಇದ್ದೀನಿ. ಗಾಡ್ ವಾಸ್ ವಿತ್ ಮೀ. ಕರ್ತನ ನನ್ನ ಜೊತೆಲಿ ಇಲ್ಲದೆ ಇದ್ದಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು? ಕರ್ತನ ನನ್ನ ಜೊತೆಲಿದ್ದು ನನ್ನನ್ನು ಕಾಪಾಡಿದನು. ಹಲ್ಲೆಲೂಯಾ. ಇಸ್ರಾಯೇಲರಿಗೆ ಹಾಗೇನೆ ದೇವರು ಅವ್ರ ಜೊತೆಲಿದ್ದನು. ಅವರು ಅರಣ್ಯದಲ್ಲಿ ಹೋಗ್ತಾ ಇರಬೇಕಾದ್ರೆ ಅವ್ರ ಜೊತೆಲಿ ಇರಬೇಕು ಅಂತ ದೇವರ ಆಸೆ, ದೇವರ ಹೃದಯದಲ್ಲಿ ಆಸೆ. ನಾವು ಆಸೆ ಪಡೋದಕ್ಕಿಂತ ಹೆಚ್ಚಾಗಿ ಅಪ್ಪ ಆಸೆ ಪಡ್ತಾರೆ ನಮ್ಮ ಜೊತೆಗಿರಬೇಕು ಅಂತ. ಅಪ್ಪನ ಹೃದಯದಲ್ಲಿ ಪ್ರೀತಿ ಉಕ್ತಾ ಇದೆ, ನಿನ್ನ ಜೊತೆ ಇರಬೇಕು ಮಗನೇ, ನಿನ್ನ ಜೊತೆ ಇರಬೇಕು. ಅದಕ್ಕೆ ಆಸೆ ಪಟ್ಟು ಕೇಳ್ತಾ ಇದ್ದಾರೆ ಮೋಸೆಗೆ. ಆಸೆ ಪಟ್ಟು ಮೋಸೆಗೆ ಕೇಳ್ತಾ ಇದ್ದಾರೆ, ನನಗೊಂದು ಗುಡಾರ ಏರ್ಪಾಡು ಮಾಡು, ನನ್ನ ಜನರ ಮಧ್ಯದಲ್ಲಿ ನಾನು ಇರಬೇಕು, ನನ್ನ ಜನರ ಮಧ್ಯದಲ್ಲಿ ನಾನು ಇರಬೇಕು. ಮೋಸೆ ಒಂದು ಗುಡಾರ ಏರ್ಪಾಡು ಮಾಡಿದ್ಮೇಲೆ ದೇವರು ಅಲ್ಲಿ ಮಹಿಮೆಯಾಗಿ ಇಳಿದು ಬಂದನು. 4 ಗೋತ್ರ 12 ಗೋತ್ರದವರು ಸುತ್ತಲೇ ಇದ್ರು. ಮಧ್ಯದಲ್ಲಿ ದೇವ ದರ್ಶನ ಗುಡಾರ, ಎಲ್ಲರಿಗೂ ಅಕ್ಸೆಸ್, ಎಲ್ಲರಿಗೂ ಆ ಪ್ರಸನ್ನತೆಯ ಪ್ರಭಾವ. ಅಲ್ಲಿಂದ ಅವರು ಪ್ರಯಾಣ ಹೊರಟ್ರೆ ಹಗಲಿನಲ್ಲಿ ಮೇಘಸ್ತಂಭವಾಗಿ
ರಾತ್ರಿಯಲ್ಲಿ ಅಗ್ನಿ ಸ್ತಂಭವಾಗಿ ಕರ್ತನ ಅವನ ಜೊತೆಲೇ ಇದ್ದನು. ಈ ವರ್ಷ ನಾನು ಆಲೋಚನೆ ಮಾಡುವಾಗ ದೇವರು ನನ್ನ ಜೊತೆಲಿದ್ದು ನನ್ನನ್ನು ಆವರಿಸಿ ಕಾಪಾಡಿ ನಡೆಸಿದನು. ನಿಮ್ಮನ್ನು ಸಹ ನಡೆಸಿದ್ದಾನೆ. ನಾನು ನಂಬ್ತೀನಿ ನಿಮ್ಮನ್ನು ನಡೆಸಿದ್ದಾನೆ. ಒಂದು ವೇಳೆ ನಿಮಗೆ ಆ ಥರ ಗ್ರಹಿಕೆ ಬರದೇ ಇದ್ದಿರಬಹುದು. ಒಂದು ವೇಳೆ ಕೋಮದಲ್ಲಿ ಇದ್ರೇನೋ ಬೇಗ ವಾರ್ಡ್ಗೆ ಶಿಫ್ಟ್ ಆಗಿ ಅನುಭವಿಸುವ ಅನುಭವಕ್ಕೆ ಬನ್ನಿ. ಇಂಜೆಕ್ಷನ್ ಚುಚ್ಚಿದ್ರೆ ನೋವಾಗ ಗೊತ್ತಾಗಲಿ. ವಾರ್ಡ್ಗೆ ಬನ್ನಿ, ಗ್ರಹಿಕೆಗೆ ಬನ್ನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬರಮ್ಮ ಫೋನ್ ಮಾಡಿದ್ರು ಹೋದ ವಾರದಲ್ಲಿ, ಪಾಸ್ಟ್ರೇ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತಾರೆ ಪಾಸ್ಟ್ರೇ ನನ್ನ ಮಗನಿಗೆ, ಇಂಕ್ರ ಬನ್ನಿ ಪಾಸ್ಟ್ರೇ. ನಾನು ಹೇಳಿದೆ, ಅಮ್ಮ ನಾನು ತುಂಬ ದೂರದಲ್ಲಿದ್ದೀನಮ್ಮ, ನಾನು ಬರೋಕ್ಕಾಗಲ್ಲಮ್ಮ, ಆದರೆ ಏಸಪ್ಪ ಹತ್ತಿರದಲ್ಲೇ ಇದ್ದಾರಮ್ಮ, ಕಣ್ಣು ಮುಚ್ಚಿ ಒಂದು ಪ್ರಾರ್ಥನೆ ಮಾಡ ನಮ್ಮ ಮಗನಿಗಾಗಿ. ಫೋನಲ್ಲೇ ಪ್ರಾರ್ಥನೆ ಮಾಡಿದೆ. ಅಮ್ಮ ಫೋನಲ್ಲೇ ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡಿದ್ರು. ಅವ್ರಿಗೆ ಆಪರೇಷನ್ ಥಿಯೇಟ್ರಿಗೆ ತಗೊಂಡೋದ್ರು. ಮತ್ತೆ ಅಮ್ಮ ಫೋನ್ ಮಾಡಿದ್ರು, ಮಗನು ಸುರಕ್ಷಿತವಾಗಿದ್ದಾನೆ, ಆರೋಗ್ಯವಾಗಿದ್ದಾನೆ, ಚೆನ್ನಾಗಿದ್ದಾನೆ. ಹಲ್ಲೆಲೂಯಾ. ಭಾನುವಾರ ಸಾಯಂಕಾಲ ನಮ್ಮ ಸಹೋದರನ ನೋಡ್ಲಿಕ್ಕೆ ಅಂತ ಹೇಳಿ ಅದೇ ಆಸ್ಪತ್ರೆಗೆ ಹೋಗಿದ್ದೆ. ಅವ್ರಿರೋದು ಮರ್ತುಬಿಟ್ಟೆ ನಾನು. ಹಿಂದ್ಗಡೆ ಓಡಿ ಬಂದ್ಬಿಟ್ರು. ಅವ್ರು ನೋಡಿದ ತಕ್ಷಣ ನನಗೆ ಖುಷಿ ಆಯಿತು. ಅಮ್ಮ ನಿಮ್ಮ ಮಗ ಇಲ್ಲಿದ್ದಾನೆ, ಬನ್ನಿ ಫಾಸ್ಟ್ ಕರ್ಕೊಂಡು ಹೋದ್ರು. ಅಲ್ಲೋದ್ರೆ ಅವ್ರ ಮಗನು ಲವಲವಿಕೆಯಿಂದ ಇದ್ದಾನೆ. ಹಲ್ಲೆಲೂಯಾ, ಥ್ಯಾಂಕ್ ಯು. ನಮ್ಮ ದೇವರು ಹತ್ತಿರಕ್ಕೂ ದೇವರು, ದೂರಕ್ಕೂ ದೇವರು. ಹಲ್ಲೆಲೂಯಾ. ನಾನು ಹೋಗೋಕ್ಕಾಗಲಿಲ್ಲ, ಆದ್ರೆ ಏಸಪ್ಪ ಅಲ್ಲೇ ಇದ್ರು. ಪಕ್ಕದಲ್ಲಿರೋರಿಗೆ ಹೇಳಿ, ನಿಮ್ಮಪ್ಪ ದೂರದಲ್ಲಿದ್ರು, ನಿಮ್ಮಮ್ಮ ದೂರದಲ್ಲಿದ್ರು, ಅಕ್ಕ ದೂರದಲ್ಲಿದ್ರು, ಆದ್ರೆ ಅಪ್ಪ ಹತ್ತಿರದಲ್ಲಿದ್ರು. ಅದನ್ನು ಅನುಭವಿಸಿ ಬಾಳುವ ಅನುಗ್ರಹ ನಮ್ಮದು. ಹಲ್ಲೆಲೂಯಾ. ಲೋಕದವ್ರಿಗೆ ಈ ಭಾಗ್ಯ ಇಲ್ಲ ರೀ, ಲೋಕದವ್ರಿಗೆ ಭಾಗ್ಯ ಇಲ್ಲ. ಕರ್ತನನ್ನು ಅನುಭವಿಸಿ ನಮ್ಮೊಳಗೆ ಅನುಭವಿಸಿ ಬಾಳುವಂಥ ಭಾಗ್ಯ ಲೋಕದ ಜನರಿಗೆ ಇಲ್ಲ ರೀ. ಅವರು ಆಶೀರ್ವಾದಕ್ಕಾಗಿ, ಅನುಭವಕ್ಕಾಗಿ ಎಷ್ಟು ಪ್ರಯಾಸ ಪಡ್ತಾರೆ. ಕೆಲವು ಸಮಯ ನೋಡಿದ್ರೆ ತುಂಬ ದುಃಖ ಆಗ್ತದೆ, ತುಂಬ ನೋವಾಗ್ತದೆ. ಆದರೆ ನಮಗೆ ಸಮೀಪದಲ್ಲೇ ಇದ್ದಾನೆ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ, ನನ್ನ ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ಎಷ್ಟೋ ಸಂದರ್ಭಗಳಲ್ಲಿ ಬಹಳಷ್ಟು ನೋವು, ಸಂಕಟಗಳು ಉಂಟಾಯಿತು. ನನಗೆ, ನಿಮಗೂ ಕೂಡ ಆಗಿರ್ಬೋದು. ಎಷ್ಟರ ಆಯಿತು ಹೇಳಿ ನೋಡೋಣ. ನೋವಾಯ್ತಾ? ತುಂಬ ಕಷ್ಟ ಆಯ್ತಾ? ನಿಜ ರೀ. ನಿಮ್ಮದು ನನಗೆ ಗೊತ್ತಿಲ್ಲ, ಕೆಲವ್ರದ್ದು ಗೊತ್ತಾಯಿತು. ಆದರೆ ನನಗೆ ತುಂಬ ನೋವೆಲ್ಲ ಆಯಿತು, ತುಂಬ ಕಷ್ಟ ಆಯಿತು. ಆದರೆ ಕರ್ತನು ತಾಯಿಯ ಹಾಗೆ ಮಡಿಲಲ್ಲಿಟ್ಟು ಸಂತೈಸಿದನು. ಹಲ್ಲೆಲೂಯಾ. ಯೆಶಾಯ 66:13 ಈ ರೀತಿಯಾಗಿ ಹೇಳ್ತದೆ. ಯೆಶಾಯ 66:13. ಯೆಶಾಯ 66:13. ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ತಾಯಿ ತನ್ನ ಮಗನನ್ನು ಪ್ರಕಾರ ಹೆಂಗ್ ಸಂತೈಸ್ತಾರೆ? ಹೆಂಗ್ ಸಂತೈಸ್ತಾರೆ?
ಮಡಿಲಲ್ಲಿ ಹಾಕಿ ಅಲ್ಬೇಡ ಕಣ, ಕಸು ಕುಸು ಚಿನ್ನ ಬಂಗಾರಿ ಅಲ್ಲೆಲ್ಲೂಯ ಸಂತೈಸ್ತೀರ. ಎಷ್ಟು ಜನ ಅನುಭವಿಸಿದ್ದೀರಿ? ಆ ಕೂಸು ಅಂತ ಅಳ್ತಿದ್ದ ಕೂಸು ಹಿಂಗೆ ಅದು ಬೇರೆಯವ್ರು ನೋಡಿ ಎಷ್ಟು ತಬ್ಕೊಂಡ್ರು ಅಳು ನಿಲ್ಸಲ್ಲ, ಆದ್ರೆ ಅದೇನೋ ತಾಯಿಯ ಸ್ಪರ್ಶ ಕಂಡ ತಕ್ಷಣ ಹಾಗೆ ಅಳೆಲ್ಲ ನಿಂತೋಯ್ತು. ಹಲ್ಲೆಲೂಯಾ. ನಿಮ್ಗೆ ಆ ಥರ ಅನುಭವ ಆಗಿದೆಯಾ? ದೇವ್ರ ನಾಮಕ್ಕೆ ಸ್ತೋತ್ರವಾಗ್ಲಿ. ಯೆಹೋವ ದೇವನೇ ತಾಯಿಯಾದೆ, ಇಂದು ಎಂದು ನನ್ ಬಲವಾದೆ, ಹಾಲು ಕುಡಿಯುವ ಮಗುವಿನಂತೆ ಶಾಂತಿ ನಾನಿರುವೆ, ಹಾಲು ಕುಡಿಯುವ ಮಗುವಿನಂತೆ ಶಾಂತವಾಗಿ ನಾನಿರುವೆ, ಕಳವಳ ಇಲ್ಲ, ಚಿಂತೆ ನನಗೆ ಇಲ್ಲ, ಕಳವಳ ಇಲ್ಲ, ಚಿಂತೆ ನನಗೆ ಇಲ್ಲ, ಕಳವಳ ಇಲ್ಲ, ಚಿಂತೆ ನನಗೆ ಇಲ್ಲ. ಅಷ್ಟರ ಮಟ್ಟಿಗೆ ಸಂತೈಸ್ತಾನೆ. ನೋವಂದಾಗ, ದುಃಖ ಅಂದಾಗ, ಸಂಕಟ ಪಟ್ಟಾಗ ಕರ್ತನ ಸಹಾಯದ ಹಸ್ತವನ್ನ ಚಾಚಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಸ್ಥಿತಿಯಲ್ಲೂ ಎಂದೆಂದು ಅಗತ್ಯವೆಲ್ಲ ಒದಗಿಸಿದ. ಹಲ್ಲೆಲೂಯಾ. ಯಾವ ಸ್ಥಿತಿಯಲ್ಲೂ ಎಂದೆಂದು ನನ್ನ ಅಗತ್ಯವೆಲ್ಲ ಒದಗಿಸಿದೆ. ಹಲ್ಲೆಲೂಯಾ. ಸೇವೆ ಮಾಡಲು ಬೇಕಾದ ಸಮೃದ್ಧಿ ನೀಡಿ ನಡೆಸಿರುವೆ, ಸೇವೆ ಮಾಡಲು ಬೇಕಾದ ಸಮೃದ್ಧಿ ನೀಡಿ ನಡೆಸಿರುವೆ. ನೋಡಿ, ಸೇವೆಯ ಅಗತ್ಯವನ್ನ ಅದಕ್ಕೆ ನಾನು ಹೇಳಿದ್ದು, ನೀವು ಹತ್ರ ಇಲ್ವೋ ಗೊತ್ತಿಲ್ಲ, ನಾನು ಅತ್ತೆ. ನಿಮಗೆ ಕಷ್ಟ ಬಂತೋ ಇಲ್ವೋ ಗೊತ್ತಿಲ್ಲ, ನನಗೆ ಕಷ್ಟ ಬಂತು. ಪ್ರತಿ ಹಂತದಲ್ಲೂ ದೇವರು ಸಹಾಯ ಮಾಡಿದ್ದಾನೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಮದುವೆ ನಡೀತಾ ಇದೆ. ನಮ್ಮ ಮಕ್ಕಳು ಇಲ್ಲಿ ಪಕ್ಕದಲ್ಲಿ ಪೆಂಡಲ್ ಹಾಕಿ ಊಟ ಬಡಿಸ್ತಾ ಇದ್ದಾರೆ. ಮಳೆ, ಬಹಳ ಕಷ್ಟ. ಸ್ವಾಮಿ ಇಷ್ಟು ಕಷ್ಟಪಡ್ತಾ ಇದ್ದಾರಲ್ಲ. ದೇವರು ನಮ್ಮ ಕೂಗನ್ನು ಕೇಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾರೆ, ಟೈಮ್ಲಿ ಸಹಾಯವನ್ನು ಒದಗಿಸ್ತಾರೆ. ಈಗ ಮುಂದ್ಗಡೆ ಇದೆಯಲ್ಲ ಬಿಲ್ಡಿಂಗ್, ಅದ್ರ ಪಕ್ಕದಲ್ಲಿ ಇನ್ನೆರಡು ಸೈಟನ್ನು ಕೊಂಡುಕೊಳ್ಳಲಿಕ್ಕೆ ದೇವರು ಕೃಪೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಅತಿ ಬೇಗನೆ ಇಲ್ಲಿ ಮದುವೆ ಆರಾಧನೆ, ಅಲ್ಲಿ ಊಟ ತಿಂಡಿ. ಹಲ್ಲೆಲೂಯಾ. ನಮ್ಮ ಮಕ್ಕಳಿಗೆ ತೊಂದರೆನೇ ಇರಬಾರದು. ಆಗುತ್ತಾ ಆಗಲ್ವಾ? ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಪ್ರತಿ ಹಂತದಲ್ಲೂ ದೇವರ ಸಹಾಯವನ್ನು ಮಾಡಿದ್ದಾನೆ, ಹೆಜ್ಜೆ ಹೆಜ್ಜೆಗೂ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಸಹೋದರ ನತಾನಿಯಲ್ ಮತ್ತು ಸಹೋದರ ಅಮಲ್ ರಾಜ್ ಅವರು ನಮಗೆ ಬಹಳ ಮುಂಚೂಣಿಯಲ್ಲಿ ನಿಂತು ಈ ಕೆಲಸವನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಬ್ರದರ್ ಕೇಳಿದ್ರು, ಡಾಕ್ಯುಮೆಂಟ್ ಎಲ್ಲ ಕಳಿಸ್ಕೊಡಿ ಪಾಸ್ಟರ್ ಅಂತ ಹೇಳಿ ಫೋನ್ ಮಾಡಿದ್ರು. ಡಾಕ್ಯುಮೆಂಟ್ ಎಲ್ಲ ಕಳಿಸ್ಬಿಟ್ಟು ಡಬ್ಬುಲೇದು. ಅವರೆಲ್ಲ ನೆನೆಸ್ಕೊಂಡಿದ್ದಾರೆ ನನ್ನ ಹತ್ರ ಇದೆ ಅಂತ. ಇವರೆಲ್ಲ ನೆನೆಸ್ಕೊಂಡಿರೋದೆಲ್ಲ ನನ್ನ ಹತ್ರ ಇದೆ ಅಂತ. ಬೆಳಿಗ್ಗೆ ಡಾಕ್ಯುಮೆಂಟ್ ಎಲ್ಲ ಕಳಿಸ್ದೆ, ಸಾಯಂಕಾಲ ದೇವರು ಒದಗಿಸಿದರು. ಹಲ್ಲೆಲೂಯಾ. ಒಂದು ತಾಯಿ ಮಗುವನ್ನ ಹೇಗೆ ಸಂತೈಸ್ತಾರೋ ಆ ರೀತಿ ದೇವರು ಸಂತೈಸಿ, ಏನು ಬೇಕು ಕಂದ ನಿನಗೆ, ಅಯ್ಯೋ ಏನು ಬೇಕು ನಿನಗೆ,
ನಾನು ಆ ಥರ ಫೀಲ್ ಮಾಡ್ತಾ ಇದ್ದೀನಿ. 10 ಪ್ರಾರ್ಥನೆ ಮಾಡುವಾಗಲೆಲ್ಲ ದೇವರ ಸಂತೈಸುವಿಕೆ ಆ ಥರ ಉಂಟಾಗ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಕಣ್ಣೀರಿಡ್ಲಿಕ್ಕೆ, ಬೇಡ್ಕೊಳ್ಳಿಕ್ಕೆ, ಕೇಳ್ಕೊಳ್ಳಿಕ್ಕೆ ಒಂದೇ ಒಂದು ಸ್ಥಳ ಅಂದರೆ ಅದು ಕರ್ತನ ಸನ್ನಿಧಾನ. ಪ್ರತಿ ಸಾರಿಯೂ, ಇದೊಂದು ಸಾರಿ ಅಲ್ಲ, ಪ್ರತಿ ಸಾರಿಯೂ ದೇವರು ಅದೇ ರೀತಿ ಒದಗಿಸುತ್ತಾ ಬಂದಿದ್ದಾನೆ. ಹೆಜ್ಜೆ ಹೆಜ್ಜೆಗೂ, ಹಂತ ಹಂತಕ್ಕೂ, ಹೆಜ್ಜೆ ಹೆಜ್ಜೆಗೂ, ಹಂತ ಹಂತಕ್ಕೂ. ಹಲ್ಲೆಲೂಯಾ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಈ ಥರ ನಮ್ಮ ಚರ್ಚ್ದೇ ಸ್ಕ್ರೀನ್ ತರಕ್ಕೆ ಹೋಗ್ಬೇಕಾಗಿತ್ತು, ಅದರ ರಿಜಿಸ್ಟ್ರೇಷನ್ ಬಂದ್ಬಿಡ್ತಿತ್ತು, ಅದಕ್ಕೆ ಹೋಗೋಕ್ಕಾಗಲಿಲ್ಲ. ಇಲ್ಲ, ಬರ್ತದೆ ಬೇಗ. ಹಲ್ಲೆಲೂಯಾ. ಕರ್ತನು ನಮ್ಮ ವಿಷಯದಲ್ಲಿ ನಾವು ಬಯಸುವುದಕ್ಕಿಂತ ಹೆಚ್ಚಾಗಿ ಒಂದು ತಾಯಿ ತನ್ನ ಮಗುವನ್ನು ಸಂತೈಸಿ ಬಲಪಡಿಸಿ ನಿಶ್ಚಿಂತಿರುವಂತೆ ಹೇಗೆ ಮಾಡ್ತಾರೋ, ಆ ಮಗುವಿನ ನೀಡ್ಸ್ ಎಲ್ಲ ಹೇಗೆ ಪೂರೈಸ್ತಾನೋ, ಆ ಮಗುಗೆ ಹೇಗೆ ಆರೈಕೆ ಮಾಡ್ತಾರೋ, ಆ ರೀತಿ ನಮಗೆ ಆರೈಕೆ ಮಾಡಲಿಕ್ಕೆ ಕರ್ತನು ಮನಸ್ಸು ಮಾಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮನ್ನು ಕೈ ಬಿಡಲ್ಲ. ಒಂದು ತಾಯಿಯ ಹಾಗೆ ನಿಮ್ಮನ್ನು ಸಂತೈಸಿ ನಡೆಸುವಂತ ಕರ್ತನು ನಿಮ್ಮ ಮಧ್ಯದಲ್ಲಿ ಬಂದಿದ್ದಾನೆ. ಹಲ್ಲೆಲೂಯಾ. ಹೀನ ಸ್ಥಿತಿಗೆ ಬಿಡಲಾರೆ, ಶ್ರೇಷ್ಠ ಹಂತದಿ ಇರಿಸಿರುವೆ. ನಂಬಿಕೆಯಿಂದ ಹೇಳಿ, ಹೀನ ಸ್ಥಿತಿಗೆ ಬಿಡಲಾರೆ, ಶ್ರೇಷ್ಠ ಹಂತದಿ ಇರಿಸಿರುವೆ. ಸಾಲ ಇಲ್ಲದೆ ಬಾಳುವಂತೆ ಸಮೃದ್ಧಿ ನೀಡಿ ನಡೆಸುವವನೇ, ಸಾಲ ಇಲ್ಲದೆ ಬಾಳುವಂತೆ ಸಮೃದ್ಧಿ ನೀಡಿ ನಡೆಸುವವನೇ. ಕಳವಳ ಇಲ್ಲ, ಚಿಂತೆ ನನಗಿಲ್ಲ, ಕಳವಳ ಇಲ್ಲ, ಚಿಂತೆ ನನಗಿಲ್ಲ. ಹಲ್ಲೆಲೂಯಾ. ಈ ಕಂಪನಿ ಫೋನ್ ಆಗಾಗ ಬರ್ತಾ ಇರ್ತದೆ. ಈ ಕಂಪನಿ ಫೋನು, ಅದರಲ್ಲೂ ಈ ಲಿಂಕ್ ಓಪನ್ ಮಾಡಿ, ಆ ಲಿಂಕ್ ಓಪನ್ ಮಾಡಿ ಅಂದರೆ ಓಪನ್ ಮಾಡಬೇಡಿ ಅಂತ ನಮ್ಗೆ ಮೆಸೇಜ್ಗಳು ಕಳಿಸಿದಾರಲ್ಲ ಪೊಲೀಸ್ ನ್ಯೂಸ್. ದುಡ್ಡು ಕೀಳಕ್ಕೆ ಎಷ್ಟು ಪ್ರಯತ್ನ ಇದೆ ಅಷ್ಟು ಮಾಡ್ತಾ ಇದ್ದಾರೆ. ಸರ್, ನಿಮ್ಗಿರೋ ಕಾರ್ ಮೇಲೆ ಲೋನ್ ಕೊಡ್ತೀವಿ ಸರ್. ನಾನು ಮೇಡಮ್, ಅದು ಇರೋದೇ ಲೋನಲ್ಲಿ ಮೇಡಮ್. ಇಲ್ಲ ಸರ್, ಅದ್ರ ಮೇಲೆ ಲೋನ್ ಕೊಡ್ತೀವಿ ಸರ್. ನಾನು ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ವಾ ಮೇಡಮ್? ಹಿಂಗಾದ್ರೂ ತಗೊಂಡೋಗಿ ನಮ್ಮನ್ನು ಶಿಕ್ಷಿ ಪಟ್ಟಾಡಿಸ್ಬೇಕು, ಅದೇ ಅವ್ರಿಗೆ ಇಷ್ಟ. ಹೇಗಾದ್ರೂ ಅವ್ರಿಗೆ ಒಂದು ಆದಾಯ ಮಾಡಿಕೊಳ್ಬೇಕು. ನಿಮ್ಗೆ ಏನು ನಷ್ಟ ಆದ್ರೂ ಪರವಾಗಿಲ್ಲ. ಈಗ ನಮ್ಮ ರಿಜಿಸ್ಟರ್ ಆಫೀಸ್ಗೆ ಹೋದ್ರೆ ಬರೀ ಮಾರ್ಟಿಗೇಜ್ ಅಡ ಇಟ್ಬಿಟ್ಟು ಲೋನ್ ತಗೊಳ್ಳೋದು, ಜನ ಮುಗಿ ಬೀಳ್ತಾರೆ. ದುಡ್ಡು ಬಂದರೆ ಸಾಕು, ನಾಳೆ ಕಟ್ಟೋದ್ರ ಬಗ್ಗೆ ಯೋಚನೆ ಬೇಡ, ಅದು ಹಿಂಗಾದ್ರೂ ಆಗಲಿ, ನಾಲ್ಕು ನೋಡ್ಕರ, ಇವಾಗ ದುಡ್ಡು ಬಂದರೆ ಸಾಕು. ಅಂತ ಮೆಂಟಾಲಿಟಿಲಿ ಜನ ಲೋಕ ಇದ್ದಾರೆ. ಆದರೆ ನೀವು ಕರ್ತನನ್ನು ಆತ್ಕೊಳ್ಳುವುದಾದರೆ, ನಿಮಗೆ ಕಷ್ಟ ಬಂದಾಗ ಕರ್ತನನ್ನು ಆತುಕೊಳ್ಳುವುದಾದರೆ, ಕರ್ತನ ನಿಮಗೆ ಆಶೀರ್ವಾದ ಬಾಗಿಲು ತೆರೀತಾನೆ. ನಿಮ್ಮ ಮಕ್ಕಳಿಗೆ ಒಳ್ಳೆ ಒಳ್ಳೆ ಕೆಲಸಗಳನ್ನ ಕೊಡ್ತಾನೆ, ಸಮೃದ್ಧಿಯನ್ನು ಉಂಟು ಮಾಡ್ತಾನೆ, ನಿಮ್ಮ ಅಗತ್ಯ ಪೂರೈಸ್ತಾನೆ. ತಾಯಿ ತನ್ನ ಮಗುವಿನ ಪೋಷಿಸುವ, ಪಾಲಿಸುವಂತಹ, ಮಗುವಿಗೆ ಸ್ನಾನ ಮಾಡಿಸಿ, ಮಗುಗೆ ಡ್ರೆಸ್ ಹಾಕಿ ಅಂದ ಚಂದ ನೋಡುವಂತ ತಾಯಿ. ಹಲ್ಲೆಲೂಯಾ. ಆ ಮಗು ಕರ್ರಗೆ ಕಾಕಂಬಿ ತರ ಇರ್ತದೆ, ನಾನು ಚಿನ್ನ ಬಂಗಾರಿ ಅಂತಾಳೆ. ಅದು ತಾಯಿಯ ಹೃದಯ ರೀ. ಡಾರ್ಕ್ ಆಗಿರೋರು ಬೇಜಾರು ಮಾಡ್ಕೋಬೇಡ್ರಿ, ನಾನು ಉದಾಹರಣೆ ಹೇಳ್ತಾ ಇದ್ದೀನಿ ಅಷ್ಟೇ. ತಾಯಿಗೆ ಮಗುವಿನ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ ಹೇಳಿ. ನೀವಂದ್ರೆ ಅಷ್ಟು ಇಷ್ಟ ಅಪ್ಪನಿಗೆ, ನಿಜ. ಹಲ್ಲೆಲೂಯಾ. ಮಗುನ ಬಿಟ್ಬಿಟ್ಟು ಸಂಘಕ್ಕೆ
ಅಥವಾ ಬ್ಯಾಂಕಿಗೆ ಹೋದರೆ ಎಷ್ಟು ಬಡ್ಕೋತಾ ಇರ್ತಾರೆ. ತಗೊಳ್ರವ ನಾ ಹೋಯ್ತೀನಿ, ಕೂಸು ಬಿಟ್ಬಿಟ್ಟು ಬಂದಿದ್ದೀನಿ, ಇರು ಒಂಚ ಅಂತ ಹೇಳಿ ಇಳಿಸ್ತಾರೆ. ಆದರೂ ನಾವು ಹೋಯ್ತೀನಿ ಏನಕ್ಕೆ ಹೋಯ್ತೀಯ? ಕೂಸು ಬಿಟ್ಬಿಟ್ಟು ಬಂದಿದ್ದೀನಿ. ಹಲ್ಲೆಲೂಯ. ದೇವ್ರು ನಿಮ್ಮನ್ನು ಬಿಟ್ಟು ಇರೋಕ್ಕಾಗಲ್ಲ, ನಿಮ್ಮ ಜೊತೆಲೇ ಇರಬೇಕಂತ ಬಯಸ್ತಾ ಇದ್ದಾನೆ. ಹಲ್ಲೆಲೂಯ. ಅದನ್ನು ಎಂಜಾಯ್ ಮಾಡುವಂತಹ ಸೌಭಾಗ್ಯ ದೇವರ ಮಕ್ಕಳಾದ ನಮ್ಮದು. ಈ ವರ್ಷದಲ್ಲಿ ನಾನು ಎಷ್ಟೋ ಹಂತಗಳಲ್ಲಿ ದೇವರು ನನ್ನ ಸಂತೈಸಿದ್ದಾನೆ. ಬಹಳಷ್ಟು ನೋವು, ಬಹಳಷ್ಟು ಚಿಂತೆ, ಬಹಳಷ್ಟು ಕಷ್ಟಗಳು ಅಪ್ಪಳಿಸಿದವು. ಆದರೆ ಪ್ರತಿ ಸಾರಿ ಕರ್ತನು ಧೈರ್ಯಪಡಿಸಿದ್ದಾನೆ, ತಲೆ ಸವರಿದ್ದಾನೆ, ಬೆನ್ನು ತಟ್ಟಿದ್ದಾನೆ, ಧೈರ್ಯಪಡಿಸಿ ನಡೆಸಿದ್ದಾನೆ. ನನ್ನನ್ನು ನಡೆಸಿದ, ನಿಮ್ಮನ್ನು ನಡೆಸಿದ್ದಾನೆ. ಎಷ್ಟು ಜನ ಎಸ್ ಅಂತೀರಿ? ಹಲ್ಲೆಲೂಯ ಹೇಳ್ರಿ. ತಾಯಿ ಮಡಿಲಲ್ಲಿ ಮಗುವಿನಂತೆ ತೃಪ್ತಿಯಾಗಿರುವೆ, ಕಳವಳ ಇಲ್ಲ, ಚಿಂತೆ ನನಗಿಲ್ಲ. ತಾಯಿ ಮಡಿಲಲ್ಲಿ ಮಗುವಿನಂತೆ ತೃಪ್ತಿಯಾಗಿರುವೆ, ಕಳವಳ ಇಲ್ಲ, ಚಿಂತೆ ನನಗಿಲ್ಲ. ಹಲ್ಲೆಲೂಯ. ಒಂದು ಮಗುಗೆ ಏನೇ ಸಮಸ್ಯೆ ಆದರೂ ಸಹ ಸೀದಾ ಓಡ್ ಬರೋದೆಲ್ಲಿ? ಎಲ್ಲಿಗೆ? ಅಮ್ಮನ ಹತ್ರ. ಇಲ್ಲೊಂದು ಆಧರಣೆ ಇದೆ, ದೇವ ಪ್ರಸನ್ನತೆಯಲ್ಲಿ ಒಂದು ಆಧರಣೆ ಇದೆ. ನಿಮ್ಮ ದುಃಖ, ನಿಮ್ಮ ಕಷ್ಟ, ನೋವೆಲ್ಲ ಹೇಳ್ಕೊಳ್ಳಿಕ್ಕೆ ಅಪ್ಪನ ಸನ್ನಿಧಾನದಲ್ಲಿ ಅವಕಾಶ ಇದೆ ರೀ. ಎಂಜಾಯ್ ಮಾಡ್ರಿ. ಇದಕ್ಕಿಂತ ಭಾಗ್ಯ ಇನ್ನೇನು ಬೇಕ್ರಿ? ಬೇರೆ ಎಲ್ಲ ಹತ್ರ ನಿಮಗೆ ಆಧರಣೆ ಸಿಗಲ್ಲ. ಇಲ್ಲಿ ನಿಮ್ಮ ದುಃಖ ನೋವನ್ನು ನೀಗಿಸುವಂಥ ಸ್ಥಳ ಇದು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ದೇವರ ಮಕ್ಕಳಿಗೆ ಮಾತ್ರ ಈ ಭಾಗ್ಯ. ಬೇರೆಯವರಿಗೆ ಇದರ ರುಚಿ ಗೊತ್ತಿಲ್ಲ, ಇದರ ಗಂಧ ಗಾಳಿ ಗೊತ್ತಿಲ್ಲ. ಆದರಣೆಗಾಗಿ, ಸಾಂತ್ವನಕ್ಕಾಗಿ, ಪ್ರೋತ್ಸಾಹಕ್ಕಾಗಿ ಜನ ತವಕಿಸ್ತಾ ಇದ್ದಾರೆ, ಸಿಗ್ತಾ ಇಲ್ಲ. ಆದರೆ ನಮಗೆ ಈಸಿಯಾಗಿ ಸಿಕ್ಕಿದೆ. ನಿಜವಾಗಲೂ ನೀವು ಭಾಗ್ಯವಂತರು. ಈ ವಾಗ್ದಾನ ಹೊಂದಿದ ನೀವು ಭಾಗ್ಯವಂತರು. ಪಕ್ಕದಲ್ಲಿ ಹೇಳಿ, ಈ ವಾಗ್ದಾನ ಹೊಂದಿದ ನೀವು ಭಾಗ್ಯವಂತರು. ಈ ವಾಗ್ದಾನ ಹೊಂದಿದ ನೀವು ಭಾಗ್ಯವಂತರು. ಹಲ್ಲೆಲೂಯ. ಇನ್ನೊಂದು ವಚನವನ್ನು ಸಹ ಓದ್ರಿ. ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 31ನೇ ವಚನ. ಧರ್ಮೋಪದೇಶ ಕಾಂಡ 1:31. ನೀವು ಈ ಸ್ಥಳಕ್ಕೆ ಸೇರಿದ ಪರ್ಯಂತರವು ನಿಮ್ಮ ಪ್ರಯಾಣದಲ್ಲೆಲ್ಲ ಮಗನನ್ನು ತಂದೆ ಹೇಗೋ ಹಾಗೆ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಹೊತ್ತಾನಲ್ಲವೇ? ನಿಮ್ಮನ್ನು ಹೊತ್ತನಲ್ಲವೇ? ಹಲ್ಲೆಲೂಯ. ತಂದೆ ತಾಯಿ ಮಡಿಲಲ್ಲಿ ಮಲಗಿಸಿ ಎದೆಯಲ್ಲೇ ಒರಗಿಸಿ ಆಲಂಗಿಸಿದೆ ಹೆತ್ತ ತಾಯಿಯಂತೆ. ತಾಯಿ ಏನ್ ಮಾಡ್ತಾಳಂತೆ? ಮಡಿಲಲ್ಲೇ ಮಲಗಿಸಿ ಎದೆಯಲ್ಲೇ ಒರಗಿಸಿ ಆಲಂಗಿಸಿದೆ ಹೆತ್ತ ತಾಯಿಯಂತೆ. ತಾಯಿ ಕೆಲಸ ಅದು. ಆದ್ರೆ ತಂದೆದೇ ಏನ್ ಮಾಡ್ತಾರೆ ಗೊತ್ತಾ ನಿಮ್ಗೆ? ಹೆಗಲಲ್ಲಿ ಹೊತ್ಕೊಂಡು ಹೋಗ್ತಾನೆ. ಹಲ್ಲೆಲೂಯ. ಈಗಿನ ಕಾಲದಲ್ಲಿ ಆ ಭಾಗ್ಯ ಇಲ್ಲ ಮಕ್ಕಳಿಗೆ. ಈಗಿನ ಮಕ್ಕಳಿಗೆ ಈ ಭಾಗ್ಯ ಇಲ್ಲ. ಈ ತಳ್ಳಗಾಡಿ ಬಂದ್ಬಿಟ್ಟು ಗೊಬ್ಬರ ತಳ್ಕೊಂಡು ಹೋಗ್ತಾರೆ ನೋಡಿ, ಕಸದ ಬಿಟ್ಟು ಆ ರೀತಿ ಕೂರಿಸ್ಬಿಟ್ಟು ತಳ್ಕೊಂಡು ಹೋಯ್ತಾರೆ. ಆ ಆಕ್ಸಿಡೆಂಟ್ ಆಗಿದ್ರೆ ಆ ಮಗುನೇ ಮೊದಲು ಗುದ್ದಿಸ್ಬೇಕು, ಹೇಗ ಹೋಗ್ಲಿ ಇನ್ನೊಂದು ಮಗು ಬರ್ತದೆ ಅಂತ. ಆದರೆ ನಮ್ಮ ಸಂಸ್ಕೃತಿ ಹಾಗಿಲ್ಲ. ಹೇಗಿದೆ? ಹೆಗಲಿನ ಮೇಲೆ ನೋಡಿ. ನಮ್ಮ ದೇವ್ರು ನಮ್ಮನ್ನ ಹೆಂಗೆ ಹೊತ್ಕೊಂಡು ಹೋಗ್ತಾನೆ. ಎಷ್ಟು ಜನರಿಗೆ ಅಪ್ಪನ ಹೆಗಲ ಮೇಲೆ ಕೂತ ಅಭ್ಯಾಸ ಇದೆ?
ತುಂಬ ಜನ ಕೂತಿದ್ದೀರಿ, ಹೆಗಲ ಮೇಲೆ ಕೂರಿಸ್ಕೊಂಡು ಅಪ್ಪನ ಜುಟ್ಟು ಹಿಡ್ಕೊಂಡು ನಡ್ಕೊಂಡು ಹೋಯ್ತಾ ಇದ್ರೆ 2 ಕಾಲು ಡಬಾ ಡಬಾ ಅಂತ ಎದೆಗೂ ಬೆನ್ನು ಬಣಿತಾ ಜಟಕ ಗಾಡಿ ಥರ. ಅಲ್ಲಯ್ಯ, ಆ ಮಜಾ ಇನ್ನೆಲ್ಲಿ ಸಿಗುತ್ತೆ ರೀ, ಇನ್ನೆಲ್ಲಿ ಸಿಗುತ್ತೆ? ದೊಡ್ಡವರಾದ್ಮೇಲೆ ಕೂತ್ಕೊಳ್ಳೋಕ್ಕಾಗುತ್ತ? ಹಲ್ಲೆಲೂಯ. ನಮ್ಮ ದೇವರು ನಮ್ಮನ್ನು ಹೇಗೆ ಹೊತ್ಕೊಂಡು ಸಾಗಿಸ್ತಾನೆ. ಯಾವ ಮಲ್ಟಿ ಕುಷನ್ ಗಾಡಿನೂ ಆ ಥರ ಇರೋಕ್ಕಾಗಲ್ಲ ರೀ, ಆ ಸುಖ ಕೊಡೋಕ್ಕಾಗಲ್ಲ. ಥ್ಯಾಂಕ್ ಯು. ಹೆಗಲಿನ ಮೇಲೆ ಹೊರುವೆ, ಎದೆಯಲ್ಲೇ ಒರಗಿಸಿಕೊಳ್ಳುವೆ, ಸುತ್ತಲೂ ಬೇಲಿಟ್ಟು ಮಧ್ಯದಲ್ಲಿ ನಿನ್ನ ಇಟ್ಟು ಕಣ್ಣುಗುಡ್ಡೆಯಂತೆ ಕಾಯುವೆ. ಹಲ್ಲೆಲೂಯ. ದೇವ್ರು ನನಗೆ ಹೇಳಿದ್ದು ಅದನ್ನ ಸುವಾರ್ತೆ ಸಾಂಗ್ ಆಗಿ ಆ ರೀತಿ ಹಾಡಿರೋದು, ಕಾಯುವ ಅಂತ ಹೇಳಿ. ದೇವ್ರು ನನಗೆ ಹೇಳಿದ್ರೇನು ಗೊತ್ತಂದ್ರೆ, ಮಗನೇ ಎಲ್ಲಿದ್ದೀಯ ನೀನು? ನನಗೆ ಉತ್ತರನೇ ಇಲ್ಲ. ಯಾಕಂದ್ರೆ ನನಗುಂಟಾದ ಸಂಕಟದಲ್ಲಿ ಸುಮ್ಮನೆ ಅಳ್ತಾ ಇದ್ದೀನಿ. 3 ದಿನ ಅಳ್ತಾ ಇದ್ದೀನಿ. 3ನೇ ದಿನ ನಾನು ಪ್ರಾರ್ಥನೆ ಮುಗಿಸಿ ಬರಬೇಕು ಹೊರಗಡೆ, ಆದರೆ ಬರೋಕ್ಕೆ ಅವಕಾಶನೇ ಇಲ್ಲ. ನನ್ನ ಹೃದಯದಲ್ಲಿ ಸಂಕಟ ಅಳ್ತು ಹತ್ತು ಹತ್ತು ಹತ್ತು. ಯಾಕೆ ಗಂಟ್ಲಲ್ಲಿ ನೀರು ಇಳಿತಾ ಇಲ್ಲ, ಊಟನೂ ಇಳಿತಾ ಇಲ್ಲ. 3 ದಿನ ಏನೂ ತಿಂದಿಲ್ಲ, ಏನು ಗಂಟ್ಲೊಳಗೆ ಹೋಗ್ತಾ ಇಲ್ಲ, ಅಳ್ತಾ ಇದ್ದೀನಿ. ನಾನು ನಮ್ಮ ಸಭೆ ಒಬ್ಬರಿಗೆ ಮಾತ್ರ ಹೇಳಿದೆ, ಇಂಥ ಜಾಗದಲ್ಲಿ ನಾನು ಕರ್ಕೊಂಡೋಗಿ ಬಿಡಿ ಅಂತ ಹೇಳಿ ಅವ್ರ ಕೈ ಕೇಳ್ಕೊಂಡೆ. ಅವರೇ ನನ್ನನ್ನು ನಮ್ಮ ಜೀಪ್ ಇತ್ತು ನೋಡ್ರಿ, ಜೀಪಲ್ಲಿ ಕರ್ಕೊಂಡೋಗಿ ಬಿಟ್ಟರು. 3ನೇ ದಿನ ಸಾಯಂಕಾಲ 4 ಗಂಟೆಗೆ ನಾನು ಬಂದು ಕರ್ಕೊಂಡೋಗಿ ಅಣ್ಣ ಅಂತ ಹೇಳಿದ್ದೆ ಅವ್ರಿಗೆ. ಇನ್ನೇನು ಬಂದುಬಿಡ್ತಾರೆ, ಬಂದು ಕರ್ಕೊಂಡು ಹೋಗ್ಬಿಡ್ತಾರೆ. ನನಗೆ ಸ್ವಾಮಿ ನಾನು ಬಂದ ಹಾಗೇನೆ ವಾಪಸ್ ಹೋಗ್ಬೇಕಾ? ನನ್ನ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳಿ, ಇನ್ನು ಯಾರಿದ್ದಾರೆ ನನಗೆ? ದೇವ್ರು ಹೇಳಿದ್ರು, ಮಗನೇ ಎಲ್ಲಿದ್ದೀಯಾ ನೀನು ಅಂತ. ಐ ಹ್ಯಾವ್ ನೋ ಆನ್ಸರ್, ನನಗೆ ಉತ್ತರನೇ ಇಲ್ಲ. ದೇವರೇ ಹೇಳಿದ್ರು, ವಾಕ್ಯ ತೋರಿಸಿ ಹೇಳಿದ್ರು, ನನ್ನ ಹೆಗಲ ಮೇಲೆ ನೀನಿದ್ದೀಯ ಅಂತಂದ್ರು. ಯಾವನು ಮುಟ್ಟಕ್ಕಾಗಲ್ಲ. ಹೆಗಲಿನ ಮೇಲೆ ಹೊರುವೆ, ಎಲ್ಲಿದ್ಯಾ ನೀನು? ಮತ್ತೆ ಕೇಳಿದ್ರು, ಎಲ್ಲಿದ್ಯಾ ನೀನು? ದೇವರೇ ಉತ್ತರ ಹೇಳಿದ್ರು, ನನ್ನ ಎದೆಯಲ್ಲಿ ಒರಗಿಸ್ಕೊಂಡಿದ್ದೀನಿ, ನನ್ನ ಎದೆಯಲ್ಲಿ ಒರಗಿಸಿಕೊಳ್ಳುವೆ, ಸುತ್ತಲೂ ಬೇಲಿ ಇಟ್ಟು ಮಧ್ಯದಲ್ಲಿ ನಿನ್ನ ಇಟ್ಟು ಕಣ್ಣುಗುಡ್ಡೆಯಂತೆ ಕಾಯುವೆ. ಹಲ್ಲೆಲೂಯ. ದೇವರು ಆ ವಚನಗಳೆಲ್ಲ ಹಂಗೆ ಪಟ 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 ನೆನಪು ಬರ್ತದೆ. ಎಲ್ಲ ಯಾವಾಗಲೂ ಓದಿರೋ ವಚನಗಳು ಆ ಟೈಮ್ಗೆ ಹಂಗೆ ಬರ್ತದೆ. ಅದು ರಾಗವಾಗಿ ಬರ್ತದೆ. ನಾನು ಈ ರಾಗ ಹಿಂಗೆ ಆಡೋಣ, ಇಲ್ಲಿ ಸ್ವಲ್ಪ ಎಳೆಯೋಣ, ಇಲ್ಲಿ ಸ್ವಲ್ಪ ತುಂಡು ಮಾಡೋಣ, ಹಂಗೆ ಬರಲಿಲ್ಲ. ಆ ರಾಗ ಹಂಗೆ ಬಂದ್ಬಿಡ್ತು, ಪದಗಳು ಜೋಡಣೆಯಾಗಿ ಬಂದ್ಬಿಡ್ತು. ಯೋಬನ ಸುತ್ತಲೂ ಬೇಲಿ ಹಾಕಿದ್ದೀನಿ. ಹಳೆ ಒಡಂಬಡಿಕೆ ಭಕ್ತನವನು, ಹೊಸ ಒಡಂಬಡಿಕೆಯಲ್ಲಿ ಅದಕ್ಕಿಂತ ಶ್ರೇಷ್ಠವಾದ ಪ್ರೊಟೆಕ್ಷನ್ ನೀನಿದೆ, ನಿನ್ನನ್ನು ಯಾರು ಮುಟ್ಟಕ್ಕಾಗಲ್ಲ. ಹಲ್ಲೆಲೂಯ. ಕಣ್ಣು ಗುಡ್ಡೆ ಹಾಗೇನೆ ನಾನು ಕಾಯ್ತಾ ಇದ್ದೀನಿ ಅಂದ್ರು. ಕಣ್ಣು ಗುಡ್ಡೆನ ಹೆಂಗೆ ಕಾಯ್ತಾ ಇದ್ದಾರೆ? ಕಣ್ಣು ಹೇಗಿದೆ, ಎಲ್ಲಿದೆ? ಒಂದು ಸ್ಕೇಲ್ ಇಟ್ಟರು ಟಚ್ ಆಗಲ್ಲ, ಆ ಥರ ಸೇಫ್ ಆಗಿದೆ. ಇಲ್ಲೂ ಉಬ್ಬು, ಇಲ್ಲೂ ಸ್ವಲ್ಪ ಉಬ್ಬು, ಅದಕ್ಕೊಂದು ಕ್ಯಾಪು ಮುಚ್ಚಳ, ಅದರ ಮೇಲೆ ಒಂದು ಜಾಲರಿ ಫಿಲ್ಟರ್. ಎಷ್ಟು ಸೂಕ್ಷ್ಮ ಕಣ್ಣು ಅಂದರೆ, ಇಲ್ಲಿದ್ಕೊಂಡು ಹಂಗಂದ್ರೆ ಸಾಕು ಕಣ್ಣು ಪಟಕ್ ಕಾಣುತ್ತೆ. ಇಷ್ಟು ದೂರದಲ್ಲಿ ಅಂದ್ರೂ ಕಣ್ಣು ಪಟಕ್ ಕಾಣುತ್ತೆ, ಅಷ್ಟು ಸೂಕ್ಷ್ಮ. ಯಾಕಂದ್ರೆ ಕಣ್ಣು ಅಷ್ಟು ಇಂಪಾರ್ಟೆಂಟ್. ಫ್ರೆಂಡ್ಸ್ ಕೆಲವು ಸಮಯದಲ್ಲಿ ಹೊಡೆದಾಡ್ಕೊಂಡು ಜಗಳ ಮಾಡ್ತಾರೆ, ಆದ್ರೆ ಅಪ್ಪಿತಪ್ಪಿ ಕಣ್ಣಿಗೆ ತಾಕ್ಬಿಟ್ರೆ ಕೋಪನೇ ಬಂದ್ಬಿಡ್ತದೆ. ಹೋಗಲ್ಲ, ಕಣ್ಣಿಗೆ ಹೊಡೆದ್ಬಿಟ್ರೆ ಹಿಂಗ ತಮಾಷೆ ಆಡೋದು. ಬೇರೆ ಎಲ್ಲಿ ಏಟು ಬಿದ್ರೂ ಕೋಪ ಬರಲ್ಲ, ಕಣ್ಣಿಗೆ ಏಟು ಬಿದ್ದುಬಿಟ್ರೆ ಕೋಪ ಬರ್ತದೆ. ಯಾಕೆಂದ್ರೆ ಕಣ್ಣು ಜಾಗ್ರತೆಯಾಗಿ ಕಾಪಾಡಬೇಕಾಗಿರೋದು. ಹಲ್ಲೆಲೂಯ. ನೀವು ಕಣ್ಣು, ಹಲ್ಲೆಲೂಯ, ನೀವು ದೇವರ ಕಣ್ಣು. ಹಲ್ಲೆಲೂಯ. ನೀವನ್ನ ಅಷ್ಟು ಸುಭದ್ರವಾಗಿ ಕಾಪಾಡ್ತಾನೆ. ನಿಮ್ ಆಗಕ್ ಬಿಡಲ್ಲ. ನಿಮ್ಗೆ ಕೇಡಾದ್ರೆ ದೇವರು ಸಹಿಸ್ಕೊಳ್ಳಲ್ಲ, ನಿಮ್ಗೆ ನೋವಾಗಕ್ಕೆ ಬಿಡಲ್ಲ.
ಹಲ್ಲೆಲೂಯ. ಹೆಗಲಿನ ಮೇಲೆ ಹೊರುವ ಓಹೋ ಎವೆಯಲ್ಲೇ ಒರಗಿಸಿಕೊಳ್ಳುವೆ, ಸುತ್ತಲೂ ಬೇಲಿ ಇಟ್ಟು ಮಧ್ಯದಲ್ಲಿ ನನ್ನ ಇಟ್ಟು ಕಣ್ಣುಗುಡ್ಡೆಯಂತೆ ಕಾಯುವೆ. ಸುತ್ತಲೂ ಬೇಲಿ ಇಟ್ಟು ಮಧ್ಯದಲ್ಲಿ ನನ್ನ ಇಟ್ಟು ಕಣ್ಣುಗುಡ್ಡೆಯಂತೆ ಕಾಯುವೆ. ಹಲ್ಲೆಲೂಯ. ಒಬ್ಬ ತಂದೆ ತನ್ನ ಮಗುವಿನ ವಿಷಯದಲ್ಲಿ ಎಷ್ಟು ಜಾಗ್ರತೆ ವಹಿಸ್ತಾನೆ. ದಾರಿಯಲ್ಲಿ ಮುಳ್ಳು ಅಥವಾ ಕಲ್ಲು ಇದ್ರೆ ಮಗುನ ಬಿಡೋದಿಲ್ಲ, ಅಥವಾ ಬಿಸಿಲು ಸುಡ್ತಾ ಇದ್ರೆ ಬಿಡಲ್ಲ, ಎತ್ತಿ ಹೆಗಲ ಮೇಲೆ ಕೂರಿಸ್ಕೊಬಿಡ್ತಾನೆ. ತಾನು ಬೇಕಾದ್ರೆ ಆ ಕಷ್ಟ ಹಾದು ಹೋಗ್ತಾರೆ. ಇವತ್ತು ಎಷ್ಟೋ ತಂದೆ ತಾಯಿಗಳು ತಮಗೆ ತಿನ್ಲಿಕ್ಕೆ ಆಹಾರ ಇಲ್ಲ ಅಂದ್ರೂ ಸ್ಕೂಲ್ ಫೀಸ್ ಕಟ್ಟಿ ಮಕ್ಕಳನ್ನ ಓದಿಸ್ತೀರಿ. ಯಾಕಂದ್ರೆ ಆ ಮಗು ಮೇಲಿರುವಂಥ ಪ್ರೀತಿ, ನಾನು ಕಷ್ಟಪಟ್ಟದ್ದು ಸಾಕು, ನನ್ನ ಮಗನ ಚೆನ್ನಾಗಿರ್ಬೇಕು, ನನ್ನ ಮಗಳು ಚೆನ್ನಾಗಿರ್ಬೇಕೆಂಬ ಆ ಮಗನ ಮೇಲಿನ ಪ್ರೀತಿ. ದೇವ್ರಿಗೂ ಸಹ ಹಾಗೇನೆ, ನೀವು ಚೆನ್ನಾಗಿರ್ಬೇಕು, ಪಕ್ಕದಲ್ಲಿರೋರಿಗೆ ನೀವು ಚೆನ್ನಾಗಿರ್ಬೇಕು. ಅಯ್ಯೋ ನಿಮ್ಮ ಕಾಲಿಗೆ ಮುಳ್ಳು ಚುಚ್ಚಬಾರ್ದು, ಬಿಸಿ ಸುಡಬಾರ್ದು, ತಾರ್ ರೋಡ್ ಬಿಸಿ ಸುಡಬಾರ್ದು, ಕಲ್ಲು ತಗಲ್ಬಾರ್ದು. ಹಲ್ಲೆಲೂಯ. ಅದಕ್ಕೆ ಹೆಗಲ ಮೇಲೆ ಹೊತ್ತಿರೋದು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ತಂದೆಯ ಪ್ರೀತಿ ಅನ್ನೋದು ಬಹಳ ವಿಶೇಷವಾದ್ದು. ತಾಯಿ ಪ್ರೀತಿನೂ ವಿಶೇಷ, ಅದೇ ರೀತಿ ಈಕ್ವಲಿ ತಂದೆ ಪ್ರೀತಿನೂ ಕೂಡ ಅಷ್ಟೇ ಪ್ರಾಮುಖ್ಯವಾದದ್ದು. ಅದನ್ನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ತಾಯಿಯ ಸ್ಥಾನದಲ್ಲಿ ಮಾತ್ರ ಅಲ್ಲ, ತಂದೆಯ ಸ್ಥಾನದಲ್ಲೂ ಕರ್ತನು ನಿಂತಿದ್ದಾನೆ. ಒಂದು ವೇಳೆ ತಂದೆ ಇಲ್ಲ ಅಂತ ಯಾರಾದರೂ ಕೊರಗ್ತಾ ಇರ್ಬೋದು, ಚಿಂತೆ ಮಾಡಬೇಡಿ, ನಮಗೆ ಪರಲೋಕದ ತಂದೆ ಇದ್ದಾರೆ. ಹಲ್ಲೆಲೂಯ. ಇಹಲೋಕದ ತಂದೆ ಕೆಲವು ಸಮಯ ನಮಗೆ ಸಹಾಯ ಮಾಡಬೇಕು ಅಂತ ಆಸೆ ಇದ್ರೂ ಮಾಡೋಕ್ಕಾಗಲ್ಲ, ಮಾಡುವ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಆದರೆ ಈ ತಂದೆ ಯಾವಾಗಲೂ ನಮಗೆ ಸಹಾಯ ಮಾಡ್ತಾರೆ. ಈ ತಂದೆಯ ಸಹಾಯ ಮಿಸ್ ಆಗೋದೇ ಇಲ್ಲ. ಆತ ನಮಗೆ ಕೇಡಾಗದಾಗೆ, ನಮ್ಮ ಕಾಲು ಕಲ್ಲಿಗೆ ತಗಲದ ಹಾಗೆ ನಮ್ಮನ್ನು ಮೇಲೆತ್ತಿ ಹೆಗಲಲ್ಲಿ ಕೂರಿಸಿಕೊಂಡು ಸುರಕ್ಷಿತವಾಗಿ ನಡೆಸ್ತಾನೆ. ನೋಡಿ, ಈ ಲೋಕದ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ನೀವು ಫೇಸ್ ಮಾಡ್ತೀರಿ. ಆವಾಗಲೆಲ್ಲ ಕರ್ತನು ನಿಮ್ಮನ್ನು ಎತ್ತಿ ಹೆಗಲಲ್ಲಿ ಕೂರಿಸ್ಕೋತಾನೆ. ನೀವು ಚಿಂತೆ ಮಾಡಬೇಡಿ, ಪಕ್ಕದಲ್ಲಿರೋರಿಗೆ ನೀವು ಚಿಂತೆ ಮಾಡಬೇಡಿ, ನಿಮ್ಗೆ ನೋವಾಗಕ್ಕೆ ಬಿಡಲ್ಲ, ನಿಮ್ಮ ಕಾಲು ಕಲ್ಲಿಗೆ ತಗಲಕ್ಕೆ ಬಿಡಲ್ಲ, ನಿಮ್ಮ ಕಾಲಿಗೆ ಮುಳ್ಳು ಚುಚ್ಚಕ್ಕೆ ಬಿಡಲ್ಲ, ಬಿಸಿ ಮರಳು ಸುಡಕ್ಕೆ ಬಿಡಲ್ಲ, ತಾರು ಬಿಸಿ ತಾರ್ ರೋಡ್ ಸುಡಕ್ಕೆ ಬಿಡಲ್ಲ. ಹೆಗಲಲ್ಲಿ ತಗೊಳ್ತಾನೆ ನಿಮ್ಮನ್ನು. ಹಲ್ಲೆಲೂಯ. ನಾನು ಹೇಳಿದ್ದೆಲ್ಲ ಸೂಚನೆಗಳು. ಈ ಲೋಕದ ಕಷ್ಟಗಳು ಹಲವಾರು ರೀತಿಯಲ್ಲಿ ನಮಗೆ ನೋವನ್ನು ತರ್ತದೆ. ಆವಾಗೆಲ್ಲ ಕರ್ತ ನಿಮ್ಮನ್ನು ಹೆಗಲಲ್ಲಿ ಹೊತ್ಕೊಳ್ತಾನೆ, ಹೆಗಲಲ್ಲಿ ಹೊತ್ಕೊಳ್ತಾನೆ. ಒಂದು ದಿನ ಒಬ್ಬರಿಗೆ ಒಂದು ಕನಸು. ಆ ಕನಸಿನಲ್ಲಿ ಇವರು ಜೀಸಸ್ ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಹೋಗ್ತಾ ಇರಬೇಕಾದ್ರೆ ನೋಡಿದ್ರೆ ಇವ್ರ ಹೆಜ್ಜೆ ಗುರುತು ಕಾಣ್ತದೆ, ಜೀಸಸ್ ಹೆಜ್ಜೆ ಗುರುತು ಕಾಣ್ತಾ ಇದೆ. ಇನ್ನು ಸ್ವಲ್ಪ ದೂರ ಹೋದ್ಮೇಲೆ ರಸ್ತೆ ಸರಿ ಇಲ್ಲ, ಕಲ್ಲು ಮುಳ್ಳು, ಈ ರೀತಿ ಬಹಳ ಕಷ್ಟಕರವಾದ ಹಾದಿ. ಆವಾಗ ಯಾರು ಇಲ್ಲಿ ಇನ್ನೊಬ್ರು ಇಲ್ವಲ್ಲ, ನೋಡಿದ್ರೆ ಹೆಜ್ಜೆ ಗುರುತು ಸಹ ಒಂದು ಹೆಜ್ಜೆ ಗುರುತು ಮಾತ್ರ ಕಾಣ್ತಾ ಇದೆ. ಇವನ್ಗೆ ಅನಿಸ್ಬಿಡ್ತಂತೆ, ಓ ದೇವ್ರು ನನ್ನ ಕೈ ಬಿಟ್ಬಿಟ್ರು. ರೋಡ್ ಚೆನ್ನಾಗಿದ್ದಾಗ ಜೊತೆಗಿದ್ರು, ಇವಾಗ ದೇವ್ರು ನನ್ನ ಕೈ ಬಿಟ್ಬಿಟ್ರಲ್ಲ. ಏನು ಸ್ವಾಮಿ, ಕಷ್ಟ ಅಂದಾಗಲೇ ನೀವು ಕೈ ಬಿಟ್ಬಿಟ್ರಲ್ಲ. ರೋಡ್ ಚೆನ್ನಾಗಿದ್ದಾಗ ನನ್ನ ಜೊತೆಗಿದ್ರಿ, ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್ ಹೇಳ್ತಾ ಇದೆ. ಇವಾಗ ಕಷ್ಟ, ಈಗಲೇ ನನ್ನನ್ನು ಕೈ ಬಿಟ್ಬಿಟ್ರಲ್ಲ. ಆಗ ದೇವ್ರು ಹೇಳಿದ್ರಂತೆ, ಮಗನೇ, ನೀನು ನೋಡ್ತಾ ಇರುವ ಹೆಜ್ಜೆ ಗುರುತು ನಿಂದಲ್ಲ, ಅದು ನಂದು. ನೀನನ್ನು ಹೆಗಲ ಮೇಲೆ ಕೂರಿಸ್ಕೊಂಡಿದ್ದೀನಿ, ಅದಕ್ಕೆ ಒಂದೇ ಹೆಜ್ಜೆ ಗುರುತು ಕಾಣ್ತಾ ಇದೆ, ಆ ಹೆಜ್ಜೆ ಗುರುತು ನಂದು. ಹಲ್ಲೆಲೂಯ. ನಿಮಗೆ ಕಷ್ಟ ಅಂದಾಗಲೆಲ್ಲ ನಿಮ್ಮನ್ನು ಹೆಗಲಲ್ಲಿ ಕೂರಿಸ್ಕೋತಾರೆ. ನೀವು ನಡಿಬೇಕಾಗಿಲ್ಲ, ಇನ್ಮೇಲೆ ನೀವು ನಡಿಬೇಕಾಗಿಲ್ಲ, ನೀವು ಕೂತ್ಕೊಂಡು ಹೋಗ್ರಿ. ಹಲ್ಲೆಲೂಯ.
ಇನ್ಮೇಲೆ ನೀವು ಮಾಡಬೇಕಾಗಿಲ್ಲ, ನಿಮಗಾಗಿ ಕರ್ತನು ಮಾಡುವನು, ನಿಮಗಾಗಿ ಮಾಡುವನು. ನೀವು ಮಾಡಬೇಕಾಗಿಲ್ಲ, ನಿಮಗೋಸ್ಕರ ಆತನು ಮಾಡುವನು. ನೀವು ಹೆಜ್ಜೆ ಇಟ್ಟು ನಡಿಬೇಕಾಗಿಲ್ಲ, ನಿಮ್ಮನ್ನ ಹೊತ್ಕೊಂಡು ಆತನು ಹೆಜ್ಜೆ ಇಡ್ತಾನೆ. ಹಲ್ಲೆಲೂಯಾ. ಮೈನರ್. ಯುದ್ಧ ಮಾಡಿ ಜಯಿಸಿದ ನನ್ನ ಯೇಸು, ಸರ್ವವನ್ನು ಸೃಷ್ಟಿಸಿದ ನನಗಾಗಿ. ನನ್ನ ಯೇಸು ಸೃಷ್ಟಿಸಿದ ನನಗಾಗಿ, ಯುದ್ಧ ಮಾಡಿ ಜಯಿಸಿದ ನನ್ನ ಯೇಸು, ಸರ್ವವನ್ನು ಸೃಷ್ಟಿಸಿದ ನನಗಾಗಿ, ಸರ್ವವನ್ನು ಸೃಷ್ಟಿಸಿದ ನನಗಾಗಿ, ಸರ್ವವನ್ನು ಸೃಷ್ಟಿಸಿದ ನನಗಾಗಿ. ಹಲ್ಲೆಲೂಯಾ. ಒಬ್ಬ ತಂದೆ ತನ್ನ ಮಗುವಿನ ವಿಷಯದಲ್ಲಿ ಎಷ್ಟು ಕಾಳಜಿ ವಹಿಸ್ತಾನೆ, ಅಷ್ಟು ಕಾಳಜಿ ನಿಮ್ಮ ಮೇಲೆ ವಹಿಸಿದ್ದಾರೆ. ನಿಮ್ಗೆ ಕಷ್ಟ ಆಗಕ್ಕೆ ಬಿಡಲ್ಲ. ನೋಡಿ, ಈ ಸ್ಕೂಲ್ ಮುಗಿದು ರಜಾ ಮುಗಿದು ಸ್ಕೂಲ್ ಸ್ಟಾರ್ಟ್ ಆಗ್ತಂತಂದ್ರೆ ಮಕ್ಳಿಗೇನು ಚಿಂತೆ ಇಲ್ಲ, ಅವ್ರಿಗಿನ್ನೂ ಖುಷಿನೇ. ಹೊಸ ಟೆಕ್ಸ್ಟ್ ಬುಕ್ ಬರ್ತದೆ, ಹೊಸ ಪುಸ್ತಕ ಬರ್ತದೆ, ಹೊಸ ಬ್ಯಾಗ್ ಬರ್ತದೆ. ಅವ್ರಿಗೇನು ಚಿಂತೆ ಇಲ್ಲ. ಚಿಂತೆ ಯಾರಿಗೆ? 15 ದಿವಸ, 1 ತಿಂಗಳಿರುವಾಗಲೇ ಚಿಂತೆ. ಫೀಸ್ ಕಟ್ಟಬೇಕು, ಯೂನಿಫಾರ್ಮ್ ತಗೊಡ್ಬೇಕು. ಈಗೆಲ್ಲ ಮಕ್ಕಳು ಒಂದು 2-3 ತಿಂಗಳು ಹಾಕಿದ ತಕ್ಷಣ ತೆಸ್ದು ಬಿಡ್ತಾರೆ, ಹೊಸ ಬಟ್ಟೆ ಮತ್ತೆ ತಗೋಬೇಕು. ಅದು ನಮ್ಮ ಕಾಲದಲ್ಲಿ ಹಂಗಲ್ಲ, ಅದು ಅರ್ದು ಪೀಸ್ ಆಗೋವರೆಗೆ ಹಾಕಬೇಕು. ಅದು ಗೋಳಿ ಆಡಿ ಆಡಿ ಇಲ್ಲಿ ಎಲ್ಲ ತೂತೆ ಆಗ್ಬಿಟ್ಟಿರ್ತದೆ. ಅನುಭವಿಸ್ತರು ನಡುತ್ತಾರೆ. ಆದರೆ ಇವನಿಗೆ ಚಿಂತೆನೇ ಇಲ್ಲ. ಚಿಂತೆ, ಅಪ್ಪನಿಗೆ ಚಿಂತೆ ರೀ, ಯೂನಿಫಾರ್ಮ್ ತಗೋಬೇಕು ಅಂತ ಹೇಳಿ. ಈ ತೂತಾದ್ರೆ ಇವನಿಗೆ ಯೋಚನೆ ಇಲ್ಲ, ಅಪ್ಪನಿಗೆ ಚಿಂತೆ. ಸೊ ನಿಮಗಾಗಿ ಚಿಂತಿಸುವವರು ಇದ್ದಾರೆ ನಿಮ್ಮ ವಿಷಯದಲ್ಲಿ. ಪಕ್ಕದಲ್ಲಿರೋರಿಗೆ ಹೇಳಿ, ಓವರ್ ಟೆನ್ಷನ್ ಮಾಡ್ಕೋಬೇಡ್ರಿ, ಅಂತ ಕೂತ್ಕೋಬೇಡಿ, ಅಯ್ಯೋ ಅಂತ ಕೂತ್ಕೋಬೇಡಿ, ಧೈರ್ಯವಾಗಿರಿ. ನಿಮ್ಮ ನಡುವೆ ನಿವಾಸ ಮಾಡಿರೋರೊಬ್ರು ಇದ್ದಾರೆ. ಹಲ್ಲೆಲೂಯಾ. ತಾಯಿಯಂತೆ ತಂದೆಯಂತೆ ನಿಮ್ಮ ಮೇಲೆ ಅಕ್ಕರೆ ವಹಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ವಚನವನ್ನು ಓದಿ, ಯೆಶಾಯ 40ನೇ ಅಧ್ಯಾಯ 11ನೇ ವಚನ. ಯೆಶಾಯ 40:11. ಯೆಶಾಯ 40:11. ಆತನು ಕುರುಬನಂತೆ ತನ್ನ ಮಂದೆಯನ್ನು ಮೇಯಿಸುವನು, ಮರಿಗಳನ್ನು ಕೈಯಿಂದ ಕೂಡಿಸಿ ಎದೆಗೆತ್ತಿಕೊಳ್ಳುವನು, ಹಾಲು ಕುಡಿಸುವ ಕುರಿಗಳನ್ನು ಮೆಲ್ಲಗೆ ನಡೆಸುವನು ಎಂದು ಸಾರು. ಹಲ್ಲೆಲೂಯಾ. ತುಂಬ ವಿಚಾರಗಳಿವೆ. ಒಂದು ಅಂಶವನ್ನು ನೋಡ್ಕೊಳ್ಳೋಣ. ತಾಯಿಯ ಹಾಗೆ, ತಂದೆಯ ಹಾಗೆ ಮಾತ್ರ ಅಲ್ಲ, ಒಳ್ಳೆ ಕುರುಬನ ಹಾಗೆ ನಮ್ಮನ್ನು ಮೇಯಿಸುವನು. ಹಲ್ಲೆಲೂಯಾ. ಒಳ್ಳೆ ಕುರುಬನ ಏನು ಮಾಡ್ತಾನೆ ಗೊತ್ತಂದ್ರ, ಕುರಿಗೆ ಮೇವು ಎಲ್ಲಿದೆಯೋ ಆ ಕಡೆ ತಗೊಂಡು ಹೋಗ್ತಾನೆ. ಈಗ ಈ ಸೀಸನ್ನಲ್ಲಿ ನಮ್ಮ ಕಡೆ ಮಂದೆ ಕುರಿಯವರು ಬಂದಿದ್ದಾರೆ, ಪಾವಗಡ, ತುಮಕೂರು ಕಡೆಯಿಂದ. ಯಾಕೆ ಇಷ್ಟು ದೂರ ಬಂದಿದ್ದಾರೆ? ಈಗ ಆ ಕುರಿಗಳನ್ನು ಮೇಯಿಸಲಿಕ್ಕೆ ಇಲ್ಲಿ ವಾತಾವರಣ ಚೆನ್ನಾಗಿದೆ, ಮೇವು ಸಿಗ್ತದೆ, ಅದರಿಂದ ಈ ಕಡೆ ಬಂದಿದ್ದಾರೆ. ಯಾವಾಗಲೂ ಇಲ್ಲೇ ಇರ್ತಾರ, ಆಮೇಲೆ ಬೇರೆ ಕಡೆ ಹೋಗ್ತಾರೆ. ಎಲ್ಲಿಗೆ ಹೋಗ್ತಾರೆ? ಎಲ್ಲಿ ಮೇವು ಸಿಗ್ತದೋ ಅಲ್ಲಿ. ಅದೇ ರೀತಿ ಬಾತ್ಕೋಳಿಯವರು ಬರ್ತಾರೆ. ಯಾವಾಗ ಬರ್ತಾರೆ? ಗದ್ದೆ ನೀರು ತುಂಬಿದಾಗ ಬರ್ತಾರೆ. ಆಮೇಲೆ ಎಲ್ಲಿಗೆ ಹೋಗ್ತಾರೆ? ಅದಕ್ಕೆ ಮೇವು ಎಲ್ಲಿ ಸಿಗ್ತದೋ ಅಲ್ಲಿಗೆ ಹೋಗ್ತಾರೆ. ಯಾಕಂದ್ರೆ ಅದರ ಪೋಷಣೆ, ಅವರ ಅಂತರ್ಯದ ಬಯಕೆ, ಅವರ ತವಕ, ಅವ್ರು ಎಲ್ಲಿ ಮೇವಿದೆ, ಎಲ್ಲಿ ಯಾವ ಸೀಸನ್ಲಿ ಎಲ್ಲಿ ಮೇವು ಸಿಗುತ್ತೆ ಅದನ್ನು ಸರ್ವೆ ಮಾಡ್ತಾ ಇರ್ತಾರೆ, ಅದನ್ನು ಗುರುತಿಸ್ತಾ ಇರ್ತಾರೆ, ಆ ಸ್ಥಳಕ್ಕೆ ತಗೊಂಡೋಗ್ತಾರೆ. ನಮ್ಮ ಕರ್ತನು ಸಹ ಹಾಗೇನೆ, ಆತನು ಹಸಿರು ಗಾವಲಲ್ಲಿ ನಮ್ಮನ್ನು ತಂಗಿಸುತ್ತಾನೆ. ಹಲ್ಲೆಲೂಯಾ.
ತನ್ನ ಮಂದೆಯನ್ನು ಮೇಯಿಸುವವನು. ಕುರುಬನ ಮುಖ್ಯವಾದ ಕೆಲಸ ಏನು ಗೊತ್ತಂದ್ರೆ ಮೇಯಿಸುವ ಕೆಲಸ. ಎರಡನೇದಾಗಿ ಕುರಿಯನ್ನು ಕಾಯುವ ಕೆಲಸ. ಒಂದು ನಮ್ಮ ಅಗತ್ಯಗಳನ್ನು ಪೂರೈಸ್ತಾನೆ, ಎರಡನೇದಾಗಿ ಅಪಾಯದಿಂದ ತಪ್ಪಿಸ್ತಾನೆ. ಕುರುಬನ ಕೈಯಲ್ಲಿ ಎರಡಿದೆ ಆಯುಧಗಳಿದೆ, ಒಂದು ಕೋಲು, ಇನ್ನೊಂದು ದೊಣ್ಣೆ. ಕೋಲು ಏನಕ್ಕೆ? ಕುರಿಯನ್ನು ಹೊಡೆಯಕ್ಕೆ. ದೊಣ್ಣೆ ಏನಕ್ಕೆ? ತೋಳ ನಾಯಿ ನರಿ ಹೊಡೆಯಕ್ಕೆ. ಕುರಿಯನ್ನು ದೊಣ್ಣೆಯಲ್ಲಿ ಹೊಡೆಯಲ್ಲ, ಕೋಲಲ್ಲಿ ಹೊಡಿತಾರೆ. ಅದೇ ತೋಳ ಕುರಿಯನ್ನು ತಿಂದು ಹಾಕುವಂತಹ ಪ್ರಾಣಿಗಳು ಬಂದರೆ ದೊಣ್ಣೆಯಲ್ಲಿ ಹೊಡಿತಾರೆ. ಆತನ ಕೈಯಲ್ಲಿರುವ ಆಯುಧ ಸಂಪೂರ್ಣವಾಗಿ ಕುರಿಯ ಪ್ರೊಟೆಕ್ಷನ್ಗಾಗಿ. ಹಲ್ಲೆಲೂಯ. ಅದರಿಂದ ಪಕ್ಕದಲ್ಲಿರೋರಿಗೆ ನಿಮ್ಗೇನಾಗಲ್ಲ, ಸುಮ್ಮನೆ ಬಾಯಿ ಬಡ್ಕೋಬೇಡ್ರಿ. ಹಲ್ಲೆಲೂಯ. ಹಸಿರಾದ ಹುಲ್ಲಲ್ಲಿ ನನ್ನನ್ನು, ಈ ಮೇಜರ್ ಹಸಿರಾದ ಹುಲ್ಲಲ್ಲಿ ನನ್ನನ್ನು ನಡೆಸುವನು. ಹಸಿರಾದ ಹುಲ್ಲಲ್ಲಿ ನನ್ನನ್ನು ನಡೆಸುವನು. ಜೀವವುಳ್ಳ ಬುಗ್ಗಿಂದ ದಾಹವ ನೀಗುವನು. ಜೀವವುಳ್ಳ ಬುಗ್ಗಿಯಿಂದ ದಾಹವ ನೀಗುವನು. ಪ್ರಾಯಸಿಂಹವು ಹಸಿದಿದ್ದರೂ ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯಸಿಂಹವು ಹಸಿದಿದ್ದರೂ ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಹಲ್ಲೆಲೂಯ. ಈ ವರ್ಷದಲ್ಲಿ, ಕಳೆದ ವರ್ಷದಲ್ಲಿ ದೇವರು ನಿಮ್ಮ ಅಗತ್ಯನ ಪೂರೈಸ್ತಾನ. ಎಷ್ಟು ಜನ ಎಸ್ ಅಂತೀರಿ? ಹಲ್ಲೆಲೂಯ. ನಮ್ಮ ಅಗತ್ಯವನ್ನು ಪೂರೈಸುವಾತನು. ಹಲ್ಲೆಲೂಯ. ಅದೇ ರೀತಿ ನಮಗೆ ಶತ್ರುಗಳಿಂದ, ಸೈತಾನನಿಂದ ಸಮಸ್ಯೆ ಆಗದ ಹಾಗೆ ನಮ್ಮನ್ನು ಸೇಫ್ ಗಾರ್ಡ್ ಮಾಡುವಾತನು. ಯಾವ ಸೈತಾನನ ಯಾವ ತಂತ್ರವೂ ನಮ್ಮ ಮೇಲೆ ಕೇಡನ್ನು ಮಾಡದ ಹಾಗೆ ನಮ್ಮನ್ನು ಕಾಪಾಡಿದ್ದಾನೆ. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ವಚನವನ್ನು ಕೂಡ ಓದ್ರಿ. ಯೋಹಾನ 13ನೇ ಅಧ್ಯಾಯ 'Thank you, Jesus. ಯೋಹಾನ 13:12. ಆತನು ಅವರ ಕಾಲುಗಳನ್ನು ತೊಳೆದ ಮೇಲೆ ತನ್ನ ಮೇಲ್ಹೊದಿಕೆಯನ್ನು ಹಾಕಿಕೊಂಡು ತಿರುಗಿ ಕೂತುಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ನಾನು ನಿಮಗೆ ಮಾಡಿದ್ದು ಏನೆಂದು ಗೊತ್ತಾಯಿತೋ? ನೀವು ನನ್ನನ್ನು ಗುರುವೆಂದು, ನೀವು ನನ್ನನ್ನು ಗುರು ಎಂದು, ಕರ್ತನೆಂದು ಕರೆಯುತ್ತೀರಿ. ನೀವು ಕರೆಯುವುದು ಸರಿ. ನಾನು ಅಂಥವನೇ. ಹೌದು, ನಾನು ಅಂಥವನೇ. ಗುರು. ಹಲ್ಲೆಲೂಯ. ಗುರುವಿನ ಕೆಲಸ ಏನು ಹೇಳಿ? ಕಲಿಸುವುದು. ಗುರುವಿನ ಕೆಲಸ ಕಲಿಸುವುದು. ಕರ್ತನ ನಾಮಕ್ಕೆ ಸ್ತೋತ್ರ. ನಮಗೆ ಧೈರ್ಯ ಕೊಟ್ಟು ಆ ತಂದೆಯ ಹಾಗೆ ಹೊತ್ತು ಸಾಕಿಸಿ, ತಾಯಿಯ ಹಾಗೆ ಸಂತೈಸಿ, ಕುರುಬನ ಹಾಗೆ ನಮ್ಮ ಅಗತ್ಯಗಳನ್ನೆಲ್ಲ ಪೂರೈಸುವುದು ಮಾತ್ರವಲ್ಲದೆ ನಮಗೆ ದೇವರ ಯೋಜನೆಗಳನ್ನು ಕಲಿಸಿದ್ದಾನೆ. ಹಲ್ಲೆಲೂಯ. ಆತನು ಗುರು. ಯೇಸು ಜೀವಿಸಿದ ದಿನಗಳಲ್ಲೂ ಸಹ, ಎಲ್ಲೂ ಹೋದರೂ ಸಹ ಅದ್ಭುತ ಅತಿಶಯ ಮಾಡೋದು ಅದು ಇದ್ರೂ ಜನರಿಗೆ ಉಪದೇಶ ಮಾಡ್ತಾ ಇದ್ದನು. ಹಲ್ಲೆಲೂಯ. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ ಹೇಳ್ತದೆ. ಮಾರ್ಕ 1:21. ಬಳಿಕ ಅವರು ಕಪೆರ್ನೌಮೆಂಬ ಊರಿಗೆ ಸೇರಿದರು. ಕೂಡಲೇ ಸಬ್ಬತ್ ದಿನದಲ್ಲಿ ಯೇಸು ಸಭಾಮಂದಿರಕ್ಕೆ ಹೋಗಿ ಉಪದೇಶ ಮಾಡಿದನು. ಉಪದೇಶ ಮಾಡ್ತಾ ಇದ್ದ. ಹಲ್ಲೆಲೂಯ.
ನಿಮ್ಗೆ ಉಪದೇಶ ಮಾಡಿದ ಕಳೆದ ವರ್ಷದಲ್ಲಿ ದೇವ್ರು ಟೀಚ್ ಮಾಡಿದಾರಾ, ಪಾಠ ಕಲಿಸಿದಾರಾ? ನನಗಂತೂ ತುಂಬ ಕಲಿಸಿದ್ದಾರೆ. ನಾನು ಕರ್ತನಿಂದ ಬಹಳಷ್ಟು ಕಲಿತಿದ್ದೇನೆ. ನಿಮಗೇನಾದರೂ ಆ ಥರ ಅನುಭವ ಆಗಿದ್ದರೆ ನಿಜವಾಗ್ಲೂ ನೀವು ಭಾಗ್ಯವಂತರು. ಯಾಕಂದರೆ ದೇವರು ನಮ್ಮ ವಿಷಯದಲ್ಲಿ ಅಕ್ಕರೆಯುಳ್ಳ ಆತನು. ಅದರಿಂದ ನಾವು ಕಲಿಬೇಕು, ಆತನಿಂದ ತಿಳ್ಕೊಳ್ಬೇಕು, ಆತನಿಂದ ನಾವು ಇನ್ನೂ ಹೆಚ್ಚಾಗಿ ಉಪದೇಶ ಹೊಂದಬೇಕು ಅಂತ ಹೇಳಿ ಆತನು ಉಪದೇಶ ಮಾಡುವ ಆತನು. ಕಳೆದ ವರ್ಷದಲ್ಲಿ ನನಗೆ ಉಪದೇಶ ಮಾಡಿದ್ದಾನೆ. ನಾನು ನಂಬ್ತೀನಿ ನಿಮಗೂ ಉಪದೇಶ ಮಾಡಿದ್ದಾನೆ. ಹಲ್ಲೆಲೂಯಾ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯಗಳು. ಮತ್ತಾಯ 5:1-2. ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕೂತುಕೊಂಡ ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ, ಆತನು ಅವರಿಗೆ ಉಪದೇಶ ಮಾಡಿ ಇನ್ನು ಅನೇಕ ವಿಚಾರಗಳನ್ನ ಹೇಳ್ತಾ ಬಂದನು. ಯೇಸು ಸ್ವಾಮಿ ಬರೀ ಅದ್ಭುತ ಅತಿಶಯ ಮಾತ್ರ ಮಾಡಿಲ್ಲ, ಕಲಿಸುವುದು ಇದೆ. ನೀವು ಗಮನಿಸಿದ್ದೀರಾ? ತಂದೆ ತಾಯಿಗಳು ಮಕ್ಕಳಿಗೆ ಕಲಿಸ್ಕೊಡ್ತೀವಿ, ತಿನ್ನೋದು ಕಲಿಸ್ಕೊಡ್ತೀವಿ. ಮಕ್ಕಳು ಬಿಟ್ಟರೆ ಎಡಗೈಲಿ ಎತ್ತಾರೆ, ಇಲ್ಲ ಈ ಕೈಲಿ ತಗೋ. ಶೇಕ್ ಹ್ಯಾಂಡ್ ಕೊಡುವಾಗ ಹಿಂಗೆ ಕೊಡ್ತಾರೆ ಮಕ್ಕಳು. ತಂದೆ ತಾಯಿಗಳು ಏನು ಮಾಡ್ತೀರಿ? ಈ ಕೈ ಕೊಡು ಅಂತ ಹೇಳ್ತೀರಿ. ತಿನ್ನಕ್ಕೆ ಗೊತ್ತಾಗಲ್ಲ, ಮೂಗು ಬಾಯಿ ಗೊತ್ತಾಗಲ್ಲ, ಹಿಂಗೆ ತೆಗೆದು ಎಲ್ಲ ನಾವು ಕಲಿಸ್ಕೊಡ್ತೀವಿ. ಹಂಗಲ್ಲ, ಮಾಡು, ಅವಳಿಗೆ ಹಾಕು, ಕಲಿಸ್ಕೊಡ್ತೀವಿ. ಸೊ ಮಕ್ಕಳು ಕಲಿಬೇಕು ಅಂತ ನಾವು ಬಯಸ್ತೀವಿ. ದೇವರು ಸಹ ನಾವು ಕಲಿಬೇಕಂತ ಬಯಸ್ತೀವಿ. ನನಗೆಲ್ಲ ಗೊತ್ತು ಅಂತ ನೆನೆಸ್ಬೇಡ್ರಿ, ನಾವು ಇನ್ನೂ ಕಲಿಯುವವರಾಗೇ ಇದ್ದೇವೆ. ನಾವು ಎಷ್ಟೇ ದೊಡ್ಡ ಸೇವಕರಾಗಿದ್ದರೂ ಎಷ್ಟೇ ಇದ್ದರೂ ಪ್ರತಿದಿನ ನಾವು ಕರ್ತನಿಂದ ಕಲಿಯುವವರಾಗಿದ್ದೇವೆ. ಹಲ್ಲೆಲೂಯಾ. ಆತನು ಉಪದೇಶ ಮಾಡಿ ಕಲಿಸಿ ತಿಳ್ಕೊಳ್ಳುವಂತೆ ಒಂದು ಮೆಚ್ಯೂರಿಟಿಗೆ, ಬೆಳವಣಿಗೆಗೆ ನಡೆಸಿದನು. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇನ್ನೊಂದು ವಿಚಾರವನ್ನು ಸಹ ನಾವು ಧ್ಯಾನ ಮಾಡಿದೆವು. ಸಮಯ ಓಡ್ತಾ ಇದೆ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 15ನೇ ಅಧ್ಯಾಯ. ಯೋಹಾನ 15ನೇ ಅಧ್ಯಾಯ 14ನೇ ವಚನ. ಯೋಹಾನ 15:14. ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ನೀವು ನನ್ನ ಸ್ನೇಹಿತರು. ನನ್ನನ್ನು ಹೇಗೆ ದೇವರು ಟ್ರೀಟ್ ಮಾಡ್ತಾರೆ? ಆಳುಗಳಾಗಿ ಅಲ್ಲ, ಸ್ನೇಹಿತ, ಫ್ರೆಂಡ್ಲಿ ರಿಲೇಶನ್ಶಿಪ್. ಬೇರೆ ಎಲ್ಲೂ ಈ ಥರ ಇಲ್ಲ ರೀ. ನೀವು ಜಗತ್ತಿನಲ್ಲಿ ಬೇರೆ ಎಲ್ಲಿ ಬೇಕಾದ್ರೂ ಹೋಗಿ, ತನ್ನ ಸೃಷ್ಟಿಕರ್ತನಿಗೂ ನಮಗೂ ಇರುವಂಥ ಬಾಂಧವ್ಯ ಒಂದು ಫ್ರೆಂಡ್ಲಿ ರಿಲೇಶನ್ಶಿಪ್. ಹಲ್ಲೆಲೂಯಾ. 15ನೇ ವಚನವನ್ನು ಓದಿ. ಯೋಹಾನ 15:15. ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳನ್ನನ್ನುವುದಿಲ್ಲ, ನಿಮ್ಮನ್ನ ಆಳುಗಳನ್ನುವುದಿಲ್ಲ. ಯಜಮಾನನು ಮಾಡುವಂಥದ್ದು ಆಳಿಗೆ ತಿಳಿಯುವುದಿಲ್ಲ. ಯಜಮಾನ ಮಾಡುವುದು ಆಳಿಗೆ ತಿಳಿಯೋದಿಲ್ಲ. ನಿಜ ಗೊತ್ತಾಯ್ತಾ? ಯಜಮಾನ ಏನ್ ಮಾಡ್ತಾನೆ ಆದ್ರೆ ಫ್ರೆಂಡಿಗೆ ಗೊತ್ತಾಗುತ್ತೆ. ಆಮೇಲೆ ಓದಿ. ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ. ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ. ಹಲ್ಲೆಲೂಯಾ. ನಾವು ದೇವರಿಗೆ ಸ್ನೇಹಿತರಾಗಿ ಕರೆಯಲ್ಪಟ್ಟಿದ್ದೇವೆ. ಫ್ರೆಂಡ್ಶಿಪ್ಲಿ ಬೆಳೆದ್ರೆ ಕಳೆದ ವರ್ಷದಲ್ಲಿ 2024ರಲ್ಲಿ ಒಂದು ಫ್ರೆಂಡ್ಲಿ ರಿಲೇಶನ್ಶಿಪ್ನ ಎಂಜಾಯ್ ಮಾಡಿದ್ರ ದೇವರೊಂದಿಗೆ? ಅಷ್ಟಕ್ಕೆ ನಿಲ್ಲಿಸುವುದು ಬೇಡ. ಇನ್ನು ಮುಂದೆಯೂ ನಾವು ಫ್ರೆಂಡ್ಲಿ ಆಗಿರೋಣ. ಯೇಸು ಜೀವಿಸಿದ ದಿನಗಳಲ್ಲಿ ತನ್ನ ಶಿಷ್ಯರಾಗಿ ನೋಡಲಿಲ್ಲ, ಫ್ರೆಂಡ್ಸ್ ಆಗಿ ನೋಡಿದ್ರು. ಯೋಹಾನ 11ನೇ ಅಧ್ಯಾಯ 2ನೇ ವಚನ ಈ ರೀತಿಯಾಗಿ ಹೇಳ್ತದೆ. ಯೋಹಾನ 11:2. ಅದು ಮಾರ್ಥಳು ಮರಿಯಳು ಎಂಬ ಅಕ್ಕ ತಂಗಿಯರು ಇದ್ದ ಊರು. ಈ ಮರಿಯಳು ಯೇಸು ಸ್ವಾಮಿಗೆ ತೈಲವನ್ನು ಹಚ್ಚಿ ಆತನ ಪಾದಗಳನ್ನು ತನ್ನ ತಲೆ ಕೂದಲಿನಿಂದ ಒರೆಸಿದವಳು. ಈಕೆಯ ತಮ್ಮನಾದ ಲಾಜರನೇ ಅಸ್ವಸ್ಥನಾಗಿದ್ದನು. 3ನೇ ವಚನ ಕೂಡ. ಹೀಗಿರಲಾಗಿ ಅವನ ಅಕ್ಕಂದಿರು, ಸ್ವಾಮಿ ನಿನ್ನ ಪ್ರಿಯ ಮಿತ್ರನು. ಯಾರು ಲಾಜರನು ಯೇಸು ಸ್ವಾಮಿಗೆ ಹೇಗಿದ್ನಂತೆ?
ಬರೀ ಮಿತ್ರನ, ಪ್ರಿಯ ಮಿತ್ರನು. ನೀವು ಕೂಡ ಯೇಸು ಸ್ವಾಮಿಗೆ ಡಿಯರ್ ಫ್ರೆಂಡ್. ಹಲ್ಲೆಲೂಯಾ. ಡಿಯರೆಸ್ಟ್ ಫ್ರೆಂಡ್ ನೀವು ಜೀಸಸ್ಗೆ. ಎಸ್ ಆರ್ ನೋ? ಆ ಅನುಭವನ ಎಂಜಾಯ್ ಮಾಡ್ರಿ, ಆ ರೀತಿ ಪಳಗ್ರಿ, ಜೀಸಸ್ ಜೊತೆ ಫ್ರೆಂಡ್ಲಿಯಾಗಿ ಪಳಗ್ರಿ, ಅನುಭವಿಸಿ. ಸುಮ್ಮನೆ ಚರ್ಚಿಗೆ ಬಂದು ಕೂತಿದ್ದು ಹೋಗುವಂಥ ಜೀವನ ಬೇಡ. ಅದು ಆತ್ಮಿಕ ಜೀವಿತ ಅಲ್ಲ. ಜೀಸಸ್ಗೂ ನಮಗೂ ಒಂದು ಫ್ರೆಂಡ್ಲಿ ರಿಲೇಶನ್ಶಿಪ್. ಲಾಜರನಿಗೂ ಜೀಸಸ್ಗೆ ಹೇಗಿತ್ತಂತೆ? ಪ್ರಿಯ ಮಿತ್ರನಾಗಿದ್ದನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಯಾಕೋಬ 2ನೇ ಅಧ್ಯಾಯ 23ನೇ ವಚನ. ಯಾಕೋಬ 2:23. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬ ಶಾಸ್ತ್ರದ ಮಾತು ಹೀಗೆ ನೆರವೇರಿತು. ಮತ್ತು ದೇವರ ಸ್ನೇಹಿತನೆಂಬ ಹೆಸರು ಅವನಿಗೆ ಉಂಟಾಯಿತು. ದೇವರ ಸ್ನೇಹಿತನೆಂಬ ಹೆಸರು ಅವನಿಗೆ ಉಂಟಾಯಿತು. ಯೆಶಾಯ 41:8. ಪಟಪಟ್ನೆ ಓದ್ರಿ. ಯೆಶಾಯ 41:8. ನನ್ನ ಸೇವಕನಾದ ಇಸ್ರಾಯೇಲೇ, ನಾನು ಆದುಕೊಂಡ ಯಾಕೋಬೆ, ನನ್ನ ಸ್ನೇಹಿತನಾದ ಅಬ್ರಹಾಮನ ಸಂತತಿಯೇ. ನನ್ನ ಸ್ನೇಹಿತನಾದ, ದೇವರು ಹೇಳ್ಕೊಳ್ತಾ ಇರೋದು, ನನ್ನ ಸ್ನೇಹಿತನಾದ ಅಬ್ರಹಾಮನ ಸಂತತಿಯೇ. ಹಲ್ಲೆಲೂಯಾ. ಯಾರಾದರೂ ನಿಮ್ಮ ಬಾಸ್, ನಿಮ್ಮ ಕಂಪನಿ ಓನರ್, ನಿಮಗೆ ಸಂಬಳ ಕೊಡೋ ಓನರ್ ನಿಮ್ಮನ್ನು ಯಾವತ್ತಾದ್ರೂ ಫ್ರೆಂಡ್ ಅಂತ ಕರೆದಿದ್ದಾರಾ? ಕರೆಯಲ್ಲ. ಒಂದಿನ ಒಬ್ಬರ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಅವರ ಪತ್ನಿ ಒಂದು ಹೇಳ್ತಾ ಇದ್ರು, ನನ್ನ ಸರ್ವಂಟ್ ಇವತ್ತು ಬರಲಿಲ್ಲ. ನಾನು ಯೋಚನೆ ಮಾಡಿದೆ, ಅವ್ರ ಮನೇಲಿ ಅವ್ರಿಗೆ ಅಡಿಗೆ ಕಿಚನ್ಲಿ ಕೆಲಸ ಮಾಡ್ಕೊಳ್ಳೋಕ್ಕೆ ಸಹಾಯಕ್ಕೆ ಬರ್ತಾರೆ ನೋಡಿ, ಸರ್ವೆಂಟ್ ಅಂತೆ. ನನ್ನ ಸರ್ವೆಂಟ್ ಇವತ್ತು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೆಂಗೆ ಅವ್ರ ಮನಸ್ಥಿತಿ ಹೇಗಿದೆ? ಮನೆಗೆ ಕೆಲಸ ಮಾಡಿಬಿಟ್ಟು ಬಂದ ತಕ್ಷಣ ಅವರಿಗೆ ಸರ್ವೆಂಟ್ ಅಂತೆ. ಜೀಸಸ್ ನಮ್ಮನ್ನು ಸರ್ವೆಂಟ್ ಅಂತ ಕರಿತಾ ಇಲ್ಲ, ಬದಲಾಗಿ ಏನಂತ ಕರಿತಾ ಇದ್ದಾರೆ? ಸ್ನೇಹಿತನೇ ಅಂತ. ಎಲ್ಲಾದರೂ ಉಂಟಾ? ನಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ನಮ್ಮನ್ನು ಫ್ರೆಂಡ್ ಅಂತ ಕನ್ಸಿಡರ್ ಮಾಡೋದು ನಿಜವಾಗಲೂ ನಮಗೆ ಸಿಕ್ಕಿದ ಸೌಭಾಗ್ಯ. ಕರ್ತನು ಅಂತಹ ಒಂದು ಅನುಭವಕ್ಕೆ ನಮ್ಮನ್ನು ಕರೆದಿದ್ದಾನೆ. ಅದರಲ್ಲೂ ದೇವರಲ್ಲಿ ಹೃದಯ ಎಷ್ಟರ ಮಟ್ಟಿಗಿದೆ ಅಂತ ಅಂದರೆ, ಮತ್ತಾಯ 26:50 ಈ ರೀತಿಯಾಗಿ ಹೇಳ್ತದೆ. 26:50. ಮತ್ತಾಯ 26:50. ಯೇಸು ಅವನಿಗೆ, ಗೆಳೆಯನೇ, ನೀನು ಬಂದ ಕೆಲಸ ಇದೆಯೋ ಎಂದು ಹೇಳಲು. ನೋಡಿ, ಯಾರನ್ನ ನೋಡಿ ಗೆಳೆಯನೇ ಅಂತ ಇದ್ದಾರೆ? ಇಸ್ಕರಿಯೋತ್ ಯೂದ. ಯೇಸುವನ್ನ ಹಿಡ್ಕೊಟ್ಟಂತ ಇಸ್ಕರಿಯೋತ್ ಯೂದನನ್ನ ಗೆಳೆಯನೇ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿಮ್ಮನ್ನು ಹೇಳಲ್ವಾ? ಹೇಳ್ರಿ. ನಿಜವಾಗ್ಲೂ ಯೇಸು ಸ್ವಾಮಿನ ಹಿಡ್ಕೊಟ್ಟವನು ದ್ರೋಹಿ, ಅಷ್ಟು ಗೊತ್ತಿದ್ದು ಅವನನ್ನ ಗೆಳೆಯನೇ ಅಂತಂದ್ಮೇಲೆ ನೀವ್ಯಾರು? ಕ್ಲೋಸ್ ಫ್ರೆಂಡ್ ಅಂತಾನೆ. ನೀವ್ಯಾರು? ಜೀಸಸ್ಗೆ ಕ್ಲೋಸ್ ಫ್ರೆಂಡ್. ನೀವ್ಯಾರು? ಕ್ಲೋಸ್ ಫ್ರೆಂಡ್. ನೀವ್ಯಾರು? ಪಕ್ಕದಲ್ಲಿರೋ ಕೇಳಿ, ನೀವ್ಯಾರು? ಕೆಲವರು ಫೋನ್ ಮಾಡ್ತಾರೆ ನನಗೆ. ಫೋನ್ ಮಾಡಿದ ತಕ್ಷಣ, ಹಲೋ, ಯಾರ ನೀವು? ನಾನು, ಅಮ್ಮ ನೀವು ಫೋನ್ ಮಾಡಿದ್ರಿ, ಯಾರಿಗೆ ಮಾಡಿದ್ದೀರಮ್ಮ? ಫೋನ್ ಮಾಡಿದವ್ರು ಏನು ಮಾಡಬೇಕು? ಮೊದಲು ತಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ಕೋಬೇಕು. ನಾನು ಇಂಥವ್ರು, ನಮಗೆ ಇಂಥವ್ರು ಬೇಕು ಅಂತ ಹೇಳಬೇಕು. ನನಗೆ ಫೋನ್ ಮಾಡಿಬಿಟ್ಟು ಯಾರ ನೀವು ಅಂತಂದ್ರೆ, ನೋಡಿ, ಆ ದೇವರಿಗೆ ನಮಗಿರುವಂಥ ಸಂಬಂಧ ಬಹಳ ವಿಶೇಷವಾದದ್ದು. ಎಂಜಾಯ್ ಇಟ್. ಹಲ್ಲೆಲೂಯಾ. ಅನುಭವಿಸಿ ಬಾಳ್ರಿ. ನಾವು ಮತ್ತೆ ದೇವರಿಗೆ ಸ್ವಲ್ಪ ಹೊತ್ತು ಸ್ತೋತ್ರ ಹೇಳೋಣ. ಹೊಸ ವರ್ಷಕ್ಕೆ ಹತ್ರ ಬಂದ್ಬಿಟ್ಟಿದ್ದೀವಿ. ಕೆಲವೇ ನಿಮಿಷಗಳಲ್ಲಿ ಹೊಸ ವರ್ಷಕ್ಕೆ ಕಾಲಿಡ್ಲಿಕ್ಕಿದ್ದೀವಿ. ಹಲ್ಲೆಲೂಯಾ. ಒಂದು ನಿಮಿಷ ನಾವೆಲ್ಲರೂ ಕೂಡ ದೇವರಿಗೆ ಸ್ತೋತ್ರ ಸಲ್ಲಿಸುವ. ಈ ವರ್ಷದಲ್ಲಿ 2024 ಯಾವ ಕಾರಣಕ್ಕೂ ನಿಮ್ಮ ಜೀವಿತದಲ್ಲಿ ಮತ್ತೆ ಬರೋದಿಲ್ಲ. ದಯವಿಟ್ಟು ಗಮನಿಸಿ. ಈ ಸರಿ ಡಿಜಿಟಲ್ ವಾಕ್ಯವನ್ನು ಡಿಜಿಟಲ್ ಆಗಿ ನಾವು ಫಸ್ಟ್ ಹೊಂದ್ಕೊಳ್ತೀವಿ, ಆಮೇಲೆ ಮ್ಯಾನ್ಯುವಲ್ ನಮಗೆ ಸಿಗ್ತದೆ. ಈ ಪಟಾಕಿ ಎಲ್ಲ ಆಮೇಲೆ ಸಿಡಿಸ್ರಿ.
ಓಕೆ, ವಾಗ್ದಾನ ಬಂದಮೇಲೆ ಆಮೇಲೆ ದೇವರಿಗೆ ಥ್ಯಾಂಕ್ಸ್ ಹೇಳುವಾಗ, ಅದಕ್ಕೆ ಮೊದಲೇನು ಮಾಡೋಕ್ಕೆ ಹೋಗ್ಬೇಡ್ರಿ. ನಾವು ಜಸ್ಟ್ ಥ್ಯಾಂಕ್ಸ್ ಮಾತ್ರ ಹೇಳೋಣ ದೇವರಿಗೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ವಂದನೆ ಹೇಳ್ರಿ ಕರ್ತನಿಗೆ, ವಂದನೆ. ಥ್ಯಾಂಕ್ ಯು. ಏನಿಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. 2024ರಲ್ಲಿ ಎಷ್ಟೊಂದು ಅದ್ಭುತ ಮಾಡಿದಿರಿ, ಹೇಗೆಲ್ಲ ನಮ್ಮನ್ನು ನಡೆಸಿದಿರಿ. ಮಾಡಿದೆ ನನ್ನ ಬಾಳಿನ ಬಾಳ ನೀನೇ, ನನ್ನ ಬಾಳಿನ ಬಾಳ ನೀನೇ. ಏಷಡಾ ನನ್ನ ಜೊತೆ ನೀನೆ. 2024ರಲ್ಲಿ ನನ್ನ ಜೊತೆಗಾರನು, ನನ್ನ ಫ್ರೆಂಡು, ನನ್ನ ತಂದೆ, ನನ್ನ ತಾಯಿ ನೀನೇ ಅಪ್ಪ. ಒಳ್ಳೆ ಕುರುಬನ್ ನೀನೇ. ಏಷಡಾ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯೋ. ಹಾಲೆಲೂಯಾ, 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 ಹಾಲೆಲೂಯಾ. ಒರಗಿಸಿದೆ ಎದೆಯಲ್ಲೇ ಮನಭಾರವ ನೀಗಿದೆ. ಕಳೆದ ವರ್ಷ ಒರಗಿಸಿದೆ ನಿನ್ನೆದೆಯಲ್ಲೇ ಮನಭಾರವ ನೀಗಿದೆ. ಸಂತೈಸಿದೆ ತಾಯಿಯಂತೆ ನನ್ನೇಸು ನೀ ನನ್ನನು. ಸಂತೈಸಿದೆ ತಾಯಿಯಂತೆ ನನ್ನೇಸು ನೀ ನನ್ನನು. ಥ್ಯಾಂಕ್ ಯು ಜೀಸಸ್. ಹಾಗೆ ಸ್ತೋತ್ರದೊಂದಿಗೆ ನಾವಿರೋಣ. ಎಲ್ಲರ ಬಾಯಿ ಸ್ತೋತ್ರ ಮಾಡಲಿ. 2024ನೇ ವರ್ಷದಕ್ಕೆ ನಾವು ಕೃತಜ್ಞತೆ ಸಲ್ಲಿಸುವ, 2024ಕ್ಕೆ ವಿದಾಯ ಹೇಳುವಂತ ಸಮಯ ಬಂದಿದೆ. ಎಲ್ಲರೂ ಕೂಡ ಹಾಗೆ ಥ್ಯಾಂಕ್ಸ್ ಹೇಳೋಣ. ವಂದನೆ ಅಪ್ಪ, 2024 ನಮಗೆ ಕೊಟ್ಟದಕ್ಕಾಗಿ ವಂದನೆ. ತಾಯಿಯಂತೆ ಸಂತೈಸಿದಕ್ಕಾಗಿ ವಂದನೆ, ತಂದೆಯಂತೆ ಹೊತ್ತು ಸಾಗಿಸಿದಕ್ಕಾಗಿ ವಂದನೆ, ಕುರುಬನಾಗಿ ಪೋಷಿಸಿದಕ್ಕಾಗಿ, ಕಾಪಾಡಿದಕ್ಕಾಗಿ ವಂದನೆ, ಸ್ನೇಹಿತನಾಗಿ ಜೊತೆಗಿದ್ದುದಕ್ಕಾಗಿ ವಂದನೆ, ಅರಸನಾಗಿ ನಮ್ಮ ಮೇಲೆ ಆಡಳಿತ ನಡೆಸಿದಕ್ಕಾಗಿ ವಂದನೆ, ಮೊದಲಿಂಗನಾಗಿ ಕರ್ತನೆ ಮೊದಲಿಗೆ ನಮ್ಮನ್ನು ಸಿದ್ಧಪಡಿಸಿದಕ್ಕಾಗಿ ವಂದನೆ. ಥ್ಯಾಂಕ್ ಯು. ನಿಮ್ಮೆಲ್ಲ ಅನುಗ್ರಹಕ್ಕಾಗಿ ವಂದನೆ ಸ್ವಾಮಿ. ವಂದನೆ, ವಂದನೆ, ವಂದನೆ. ನಾವು ಹಾಗೆ ಈಗಾಗಲೇ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಹೊಸ ವರ್ಷದ ವಂದನೆಯನ್ನು ಸಲ್ಲಿಸಿರಿ. ವಂದನೆ ಸ್ವಾಮಿ. 2025ನೇ ವರ್ಷಕ್ಕಾಗಿ ವಂದನೆ ಸ್ವಾಮಿ. 2025ನೇ ವರ್ಷವನ್ನು ಕರ್ತನೆ ನಾವು ಸ್ತೋತ್ರದೊಂದಿಗೆ ಸ್ವಾಗತಿಸುತ್ತೇವೆ, ಕೃತಜ್ಞತಾ ಸ್ತುತಿಯೊಂದಿಗೆ ಸ್ವಾಗತಿಸುತ್ತೇವೆ. ವಂದನೆ ಸ್ವಾಮಿ. ಹೌದು, ಈ ವರ್ಷವನ್ನು ಕೊಟ್ಟದಕ್ಕಾಗಿ ವಂದನೆ. 2025ನೇ ವರ್ಷವನ್ನು ಕೊಟ್ಟದಕ್ಕಾಗಿ, ಈ ಮೊದಲನೇ ದಿವಸದ ಕರ್ತನೆ ಈ ಪ್ರಥಮ ಗಳಿಗೆಗಾಗಿ ವಂದನೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. 2025ನೇ ವರ್ಷಕ್ಕಾಗಿ ವಂದನೆ, 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 ವಂದನೆ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಗಾಡ್. ಥ್ಯಾಂಕ್ ಯು. ವಂದನೆ ಸ್ವಾಮಿ, ವಂದನೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಕೃಪೆಯಲ್ಲಿ ಐಶ್ವರ್ಯ ಭರಿತನಾದ ದೇವರೇ,
24ನೇ ವರ್ಷದಲ್ಲಿ ನಮ್ಮ ನಡುವೆ ನೀವು ಇದ್ದು, ನಮ್ಮ ನಡುವೆ ವಾಸ ಮಾಡಿ, ತಂದೆಯಾಗಿ, ತಾಯಿಯಾಗಿ, ಕುರುಬನಾಗಿ, ಸ್ನೇಹಿತನಾಗಿ, ಹಲ್ಲೆಲೂಯಾ, ಟೀಚರ್ ಆಗಿ ಕರ್ತನೆ ನಮ್ಮನ್ನ ಅದ್ಭುತವಾಗಿ ನಡೆಸಿಕೊಟ್ರಿ ಸ್ವಾಮಿ. ಈ ವರ್ಷದಲ್ಲೂ ಸಹ ಕರ್ತನೆ ನೀವೇ ನಮ್ಮನ್ನು ನಡೆಸಿ, ಈ ವರ್ಷದಲ್ಲಿ ನಮ್ಮನ್ನು ಹೇಗೆ ನೀವು ನಡೆಸ್ಕೊಳ್ತೀರೋ ಥ್ಯಾಂಕ್ ಯು. ನಿಮ್ಮ ಚಿತ್ತಕ್ಕೆ ನಾವು ಬಿಡ್ತೇವೆ ಸ್ವಾಮಿ. ಥ್ಯಾಂಕ್ ಯು ಕರ್ತನೆ, ನಿಮ್ಮ ವಾಗ್ದಾನಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಥ್ಯಾಂಕ್ ಯು. ನಿನ್ನ ವಾಗ್ದಾನ ಜೀವವುಳ್ಳ ವಾಗ್ದಾನ. ಈ ವರ್ಷದಲ್ಲಿ ನಮಗೂ ನಿಮಗೂ ಇರುವಂತಹ ಬಾಂಧವ್ಯ, ನಮ್ಮ ಜೀವಿತದಲ್ಲಿ ನೀವು ಮಾಡುವ ಕಾರ್ಯಗಳು ಕರ್ತನ ನಿಮ್ಮ ವಾಗ್ದಾನದ ಆಧಾರದ ಮೇರೆಗೆ ಕರ್ತನ ಇರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು. ನಾವೆಲ್ಲರೂ ಏಕ ಮನಸ್ಸಿನಿಂದ ತಂದೆಯಾದ ದೇವರ ಹೆಸರಿನಲ್ಲಿ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ, ಪರಿಶುದ್ಧಾತ್ಮ ದೇವರ ಹೆಸರಿನಲ್ಲಿ ಈ ವಾಗ್ದಾನವನ್ನು ನಾವು ಸ್ವೀಕಾರ ಮಾಡಿಕೊಂಡು ನಮ್ಮದಾಗಿಸಿಕೊಳ್ಳುತ್ತೇವೆ. ಆಮೇನ್, 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 ಆಮೇನ್. ನಾನು ನಿನ್ನ ಮುಂದೆ ಹೋಗಿ ದಿನ್ನೆಗಳನ್ನು ಸಮ ಮಾಡುವೆನು. ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು. ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿಪಾಸ್ತಿಯನ್ನು, ಗುಪ್ತ ಸ್ಥಳಗಳಲ್ಲಿ ಮರೆಮಾಡಿದ ನಿಧಿ ನಿಕ್ಷೇಪವನ್ನು ನಿನಗೆ ಕೊಡುವೆನು. ನಾನು ನಿನ್ನ ಮುಂದೆ ಹೋಗಿ ದಿನ್ನೆಗಳನ್ನು ಸಮ ಮಾಡುವೆನು. ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು. ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿಪಾಸ್ತಿಯನ್ನು, ಗುಪ್ತ ಸ್ಥಳಗಳಲ್ಲಿ ಮರೆಮಾಡಿದ ನಿಧಿ ನಿಕ್ಷೇಪಗಳನ್ನು ನಿನಗೆ ಕೊಡುವೆನು. ಯೆಶಾಯ 45 ವಚನ 2 ಮತ್ತು 3. ಹಲ್ಲೆಲೂಯಾ. ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಳ್ರಿ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಹಾಗೆ ಕುಳಿತ ಹಾಗೇನೆ ಪಕ್ಕದಲ್ಲಿರೋರಿಗೆ ವಿಶ್ ಮಾಡ್ರಿ, ಹ್ಯಾಪಿ ನ್ಯೂ ಇಯರ್. ಯೆಶಾಯ 45 ವಚನ 2 ಮತ್ತು 3 ತಗೊಳ್ಳೋಣ. ಯೆಶಾಯ 45 2 ಮತ್ತು 3. ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು. ನಿನ್ನ ಹೆಸರು ಹಿಡಿದು ಕರೆಯುವ ನಾನು ಯೆಹೋವನು, ಇಸ್ರಾಯೇಲರ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಪಾಸ್ತಿಯನ್ನು, ಗುಪ್ತ ಸ್ಥಳಗಳಲ್ಲಿ ಮರೆಮಾಡಿದ ನಿಧಿ ನಿಕ್ಷೇಪವನ್ನು ನಿನಗೆ ಕೊಡುವೆನು. ಆಮೆನ್, ಆಮೆನ್. ಈ ವರ್ಷ ಮಹಾ ಪ್ರಗತಿಯ ವರ್ಷ. ಹಲ್ಲೆಲೂಯಾ. ಇದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಕರ್ತನು ನಿಮ್ಮ ಮುಂದೆ ಹೋಗಿ
ನಿಮಗಿರುವಂಥ ಎಲ್ಲ ಅಂಕು ಡೊಂಕುಗಳನ್ನೆಲ್ಲ ನೆಟ್ಟಗೆ ಮಾಡಿ ದಿನ್ನೆಗಳನ್ನೆಲ್ಲ ಸಮ ಮಾಡಿ ನಿಮಗೋಸ್ಕರ ಕಾರ್ಯ ಸಾಧಿಸುವ ವರ್ಷ ಇದಾಗಿದೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾಕ್ಟಿಕಲ್ ಆಗಿ ನಮ್ಮ ಜೀವಿತದಲ್ಲಿ ದೇವರ ಮ್ಯಾನಿಫೆಸ್ಟೇಷನ್ ಅಂದರೆ ದೇವರ ಕಾರ್ಯವನ್ನು ನಾವು ರುಚಿ ನೋಡುವಂತಹ ದಿನಗಳು ನಮ್ಮ ಮುಂದೆ ಇದೆ. ನಾವು ಮುಗ್ಗರಿಸಿ ರೀಚ್ ಆಗದೇ ಇರುವಂತಹ ಸ್ಥಳವನ್ನು ಬಹಳ ಸರಳವಾಗಿ ನಾವು ಸಾಗ್ಬಿಡ್ತೇವೆ. ಹಲ್ಲೆಲೂಯಾ. ಒಂದು ಅರಣ್ಯದ ಹಾದಿ ಕಲ್ಲು ಮುಳ್ಳುಗಳ ಹಾದಿ ಆಗಿದ್ರೆ ಅದರಲ್ಲಿ ನಮ್ಮ ಪ್ರಯಾಣ ತುಂಬ ಸ್ಲೋ ಆಗುತ್ತೆ. ಅದೇ ರಸ್ತೆ ಚೆನ್ನಾಗಿದ್ರೆ ನಾವು ಈಸಿಯಾಗಿ ಹೋಗ್ತೀವಿ ಬೇಗನೆ. ಈಗ GPS ಎಲ್ರಿಗೂ ಗೊತ್ತು. ಅದು ಇಲ್ಲಿಂದ ಡಿಸ್ಟೆನ್ಸ್ ಹಾಕಿದ್ರೆ 2-3 ರೋಡ್ ತೋರಿಸುತ್ತೆ. ಒಂದು ರಸ್ತೆ ಬ್ಲೂನಲ್ಲಿ ತೋರಿಸುತ್ತೆ, ಇನ್ನೊಂದು ಸ್ವಲ್ಪ ಮಂಕಾಗಿ ತೋರಿಸುತ್ತೆ, ಇನ್ನೊಂದು ಸ್ವಲ್ಪ ರೆಡ್ ಮಿಕ್ಸ್ ಎಲ್ಲ ತೋರಿಸುತ್ತೆ. ಅದು ಒಂದೊಂದು ಅರ್ಥ ಇದೆ ಅದಕ್ಕೆ. ರೋಡ್ ನೋಡಿದ ತಕ್ಷಣ ಈ ರೋಡ್ ಸ್ವಲ್ಪ ರಿಪೇರಿ ಇದೆ ಅಂತ ಗೊತ್ತಾಗ್ಬಿಡ್ತದೆ. ಈ ರೋಡು ಸ್ವಲ್ಪ ಚಿಕ್ಕ ರೋಡ್ ಅನಿಸುತ್ತೆ. ಅದು ಆ್ಯಕ್ಚುಲಿ ಚಿಕ್ಕ ರೋಡ್ ಆದಾಗ ಏನಾಗುತ್ತೆ, ನಮಗೆ ಪ್ರಯಾಣ ಲೇಟ್ ಟೈಮ್ ತಗೊಂಡ್ಬಿಡ್ತದೆ. ಅದರಲ್ಲೇ ನಮಗೆ ಸೂಚನೆ ಕೊಟ್ಬಿಡ್ತದೆ, ಇದ್ರಲ್ಲಿ ಹೋದರೆ 3 hours ತೋರಿಸ್ತದೆ, ಅದರಲ್ಲಿ ಹೋದರೆ 3 hours 30 minutes ಅಂತ. ಇದು ಯಾಕೆ ಬೇಗ ಹೋಗ್ತದೆ ಅಂತ ಹೇಳಿದ್ರೆ 3 ಗಂಟೆಯಲ್ಲಿ ಬೇಗ ಯಾಕೆ ತಲುಪ್ತೀವಿ ಅಂದರೆ ಇದು ರಸ್ತೆ ಚೆನ್ನಾಗಿದೆ. ಸುಮ್ಮನೆ ರಸ್ತೆ ಆಯ್ತಾ? ಸುಮ್ಮನೆ ರಸ್ತೆ ಬಂದ್ಬಿಡ್ತಾ? ಹೇಗೆ ರಸ್ತೆ ಬಂತು? ರಸ್ತೆ ಮಾಡಿದ್ದಾರೆ ಅಲ್ಲಿ. ಹಲ್ಲೆಲೂಯಾ. ನಾವು ಒಂದ್ಸರಿ ಬಳ್ಳಾರಿಗೆ ಹೋದ್ವಿ, ತುಂಬ ಹಾರಿಬಲ್ ಆಗಿತ್ತು ರಸ್ತೆ. ಆಮೇಲೆ ಕೆಲವು ತಿಂಗಳುಗಳ ನಂತರ ಮತ್ತೆ ಹೋದ್ವಿ, ಸಖತ್ತಾಗಿತ್ತು. ಮೊದಲು ಹೋದಂಥ ಟೈಮ್ ಡ್ಯೂರೇಷನ್ ಬೇರೆ, ಆಮೇಲೆ ಹೋದಾಗ ತಗೊಂಡ ಟೈಮ್ ಡ್ಯೂರೇಷನ್ ಬೇರೆ. ಯಾಕೆ ಅಂತ ಹೇಳಿದ್ರೆ ರಸ್ತೆ ಸಿದ್ಧ ಆಗಿಬಿಡ್ತು. ರಸ್ತೆ ಸುಮ್ಮನೆ ಸಿದ್ಧ ಆಯ್ತಾ? ಇಲ್ಲ, ಅದರಲ್ಲಿ ಎಷ್ಟು ಶ್ರಮ ಪಟ್ಟಿದ್ದಾರೆ, ಎಷ್ಟು ಬುಲ್ಡೋಸರ್ ಕಾರ್ಯ ಮಾಡಿದೆ, JCB ಕಾರ್ಯ ಮಾಡಿದೆ, ಹಿಟಾಚಿ ಕಾರ್ಯ ಮಾಡಿದೆ, ಎಷ್ಟು ಜನರು ಬೆವರು ಸುರಿಸಿದ್ದಾರೆ, ಎಷ್ಟು ಹಣ ಖರ್ಚು ಮಾಡಲ್ಪಟ್ಟಿದೆ. ಅದೆಲ್ಲ ಆದಮೇಲೆ ಅಲ್ಲೊಂದು ರಸ್ತೆ ಆಗಿದೆ. ಅದರಿಂದ ಇವತ್ತು ಸರಾಗವಾಗಿ ಹೋಗ್ತಾ ಇದ್ವಿ. ಇವತ್ತು ಮೈಸೂರಿಗೂ ಕೊಳ್ಳೇಗಾಲಕ್ಕೂ ರಸ್ತೆ ಚೆನ್ನಾಗಿದೆ. ಓಲ್ವೋ ಬಸ್ ಬಿಟ್ಟಿದ್ದಾರಲ್ವಾ? ಬಿಟ್ಟಿದ್ದಾರಾ? ಮೈಸೂರಿಗೂ ಬೆಂಗಳೂರಿಗೂ ಕೊಳ್ಳೇಗಾಲಕ್ಕೂ ಬೆಂಗಳೂರಿಗೆ ಬಿಟ್ಟಿದ್ದಾರಾ? ಅದು ಇಲ್ವಾ? ಓಕೆ, ಬರಲಿ. ಹಲ್ಲೆಲೂಯಾ. ಒಂದು ಬಸ್ ಬಿಟ್ಟಿದ್ದಾರಾ? ಓಕೆ. ಈ ರಸ್ತೆ ಮೈಸೂರು ಟು ಕೊಳ್ಳೇಗಾಲ ರಸ್ತೆ ಈಗ ಚೆನ್ನಾಗಿದೆ. ಅಷ್ಟು ಟೈಮ್ ತಗೊಂಡ್ಬಿಡ್ತಿತ್ತು, ಅಷ್ಟು ರಿಸ್ಕ್ ಆಗಿತ್ತು. ಈಗ ರಸ್ತೆ ಚೆನ್ನಾಗಿದೆ, ಈಸಿಯಾಗಿ ನಾವು ಹೋಗ್ಬಿಡ್ತೀವಿ. ಪಕ್ಕದಲ್ಲಿರೋರಿಗೆ ಹೇಳಿ, ನಿಮ್ಮ ರಸ್ತೆ ಸರಿಯಾಗುತ್ತೆ, ನಿಮ್ಮ ಹಾದಿ ಸುಗಮ ಆಗುತ್ತೆ, ನಿಮ್ಮ ಮಾರ್ಗ ಚೆನ್ನಾಗಿರ್ತದೆ. ಹಲ್ಲೆಲೂಯಾ. ಮತ್ತೊಂದು ಆವರ್ತಿ ನಾವು ಪ್ರಾರ್ಥನೆ ಮಾಡೋಣ. ಈ ವಾಗ್ದಾನವನ್ನು ನಮ್ಮದಾಗಿಸಿಕೊಳ್ತೇವೆ ಸ್ವಾಮಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ವಾಗ್ದಾನ ಕಾರ್ಡ್ಗಳಿವೆ, ನಾವೆಲ್ಲರೂ ತಗೊಂಡ್ಮೇಲೆ ನಾವು ದೇವರ ವಾಕ್ಯ ಸ್ವಲ್ಪ ಧ್ಯಾನ ಮಾಡಿ ಆಮೇಲೆ ಬ್ರೇಕ್ಗೆ ಹೋಗೋಣ. ಅದಕ್ಕೆ ಮೊದಲು ಯಾರು ಹೊರಗಡೆ ಹೋಗಬೇಡ್ರಿ, ಒಂದು ನಿಮಿಷ ನಾವು ಪ್ರಾರ್ಥನೆ. ನೀವು ನಮ್ಮ ಮುಂದೆ ಹೋಗಿ ದಿನ್ನೆಗಳನ್ನು ಸಮ ಮಾಡ್ತೀರಿ. ನಾವಂತೂ ಸರಳವಾಗಿ ಈಸಿ ಮಾರ್ಗದಲ್ಲಿ ನಮ್ಮ ಡೆಸ್ಟಿನೇಷನ್, ನಮ್ಮ ಗುರಿ ತಲುಪ್ತೀವಿ, ಸಾಧನೆ ತಲುಪ್ತೀವಿ ಸ್ವಾಮಿ. ಥ್ಯಾಂಕ್ ಯು. ನಾವು ಕಷ್ಟಪಟ್ಟ ದಿನಗಳು ಹೋಯ್ತು, ಇನ್ನು ಕರ್ತನೆ ನೀವು ಸರಳ ಮಾಡಿಬಿಟ್ಟಿದ್ದೀರಿ, ಇನ್ಮೇಲೆ ಈಸಿ ಮಾಡಿದ್ದೀರಿ. ಈ ವಾಗ್ದಾನಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು. ನಮ್ಮ ಕರ್ತನ ಜೀವಿತ ಪ್ರತಿಯೊಂದು ವಿಭಾಗ, ಕುಟುಂಬ ಜೀವನ, ಆರ್ಥಿಕ ಪರಿಸ್ಥಿತಿ, ಆತ್ಮಿಕ ವಿಚಾರ, ವಾಕ್ಯದ ವಿಚಾರ, ಸೇವೆ ವಿಚಾರ, ಎಲ್ಲದರಲ್ಲೂ ಸಹ ಒಂದು ಕರ್ತನೆ ಈಸಿ ಪಾತ್ರವನ್ನು ನೀವು ಮಾಡಿದ್ದೀರಿ. ಯಾಕಂದರೆ ನೀವು ಮುಂದೆ ಹೋಗಿ ದಿನ್ನೆಗಳನ್ನು ಸಮ ಮಾಡಿ ನಮಗೆ ಸರಳ ಮಾರ್ಗವನ್ನು ನೀವು ಉಂಟು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀರಿ. ಅದನ್ನು ಈ ವರ್ಷದಲ್ಲಿ ನಾವು ಹೇರಳವಾಗಿ ಅನುಭವಿಸುವಂತಹ ಅವಕಾಶ ಒದಗಿಸಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಈ ವಾಗ್ದಾನವನ್ನು ನಾವು ನಮ್ಮದಾಗಿಸಿಕೊಳ್ಳುತ್ತೇವೆ. ಈ ವಾಗ್ದಾನ ಕಾರ್ಡುಗಳನ್ನು ಆಶೀರ್ವದಿಸಪ್ಪ. ಈ ವಚನಗಳನ್ನು ನೋಡುವಾಗಲೆಲ್ಲ ಕರ್ತನೆ ನಮ್ಮೊಳಗೆ ಈ ವಾಕ್ಯದ ಪ್ರಭಾವ ಜನರೇಟ್ ಆಗಲಿ. ಥ್ಯಾಂಕ್ ಯು ಲಾರ್ಡ್. ಈ ವಾಕ್ಯದ ಅನುಭವ ನಮಗೆ ಉಂಟಾಗಲಿ ಸ್ವಾಮಿ.
ಥ್ಯಾಂಕ್ ಯು. ಆ ರೀತಿಯಾಗಿ ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ ಈ ವಾಗ್ದಾನವನ್ನು ಕರ್ತನೆ ನಾವು ಕೃತಜ್ಞತೆಯೊಂದಿಗೆ ಹೊಂದಿಕೊಳ್ತೇವೆ. ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್ ಆಮೇನ್ ಆಮೇನ್. ದಯವಿಟ್ಟು ಕಾರ್ಡ್ಗಳನ್ನ ಕೊಡ್ರಿ. ಯೆಶಾಯ 45 ವಚನ 2 ಮತ್ತು 3 ನಾವು ಮತ್ತೆ ನೆನಪು ಮಾಡಿಕೊಳ್ಳೋಣ. ಈ 2025ನೇ ವರ್ಷ ನಮ್ಮ ನಿರೀಕ್ಷೆಗೆ ಮೀರಿದ ಪ್ರಗತಿಯ ವರ್ಷ. ನಮ್ಮ ಎಲ್ಲ ವಿಚಾರಗಳಲ್ಲಿ ಕರ್ತನ ಹಸ್ತವನ್ನು ನಾವು ನೋಡಲಿಕ್ಕಿದ್ದೇವೆ. ಒಂದು ಮಿಷನರಿ ವರ್ಕ್ ಮಾಡುವುದಕ್ಕೂ ನಮ್ಮ ಸ್ವಂತ ಬಲದಿಂದ ಮಾಡುವುದಕ್ಕೂ ತುಂಬ ವ್ಯತ್ಯಾಸ ಇದೆ. ಒಂದು JCB ಒಂದು ಕಲ್ಲನ್ನು ಉರುಳಿಸುವುದಕ್ಕೂ ನಾವು ಕೈಯಿಂದ ಉರುಳಿಸುವುದಕ್ಕೂ ವ್ಯತ್ಯಾಸ ಇದೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಒಂದು ಮಿಷನರಿಯೇ ಆ ರೀತಿಯಾಗಿ ನಮಗೆ ಕಾರ್ಯ ಮಾಡುವುದಾದರೆ ಕರ್ತನ್ ನಮ್ಮ ಮುಂದೆ ಇನ್ನು ಎಷ್ಟು ಪರಿಣಾಮಕಾರಿಯಾಗಿ ಕಾರ್ಯ ಮಾಡ್ತಾನೆ ನೋಡ್ರಿ. ದಿನ್ಯಗಳು ಅಂತ ಹೇಳುವಾಗ ನಮ್ಮ ಜೀವಿತದಲ್ಲಿ ನಮ್ಮ ಪ್ರಯಾಣವನ್ನು ಕುಂಠಿತಗೊಳಿಸುವಂತಹ ಕಾರ್ಯಗಳು. ನಾವು ಸಮನಾದ ಹಾದಿಯಲ್ಲಿ ನಡೆಯುವ ಆ ಸರಳ ಹೆಜ್ಜೆ ಇಟ್ಟು ಹೋಗುವಂಥದ್ದಕ್ಕಿಂತ ದಿನ್ನೆಯನ್ನು ಹತ್ತಿ ಹೋಗುವುದು ನಮಗೆ ಬಹಳ ಕಷ್ಟಕರವಾಗಿರ್ತದೆ. ಸುಸ್ತಾಗುತ್ತೆ, ಕೆಲವರಿಗೆ ಏದ್ಲು ಬಂದ್ಬಿಡ್ತದೆ. ಅವ್ರ ಕುಟುಂಬ ನಿಭಾಯಿಸ್ಕೊ ಬರೋಷ್ಟರಲ್ಲಿ ಏದ್ಲು ಬಂದ್ಬಿಟ್ಟಿದೆ ಕೆಲವರಿಗೆ. ಇನ್ಮೇಲೆ ಏದ್ಲು ಬರಲ್ಲ. ಪಕ್ಕದಲ್ಲಿರೋರಿಗೆ ಹೇಳಿ, ಇನ್ಮೇಲೆ ಏದ್ಲು ಬರಲ್ಲ. ಈಸಿಯಾಗಿ ನಿಮ್ಮ ಫ್ಯಾಮಿಲಿಯಿಂದ ನಡೆಸ್ಕೊಂಡು ಹೋಗ್ತೀರಿ. ನಮ್ಮ ಮಾರ್ಗ ಸರಾಗ ಆಗುತ್ತೆ. ಕರ್ತನು ನಮ್ಮ ಮುಂದೆ ತನ್ನ ಕಾರ್ಯವನ್ನು ಮಾಡ್ತಾನೆ. ಇದು ತನ್ನನ್ನು ಆತುಕೊಳ್ಳುವ ಪ್ರತಿಯೊಬ್ಬರ ಜೀವಿತದಲ್ಲಿ ಯಾರು ನಂಬಿಕೆಯಿಂದ ಕರ್ತನಲ್ಲಿ ಭರವಸೆ ಇಟ್ಟು ಸಾಕ್ತಾರೋ ಅವರೆಲ್ಲರ ಜೀವಿತದಲ್ಲಿ ಕರ್ತನು ಮಾಡುವಂಥ ಕಾರ್ಯ ಇದು. ದೇವರ ವಾಕ್ಯದಲ್ಲಿ ಇವತ್ತೇ ಕೊಟ್ಟದ್ದಲ್ಲ, ದೇವರು ನಮಗೆ ಮೊದಲೇ ಕೊಟ್ಟಿದ್ದಾರೆ. ಆದರೆ ನಿರ್ದಿಷ್ಟವಾಗಿ ದೇವರ ಕಾರ್ಯವನ್ನು ನಾವು ಅನುಭವಿಸುವಂತೆ ಇವತ್ತು ಇದನ್ನು ನಮಗೆ ದೇವರು ಕೊಟ್ಟಿರೋ ವಾಗ್ದಾನವಾಗಿ ನಾವು ಅಂಗೀಕರಿಸಿದ್ದೇವೆ. ಇದು ಸಭೆಯಾಗಿ ನಮ್ಮೆಲ್ಲರ ಜೀವಿತದಲ್ಲಿ ಕರ್ತನ ಕಾರ್ಯವನ್ನು ನಾವು ಕಾಣಲಿಕ್ಕಿದ್ದೇವೆ. ಒಂದು ವೇಳೆ ನೀವು ಎಜುಕೇಷನ್ನಲ್ಲಿ ಮುಗ್ಗರಿಸ್ತಾ ಇದ್ದರೆ, ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಮುಗ್ಗರಿಸ್ತಾ ಇದ್ದರೆ, ದೇವರು ನಿಮಗೆ ಖಂಡಿತ ಸಹಾಯ ಮಾಡ್ತಾರೆ. ನಿಮ್ಮ ಮುಂದೆ ಹೋಗಿ ದಿನೇನ ಸಮ ಮಾಡ್ತಾರೆ. ಹಲ್ಲೆಲೂಯಾ. ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ ಅಂತ ಹೇಳಿ ತಂದೆ ತಾಯಿಗಳೇನ ಚಿಂತೆಯಲ್ಲಿದ್ದರೆ ಪಕ್ಕದಲ್ಲಿರೋರಿಗೆ ಟೆನ್ಷನ್ ಬಿಡಿ, ದಿನೇನ ದೇವರು ಮಟ್ಟ ಮಾಡ್ತಾರೆ. ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ. ನೀವು ಬೇಕಾದ್ರೆ ನೆಕ್ಸ್ಟ್ ಚೆಕ್ ಮಾಡಿ ನೋಡ್ರಿ. ಚೆಕ್ ಮಾಡಿ ನೋಡಿ, ನಂಬಿಕೆಯಿಂದ ಈ ವಾಗ್ದಾನವನ್ನು ಸ್ವೀಕರಿಸುವವರ ಜೀವಿತದಲ್ಲಿ ಕರ್ತನು ಆ ಕಾರ್ಯ ಮಾಡ್ತಾನೆ. ಯಾವ ಸಬ್ಜೆಕ್ಟ್ ಕಷ್ಟವಾಗಿತ್ತೋ ಅದು ಇನ್ಮೇಲೆ ಕಷ್ಟ ಆಗಲ್ಲ, ಈಸಿ. ಯಾವ ಸಬ್ಜೆಕ್ಟ್ ಕಷ್ಟ ಆಗಿತ್ತೋ ಅದು ಇನ್ಮೇಲೆ ಕಷ್ಟ ಅಲ್ಲ, ಈಸಿ. ಹಾಗೆ ಜಾಬ್ ವಿಷಯದಲ್ಲೂ ಸಹ ಒಬ್ಬರಂತೂ ಅಳ್ತಾ ಇದ್ರು, ನನಗೆ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ, ನನಗೆ ಸೇರ್ತಾ ಇಲ್ಲ. ಇಲ್ಲ, ಕರ್ತನು ನಿಮ್ಮ ಮುಂದೆ ಹೋಗಿ ನಿಮಗಿರುವ ದಿನ ಸಮ ಮಾಡ್ತಾನೆ. ನಿಮಗೆ ವಾತಾವರಣ ಚೇಂಜ್ ಆಗುತ್ತೆ. ನೀವು ಡ್ಯೂಟಿ ಮಾಡ್ಕೊಂಡು ಹೋಗ್ಬೋದು, ಟೆನ್ಷನ್ ಇಲ್ಲದೆ ಡ್ಯೂಟಿ ಮಾಡ್ಕೊಂಡು ಹೋಗ್ಬೋದು. ಪಕ್ಕದಲ್ಲಿರೋರಿಗೆ ಹೇಳಿ, ಟೆನ್ಷನ್ ಇಲ್ಲದೆ ಡ್ಯೂಟಿ ಮಾಡ್ಕೊಂಡು ಹೋಗ್ಬೋದು. ದಿನ್ನೆ ಸಮ ಆಗುತ್ತೆ. ಹಲ್ಲೆಲೂಯಾ. ಹಾಗೆ ಆತ್ಮಿಕ ವಿಚಾರಕ್ಕೆ ಬಂದರೆ ಹಾಗೇನೆ, ನನಗೆ ಈ ಪಾಪ ಜಯಿಸಕ್ಕಾಗ್ತಾ ಇಲ್ಲ, ಇದನ್ನು ಗೆದ್ದು ಬರೋಕ್ಕಾಗ್ತಾ ಇಲ್ಲ, ನನ್ನ ಕೈಯಲ್ಲಿ ಇದನ್ನು ಜಯಿಸಕ್ಕಾಗ್ತಾ ಇಲ್ಲ. ನೀವೇನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಕರ್ತನ್ ನಿಮ್ಮ ಮುಂದೆ ಹೋಗಿ ದಿನ್ನೆಗಳನ್ನು ಸಮ ಮಾಡ್ತಾನೆ. ನೀವು ಕಷ್ಟಪಟ್ಟು ಜಯಿಸಬೇಕಾಗಲ್ಲ, ಈಸಿಯಾಗಿ ಜಯಿಸ್ತೀರಿ. ಪಕ್ಕದಲ್ಲಿರೋರಿಗೆ ಹೇಳಿ, ಪಾಪವನ್ನು ಲೋಕವನ್ನು ಈಸಿಯಾಗಿ ಜಯಿಸ್ಕೊಂಡು ಮುಂದೆ ಹೋಗ್ತೀರಿ. ಮುಗ್ಗರಿಸ್ಬೇಕಾಗಿಲ್ಲ. ಇನ್ಮೇಲೆ ಕರ್ತನು ವಿಶೇಷವಾಗಿ ನಿಮ್ಮ ಮುಂದೆ ಹೋಗ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಪ್ರತಿಯೊಂದು ವಿಷಯದಲ್ಲಿ ಯಾವುದೆಲ್ಲ ನಮಗೆ ಕಷ್ಟ ಅಂತ ಫೀಲ್ ಮಾಡ್ತೀವೋ, ನೀವು ಈ ವರ್ಷದಲ್ಲಿ ಸ್ಪೆಷಲ್ ಕೃಪೆಯನ್ನು ನೀವು ಅನುಭವಿಸ್ತೀರಿ. ಅದೇನೆಂದರೆ
ಕರ್ತನು ನಿಮ್ಮ ಮುಂದೆ ಹೋಗ್ತಾನೆ. ಕರ್ತನು ನಿಮ್ಮ ಮುಂದೆ ಹೋಗೋದ್ರಿಂದ ಸನ್ನಿವೇಶ ಚೇಂಜ್ ಆಗ್ತದೆ. ಇದುವರೆಗಿದ್ದ ಹಾಗೆ ಇರೋದಿಲ್ಲ. ಪಕ್ಕದಲ್ಲಿರೋರಿಗೆ ಹೇಳಿ, ಇದುವರೆಗಿದ್ದ ಹಾಗೆ ಇರೋದಿಲ್ಲ. ನಿಮ್ಮ ಪರಿಸ್ಥಿತಿ ಬದಲಾಗುತ್ತೆ, ಅದ್ಭುತ ನಡೀತದೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ಒಳ್ಳೆ ಒಳ್ಳೆ ಮೊತ್ತ ನಿಮ್ಮ ಕೈಗೆ ಎಣಿಸ್ತೀರಿ ನೀವು. ಇದನ್ನ ನೋಡೋಕ್ಕೆ ಎಷ್ಟು ಕಷ್ಟಪಡ್ತಿದ್ದೀನಿ ನಾನು, ಈಗ ಈಸಿಯಾಗಿ ನಿಮ್ಮ ಕೈಗೆ ಬರ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾವಾಗ? ಕರ್ತನು ಮುಂದೆ ಹೋದಾಗ. ಹಲ್ಲೆಲೂಯಾ. ತುಂಬ ವಿಚಾರಗಳಿವೆ, ಆಮೇಲೆ ಮಾತಾಡ್ತೀನಿ ಕರ್ತನ ಮುಂದೆ ಹೋಗೋದ್ರ ಬಗ್ಗೆ. ಎರಡನೇದಾಗಿ, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ತಾಮ್ರ, ಕಬ್ಬಿಣ ಎಲ್ಲ ಅದೆಲ್ಲ ಕಠಿಣವಾದದ್ದು, ಅಷ್ಟು ಸುಲಭವಾಗಿ ಮುರಿಯೋಕ್ಕಾಗಲ್ಲ. ಅದರಲ್ಲೂ ಹಳೆ ದಿನಗಳಲ್ಲಿ ತಾಮ್ರದ ಕದ, ಕಬ್ಬಿಣದ ಅಗುಳಿ ಅಂತ ಹೇಳಿದ್ರೆ ಓ ಮುಗೀತು, ಏನು ಮಾಡೋಕ್ಕಾಗಲ್ಲ. ಈಗ ತುಂಬ ವೆಪನ್ಸ್ ಎಲ್ಲ ಬಂದ್ಬಿಡ್ತೀವಿ, ಮೆಷಿನರೀಸ್ ಎಲ್ಲ ಬಂದ್ಬಿಡ್ತೀವಿ, ಈಸಿಯಾಗಿ ಮುರಿದಾಕ್ಬಿಡ್ತಾರೆ. ಅದರಲ್ಲಿ ಈಗ ಕಬ್ಬಿಣ ಡೋರ್ ಬಂದಿದೆಯಲ್ಲ, ಗೊತ್ತಾ ನಿಮಗೆ? ಮರದ ಡೋರ್ ಥರನೇ ಇರ್ತದೆ, ಫುಲ್ ಕಬ್ಬಿಣ, 7 ಬೀಗ, 12 ಬೀಗ, ಈ ರೀತಿ ಎಲ್ಲ ಅಡ್ವರ್ಟೈಸ್ ಮಾಡ್ತಾರೆ ಅಂತ ಸೇಫ್ಟಿ ಅಂತ ಹೇಳಿ. ಆದರೆ ಅದನ್ನು ಕಟ್ ಮಾಡೋ ಮಿಷಿನ್ಗಳು ಬಂದವೆ. ಈಗ ಸಾಧಾರಣವಾಗಿ ಅದು ಮುರಿಯೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಆ ಕಠಿಣತೆಯನ್ನು ಸೂಚಿಸ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ನಮಗಿರುವಂಥ ಕೃಪೆ ಏನಂತ ಹೇಳಿದ್ರೆ, ಅಂತಹ ಸ್ಥಿತಿಯನ್ನು ಸಹ ದೇವರು ಬದಲಾಯಿಸ್ತಾನೆ. ಹಲ್ಲೆಲೂಯಾ. ಖಂಡಿತವಾಗ್ಲೂ ನಿಮಗೆ ಸಿಗಬೇಕಾದ ಆಶೀರ್ವಾದ ಎಷ್ಟು ಭದ್ರವಾಗಿಟ್ಟಿದ್ರೂ ಸಹ ಅದನ್ನು ಓಪನ್ ಮಾಡಿ ನಿಮಗೆ ಬಾಗಿಲನ್ನು ತೆರೆದು ಕೊಡ್ತಾನೆ. ಪಕ್ಕದಲ್ಲಿರೋರಿಗೆ ಹೇಳಿ, ಬಾಗಿಲು ಎಷ್ಟು ಕಠಿಣವಾಗಿದ್ರು ಬಾಗಿಲು ತೆರೀತದೆ. ನನಗೆ ಸೇವೆ ಬಾಗಿಲು ತೆರೀತದೆ, ಆರ್ಥಿಕ ಬಾಗಿಲು ತೆರೀತದೆ, ಮದುವೆಯ ಬಾಗಿಲು ತೆರೀತದೆ. ಇದು ಎಲ್ರಿಗೂ ಇಲ್ವಲ್ಲ, ಹೇಳುವವರು ಮಾತ್ರ, ಹೇಳಬೇಕಾದವ್ರು ಮಾತ್ರ ಹೇಳುವಂಥದ್ದು. ಹಲ್ಲೆಲೂಯಾ. ಗರ್ಭಫಲ ಉಂಟಾಗ್ತದೆ. ಹಲ್ಲೆಲೂಯಾ. ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು ಡಾಕ್ಟರ್, ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು ಸಾಧ್ಯ ಆಗುತ್ತೆ. ಪಕ್ಕದಲ್ಲಿರೋರಿಗೆ ಪಾಸಿಬಿಲಿಟಿ. ಹಲ್ಲೆಲೂಯಾ. ಯಾಕಂದ್ರೆ ಕರ್ತನು ಬಾಗಿಲು ತೆರೀತಾನೆ. ಹಲ್ಲೆಲೂಯಾ. ಕರ್ತನು ಅದು ಎಷ್ಟು ಗಟ್ಟಿಯಾಗಿದ್ರು ಸರಿನೇ, ಮನುಷ್ಯರಿಗೆ ಆಗದೆ ಇದ್ರು ಕರ್ತನಿಂದ ಆಗುತ್ತೆ. ಕರ್ತನು ಅತಿಶಯ ಮಾಡ್ತಾನೆ. ಹಲ್ಲೆಲೂಯಾ. ಕಬ್ಬಿಣದ ಅಗುಳಿಗಳನ್ನು, ಅಗುಳಿ ಅಂತಂದ್ರೇನು? ಚಿಲ್ಕ, ಮುರಿದಾಕ್ಬಿಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇನ್ನು ನಾವು ಯಾವುದನ್ನ ಕಷ್ಟ ಅನ್ಕೊಂಡಿದ್ದೀವಿ, ಇನ್ನು ನಾವು ಕಷ್ಟಪಡಬೇಕಾಗಿಲ್ಲ. ಕರ್ತನು ನಮಗೋಸ್ಕರ ಬಾಗಿಲನ್ನು ತೆರೆದ ಬಾಗಿಲನ್ನು ನಮ್ಮ ಮುಂದೆ ಇಡ್ತಾನೆ. ಪಕ್ಕದಲ್ಲಿರೋರಿಗೆ ಹೇಳಿ, ನಿಮ್ಮ ಮುಂದೆ ತೆರೆದ ಬಾಗಿಲಿದೆ. ಹಲ್ಲೆಲೂಯಾ. ಯಾವುದಕ್ಕೆಲ್ಲ ತೆರೆದ ಬಾಗಿಲು? ಯಾವುದಕ್ಕೆಲ್ಲ ತೆರೆದ ಬಾಗಿಲು? ಇಹಲೋಕ ಸಂಬಂಧವಾಗಿಯೂ ಆತ್ಮಿಕವಾಗಿಯೂ ದರ್ ಇಸ್ ಎನ್ ಓಪನ್ ಡೋರ್. ಬಲವಾದ ಕದ ಒಡೆಯಲ್ಪಟ್ಟಿದೆ, ಅಗುಳಿಗಳು ಮುರಿಯಲ್ಪಟ್ಟಿದೆ. ಇನ್ನು ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಕಲ್ಲು ಉರುಳಿಸಲ್ಪಟ್ಟಿದೆ, ನೀವು ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಪ್ರೈಸ್ ದಿ ಲಾರ್ಡ್. ಯಾರಪ್ಪ ಈ ಕಲ್ಲನ್ನು ಉರುಳಿಸುವವರು? ಟೆನ್ಷನ್. ಆ ಸ್ತ್ರೀಯರಿಗೆ ಆಲ್ರೆಡಿ ಉರುಳಿಸಲ್ಪಟ್ಟಿದೆ. ಹಲ್ಲೆಲೂಯಾ. ಪಕ್ಕದಲ್ಲಿರೋರಿಗೆ ಅಲ್ಲಿ ಬಾಗಿಲು ತೆರೆದಿದೆ, ಕಲ್ಲು ಉರುಳಿಸಲ್ಪಟ್ಟಿದೆ. ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ ನೀವೀಗ. ಹಲ್ಲೆಲೂಯಾ. ನೆಕ್ಸ್ಟ್ ಮೂರನೇದು, ಇದ್ರ ಬಗ್ಗೆ ಕೂಡ ಆಮೇಲೆ ನೋಡೋಣ. ಮೂರನೇದಾಗಿ,
ನಿನ್ನ ಹೆಸರು ಹಿಡಿದು ಕರೆಯುವ ನಾನು ಯೆಹೋವನು ಇಸ್ರಾಯೇಲರ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿಯನ್ನು ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿಯನ್ನು ಗುಪ್ತ ಸ್ಥಳಗಳಲ್ಲಿ ಮರೆಮಾಡಿದ ನಿಧಿ ನಿಕ್ಷೇಪವನ್ನು ನಿನಗೆ ಕೊಡುವೆನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಏನಿದು? ಇಹಲೋಕ ಸಂಬಂಧವಾಗಿಯೂ ಆತ್ಮಿಕವಾಗಿಯೂ ನಿಧಿ. ನಿಮಗೇನಿದೆ? ನಿಧಿ. ಪಕ್ಕದಲ್ಲಿ ಇರೋರಿಗೆ ಹೇಳಿ, ನಿಧಿ. ನಾನು ಸುಮ್ಮನೆ ರೀಲ್ ಬಿಡ್ತೀನಿ ಅಂತ ನೆನೆಸ್ಕೋಬೇಡಿ. ದೇವರು ನಿಮ್ಮ ಜೀವಿತದಲ್ಲಿ ಮಾಡುವಂಥ ಕಾರ್ಯ ಅತಿಶಯವಾಗಿರ್ತದೆ. ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿ. ಹಲ್ಲೆಲೂಯಾ. ಇನ್ನು ನಿಮ್ಮ ಕತ್ತಲಲ್ಲಿದ್ದರೆ ಹೆಂಗಿರ್ತದೆ? ಕಣ್ಣು ಕಾಣಲ್ಲ, ಮೊದಲಿದೆ. ಈ ಥರನೂ ನನಗೊಂದು ಪ್ರೋಗ್ರೆಸ್ ಇದೆಯಾ, ಅಭಿವೃದ್ಧಿ ಇದೆಯಾ ಅಂತ ನಿಮಗೆ ಗೊತ್ತೇ ಇಲ್ಲ. ಅದು ಬಚ್ಚಿಟ್ಟಿದ್ರೆ ಇನ್ನೂ ಕಾಣಲ್ಲ. ಮೊದಲೇ ಕತ್ತಲಲ್ಲಿದ್ದರೆ ಕಾಣಲ್ಲ, ಬಚ್ಚಿಟ್ಟಿದ್ರೆ ಇನ್ನೂ ಕಾಣಲ್ಲ. ನಾವು ಚಿಕ್ಕವರಾಗಿದ್ದಾಗ ಒಂದು ಆಟ ಆಡ್ತಾ ಇದ್ವಿ. ಎಲ್ಲೆಲ್ಲಿ ರಹಸ್ಯವಾಗಿ ಅವರು ಗುರುತುಗಳನ್ನ ಹಾಕ್ತಾರೋ ಅದನ್ನು ಹೋಗಿ ಅಳಿಸ್ಬಿಟ್ಟು ಬರಬೇಕು. ರಹಸ್ಯವಾಗಿ ಗುರುತುಗಳನ್ನ ಹಾಕ್ಬಿಟ್ಟು ಬರ್ತಾರೆ. ಎರಡು ಟೀಮು. ಒಂದು ಟೀಮ್ ಗುರುತುಗಳನ್ನು ಹಾಕುವ ಟೀಮ್, ಇನ್ನೊಂದು ಟೀಮ್ ಅದನ್ನು ಅಳಿಸುವ ಟೀಮ್. ಎಷ್ಟು ಹುಡುಕಾಡಿದ್ರೆ ಎಲ್ಲ ಒಂದು ಕಡೆ ರಹಸ್ಯವಾಗಿ ಅಲ್ಲೇ ಪಕ್ಕದಲ್ಲೇ ನಮ್ಗೆ ಗೊತ್ತಿಲ್ದಂಗೆ ಗುರುತು ಹಾಕಿರ್ತಾರೆ. ಇನ್ಮೇಲೆ ಅದು ನಡೆಯೋದಿಲ್ಲ. ಹಲ್ಲೆಲೂಯಾ. ನಿಮಗೆ ಮರೆಯಾಗಿ ಯಾವುದೂ ಇರೋದಿಲ್ಲ. ಹಲ್ಲೆಲೂಯಾ. ನಿಮ್ಗೆ ಗೊತ್ತಿಲ್ದಿರೋ ಬಿಸ್ನೆಸ್ಸಾ? ನಿಮ್ಗೆ ಗೊತ್ತಿಲ್ದಿರೋ ಬಿಸ್ನೆಸ್ಸಾ? ನೀವು ನೋಡ್ದಿರೋ ಡಬ್ಬುನ? ನಿಮ್ಗಿಲ್ದಿರೋ ಆರೋಗ್ಯನ? ನಿಮ್ಗೆ ಯಾವುದು ಮರೆಯಾಗಿರೋದಿಲ್ಲ ರೀ. ನೀವು ಅಯ್ಯೋ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಬೇಕಾಗಿಲ್ಲ. ದೇವರು ನಿಮಗೆ ರಿವೀಲ್ ಮಾಡ್ತಾರೆ. ವಾಕ್ಯದ ಗೂಢಾರ್ಥಗಳನ್ನ ರಿವೀಲ್ ಮಾಡ್ತಾರೆ. ಹಲ್ಲೆಲೂಯಾ. ಇದುವರೆಗೆ ನೀವು ಗ್ರಹಿಸದೇ ಇರುವಂಥ ಸತ್ಯಾಂಶಗಳನ್ನು ನಿಮ್ಮ ಗ್ರಹಿಕೆಗೆ ತರ್ತಾರೆ. ಆಶೀರ್ವಾದ ಹಾದಿಯನ್ನು ನಿಮಗೆ ತಿಳಿಸ್ಕೊಡ್ತಾರೆ. ಗುಪ್ತ ಸ್ಥಳಗಳಲ್ಲಿ ಮರೆ ಮಾಡಿದ ನಿಧಿ ನಿಕ್ಷೇಪಗಳನ್ನು ನಿಮಗೆ ಕೊಡುವೆನು. ಹಲ್ಲೆಲೂಯಾ. ನಾವು ಬರುವ ದಿನಗಳಲ್ಲಿ ಇನ್ನು ಡೀಟೇಲ್ ಆಗಿ ನಾವು ಸ್ಟಡಿ ಮಾಡೋಣ. ಯಾವುದು ಆ ನಿಧಿ? ಆತ್ಮಿಕ ನಿಧಿ ಯಾವುದು? ಇಹಲೋಕದ ನಿಧಿ ಯಾವುದು? ಲೋಕದವ್ರು ಹೇಳೋದನ್ನೆಲ್ಲ ನೀವು ನೆನೆಸ್ಕೊಬೇಡಿ. ನಿಮ್ಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಇಲ್ಲಿ ತೋರಿಸಿದ್ದು. ಇನ್ನು ಏನು ಡಬ್ಬ ಅಲ್ಲಿ ಬಂತಲ್ಲ, ಆ ಥರ ಡಬ್ಬ ಬರ್ತದೆ ಮನೆಗೆ ಅಂತ ಗುರುತು ಸೂಚನೆ ಅದು. ಆ ಥರ ನಾನು ನಿಮಗೆ ಹೇಳಿದ್ರೆ ನಿಮ್ಮನ್ನು ಮೋಸ ಮಾಡ್ತಾ ಇದ್ದೀನಿ ಅಂತ ಅರ್ಥ. ವಂಚನೆ, ಅದೆಲ್ಲ ಸೂಚನೆ. ನಿಶ್ಚಯವಾಗಿ ನಮ್ಗೆ ಆಶೀರ್ವಾದ ಇದೆ, ನಿಶ್ಚಯವಾಗಿದೆ. ದೇವರು ಹೇಗೆಲ್ಲ ನಮ್ಮನ್ನು ಆಶೀರ್ವಾದ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ದೇವರ ಆಶೀರ್ವಾದದ ಯೋಜನೆಗಳೆಲ್ಲ ನಮ್ಗೆ ಗೊತ್ತಿಲ್ಲ. ಬಟ್ ದೇವರು ರಿವೀಲ್ ಮಾಡಲಿಕ್ಕೆ ಇದ್ದಾರೆ. ಈ ವರ್ಷದಲ್ಲಿ ನಾವು ಎಷ್ಟು ದೇವರಿಗೆ ನಿಕಟ ಆಗ್ತೀವೋ ಅಷ್ಟರ ಮಟ್ಟಿಗೆ ದೇವರು ನಮಗೆ ತನ್ನ ಮಾರ್ಗಗಳನ್ನು ನಮಗೆ ತಿಳಿಯಪಡಿಸ್ತಾರೆ. ಆಶೀರ್ವಾದದ ಹಾದಿಯನ್ನು ತಿಳಿಯಪಡಿಸ್ತಾರೆ. ಬಿಸ್ನೆಸ್ ಟೆಕ್ನಿಕ್ಸ್ನೆಲ್ಲ ತಿಳಿಸ್ಕೊಡ್ತಾರೆ. ಅಭಿವೃದ್ಧಿಗೆ ಹಾದಿಯನ್ನು ತೋರಿಸ್ಕೊಡ್ತಾರೆ. ನೀವು ಖಂಡಿತ ನೀವು ಒಳ್ಳೆ ಸಮೃದ್ಧಿಯಲ್ಲಿ ಇರ್ತೀರಿ, ಆಶೀರ್ವಾದವಾಗಿರ್ತೀರಿ, ಕೈ ತುಂಬ ಕಾಸು ಇಟ್ಕೊಂಡಿರ್ತೀರಿ. ಹಲ್ಲೆಲೂಯಾ. ಪಕ್ಕದಲ್ಲಿ ಹೇಳಿ, ಕೈ ತುಂಬ ಕಾಸು ಇಟ್ಕೊಂಡಿರ್ತೀರಿ. ಹಲ್ಲೆಲೂಯಾ. ಆಸ್ತಿ ಪಾಸ್ತಿಗೆ ಒಡೆಯರಾಗಿರ್ತೀರಿ. ಹಲ್ಲೆಲೂಯಾ. ನೀವು ಒಬ್ಬರೇ ಒಂದು ಚರ್ಚ್ ಕಟ್ಕೊಟ್ಬಿಡ್ತೀರಿ. ನಿಜ. ನಾನು ನಂಬ್ತೀನಿ, ನನ್ನ ಮಕ್ಕಳನ್ನ ದೇವರು ಆ ರೀತಿಯಾಗಿ ಆಶೀರ್ವಾದ ಮಾಡ್ತಾರೆ. ನಂಬಿದ್ರೆ ನಂಬಿ, ನಂಬದಿರ ಹೋಗಿ. ನಿಮ್ಮನ್ನು ಹೋಗಕ್ಕೆ ಎಲ್ಲಿ ಬಿಡ್ತಾರೆ ದೇವರು. ಹಲ್ಲೆಲೂಯಾ. ನಿಮ್ಮೊಳಗೆ ನಂಬಿಕೆಯನ್ನು ಹೆಚ್ಚಿಸ್ತಾರೆ. ಹಲ್ಲೆಲೂಯಾ. ನಮಗೆ ಸಮೃದ್ಧಿಯ ದಿನಗಳನ್ನು ದೇವರು ಇಟ್ಟಿದ್ದಾರೆ. ಅದಕ್ಕೆ ದಾರಿಯನ್ನು ದೇವರು ತೋರಿಸ್ತಾರೆ. ನೀವು ಊಹೆ ಕೂಡ ಮಾಡಿಲ್ಲ ಆ ಮಟ್ಟಕ್ಕೆ ದೇವರು ನಿಮ್ಮ ಮಕ್ಕಳನ್ನ ಮೇಲೆ ತರ್ತಾರೆ. ನೀವು ನಂಬ್ತೀರಾ? ನಿಮ್ಮ ಮಕ್ಕಳನ್ನ ನೀವು ಊಹೆನೂ ಮಾಡಿಲ್ಲ ಅಷ್ಟರ ಮಟ್ಟಿಗೆ ದೇವರು ಉನ್ನತ ಸ್ಥಾನಕ್ಕೆ ತಂದು ನಿಲ್ಲಿಸ್ತಾರೆ. ನಿಮ್ಮ ಇಡೀ ದೇಶದಲ್ಲೇ ಅಥವಾ ಜಗತ್ತಿನಲ್ಲೇ ಎಷ್ಟೇ ಹೋರಾಟಗಳಿದ್ರು ಅವುಗಳ ಮಧ್ಯದಲ್ಲಿ
ನೀವು ಆಶೀರ್ವಾದದ ಹಂತವನ್ನು ತಲುಪುವ ಹಾಗೆ ದೇವರು ನಿಮಗೋಸ್ಕರ ಯೋಜನೆಗಳನ್ನು ರೂಪಿಸ್ಕೊಡ್ತಾನೆ. ಅದರಿಂದಾಗಿ ಕರ್ತನನ್ನು ಆತ್ಕೊಳ್ಳೋಣ, ಕರ್ತನ ಸಹಾಯವನ್ನು ಪಡ್ಕೊಳ್ಳೋಣ. ನಾವು ದೂರ ಹೋಗ್ಬಿಟ್ರೆ ಹೊಂದ್ಕೊಳ್ಳೋಕ್ಕಾಗೋದಿಲ್ಲ. ನಾವು ಕರ್ತನೊಂದಿಗೆ ಎಷ್ಟು ನಿಕಟವಾಗ್ತೀವೋ ಅಷ್ಟು ದೇವರ ಮಾರ್ಗಗಳು ನಮಗೆ ಗೊತ್ತಾಗ್ತದೆ. ಕರ್ತನಂತೂ ತೀರ್ಮಾನ ಮಾಡಿಬಿಟ್ಟಿದ್ದಾನೆ, ನಾನು ನಿನ್ನ ಮುಂದೆ ಹೋಗ್ತೀನಿ. ಕೆಲವೊಂದು ವಚನಗಳನ್ನು ಓದಿ ನಾವು ವಿರಾಮಕ್ಕೆ ಹೋಗೋಣ. ಆಮೇಲೆ ನಾವು ಧ್ಯಾನ ಮಾಡೋಣ. ಯೋಹಾನ 10ನೇ ಅಧ್ಯಾಯ 4ನೇ ವಚನ ಓದಿ. ಯೋಹಾನ 10:4. ಅವನು ಸ್ವಂತ ಕುರಿಗಳನ್ನು ಹೆಸರು ಹೇಳಿ ಕರೆದು ಹೊರಗೆ ಬಿಡುತ್ತಾನೆ. ಸ್ವಂತ ಕುರಿಗಳನ್ನು ಹೆಸರು ಹೇಳಿ ಕರೆದು ಹೊರಗೆ ಬಿಡ್ತಾನೆ. ಸ್ವಂತ ಕುರಿಗಳನ್ನೆಲ್ಲ ಹೊರಗೆ ಬಿಟ್ಟ ಮೇಲೆ ತಾನು ಅವುಗಳ ಮುಂದೆ ಹೋಗುತ್ತಾನೆ. ತಾನು ಅವುಗಳ ಮುಂದೆ ಹೋಗ್ತಾನೆ. ಏನ್ ಮಾಡ್ತಾನಂತೆ? ಮುಂದೆ ಹೋಗ್ತಾನೆ. ಹಾಲೆಲೂಯ. ನೀವು ಪಕ್ಕದಲ್ಲಿರೋರಿಗೆ ನೀವು ಟೆನ್ಷನ್ ಮಾಡ್ಕೋಬೇಡ್ರಿ, ಆತನು ಮುಂದೆ ಹೋಗ್ತಾನೆ. ಹಾಲೆಲೂಯ. ಇನ್ನೊಂದು ವಚನವನ್ನು ಓದಿ, ವಿವರವನ್ನೆಲ್ಲ ಆಮೇಲೆ ನಾವು ನೋಡೋಣ. ಮತ್ತಾಯ 28ನೇ ಅಧ್ಯಾಯ 7ನೇ ವಚನ. ಮತ್ತಾಯ 28:7. ಬೇಗ ಹೋಗಿ ಆತನ ಶಿಷ್ಯರಿಗೆ, ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿರಿ. ನಾನು ನಿಮಗೆ ಹೇಳಿದ್ದೇನೆ, ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗ್ತಾ ಇದ್ದಾನೆ, ಅಲ್ಲಿ ಆತನನ್ನ ಕಾಣುವಿರಿ. ಆತನು ನಿಮ್ಮ ಮುಂದೆ, ನಿಮಗಿಂತ ಮುಂದೆ ಗಲಿಲಾಯಕ್ಕೆ ಹೋಗ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ. ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ಮುಂದೆ ಹೋಗಿ ದಿನಗಳನ್ನು ಸಮ ಮಾಡುವ ಆತನು. ಎಲ್ಲಿ ನೋಡಿದ್ರೂ ಸಹ ಸತ್ಯವೇದದಲ್ಲಿ ಕರ್ತನು ಮುಂದೆ ಹೋಗ್ತಾನೆ, ನಿಮಗಿಂತ ಮುಂದೆ ಹೋಗ್ತಾನೆ. ಈಗ ಒಂದು ಚಿರತೆನೋ ನಾಯಿನೋ ಇದೆ ಅಂತ ಇಟ್ಕೊಳ್ಳಿ, ಮಗುನ ಮುಂದೆ ಬಿಡ್ತೀರಾ? ಯಾರು ಮುಂದೆ ಹೋಗ್ತಾರೆ? ಇರು ನಾನು ಹೋಗ್ತೀನಿ. ಯಾರು ಹೋಗ್ತಾರೆ? ದೊಡ್ಡವರು ಮೊದಲು ಹೋಗ್ತಾರೆ. ದೊಡ್ಡವರು ಮೊದಲು ಹೋಗ್ತಾರೆ ನಮ್ಮ ಮುಂದೆ. ಇನ್ನು ನಾವು ಕಷ್ಟಪಡಬೇಕಾಗಿಲ್ಲ. ಆತನು ಮುಂದೆ ಹೋಗಿ ದಾರಿಯನ್ನು ಸಮ ಮಾಡ್ತಾನೆ. ನಾವು ಮಟ್ಟ ನೆಲದಲ್ಲಿ ಸಾಕ್ತೀವಿ. ಸಮೃದ್ಧಿಯಾದ ಆಶೀರ್ವಾದದ ಬಾಗಿಲು ನಮಗೆ ತೆರೆಯಲ್ಪಡ್ತದೆ. ಹಾಲೆಲೂಯ, ಹಾಲೆಲೂಯ. ನಂಬಿಕೆಯಿಂದ ನಾವು ಈ ವಾಗ್ದಾನವನ್ನು ಸ್ವೀಕಾರ ಮಾಡುವ. ವಿರಾಮದ ನಂತರ ನಾವು ಮತ್ತೆ ಧ್ಯಾನ ಮಾಡೋಣ.